ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಲ್ವಾ? ನೀವು ಖುಷಿಯಾಗಿರ್ತೀರ ಅಂತಂದರೆ ನಾವೆಲ್ಲರೂ ಸಹ ಸಂತೋಷವಾಗಿರ್ತೀವಿ. ಓಕೆನಾ? ಸೊ ಇವತ್ತು ನಾವು ಸೇರಿರುವಂಥ ಉದ್ದೇಶ ನಿಮ್ಮ ಸೆಕೆಂಡ್ PUC ಕೆಮಿಸ್ಟ್ರಿ ಸಿಲೆಬಸ್ ಇರುವಂಥ 8ನೇ ಚಾಪ್ಟರ್ ವಿಚ್ ಇಸ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಹಾಗೂ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ನ KCET ಪರ್ಸ್ಪೆಕ್ಟಿವಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ನಾನು ಪ್ರತಿ ಬಾರಿ ಹೇಳ್ದಂಗೆ ಪೆನ್ನು ಬುಕ್ ರೆಡಿ ಮಾಡ್ಕೊಂಡಿರಿ, ನಾನು ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ, ನೀವು ಕೂಡ ಕಲಿತಾ ಹೋಗ್ತೀರಿ. ಓಕೆನಾ ಮಕ್ಕಳೇ? ಬಟ್ ಈಗ ಸಾಕಷ್ಟು ಜನ ಮಕ್ಕಳು ಏನು ಮಾಡ್ತಾರೆ, ನಮ್ಮ ಆಲ್ಡಿಹೈಡ್ಸ್, ಕೀಟೋನ್ಸ್ ಹಾಗೂ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನೋ ಚಾಪ್ಟರ್ನ ತುಂಬ ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ. ಬೀಟ್ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಆದರೂ ಆಗಿರ್ಬೋದು, ನಿಮ್ಮ ಕಾಂಪಿಟೇಟಿವ್ ಲೆವೆಲ್ ಎಕ್ಸಾಮಿನೇಷನ್ಗಾದರೂ ಆಗಿರ್ಬೋದು. ಬಟ್ ಟ್ರಸ್ಟ್ ಮಿ ಮಕ್ಕಳೇ, ಇಲ್ಲಿ ನಿಮಗೆಲ್ಲ ಡೈರೆಕ್ಟ್ ಕ್ವೆಶನ್ಸ್ ಕೇಳ್ತಾರೆ, ಎಲ್ಲ ಸ್ಟ್ರೈಟ್ ಕ್ವೆಶನ್ಸ್. ನಿಮಗೆ ಕಾನ್ಸೆಪ್ಚುಯಲ್ ನಾಲೆಜ್ ಇದೆ ಅಂತಂದರೆ ನಿಮಗೆ ಅದನ್ನು ಸಾಲ್ವ್ ಮಾಡೋದ್ರಲ್ಲಿ ಯಾವುದೇ ರೀತಿ ತೊಂದರೆನೇ ಆಗಲ್ಲ. ಓಕೆ, ನಿಮಗೆ ಟ್ವಿಸ್ಟ್ ಆ್ಯಂಡ್ ಟ್ವೆಲ್ ಮಾಡಿ ಕ್ವೆಶನ್ ಏನು ಕೇಳಲ್ಲ, ಎಲ್ಲ ಡೈರೆಕ್ಟ್ ಕ್ವೆಶನ್ಸೇ ಕೇಳ್ತಾರೆ. ಓಕೆನಾ? ಸೊ ಇದನ್ನು ಹೇಳ್ತಾ ಇವತ್ತಿನ ಒಂದು ಸೆಷನಲ್ಲಿ ಅಥವಾ ಇವತ್ತಿನ ಒಂದು ಕ್ಲಾಸಲ್ಲಿ ಏನೇನು ಕಲಿತೀವಿ ಅಂತ ನೋಡೋದಾದರೆ, ಮೊದಲನೇದಾಗಿ ದ ಎಂಟೈರ್ ಸಮರಿ ಆಫ್ ದ ಚಾಪ್ಟರ್ ಅಂತಂದರೆ ಯಾವ್ಯಾವ ಪಾಯಿಂಟ್ ಬೇಕಾಗಿದೆ ನಿಮ್ಮ KCET ಪರ್ಸ್ಪೆಕ್ಟಿವ್ಗೆ ಏನಂತ ಹೇಳಿ, ಪ್ರತಿ ಬಾರಿ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಪ್ರತಿ ಬಾರಿ ಒತ್ತಡ ನೀಡಿದರೆ ಆ ಕಾನ್ಸೆಪ್ಟ್ನ ಮತ್ತೊಮ್ಮೆ ಮೆಲುಕು ಹಾಕ್ತಾ ಹೋಗೋಣ. ಅದರ ನಂತರ PYQಸ್ನ ಸಾಲ್ವ್ ಮಾಡೋಣ, ಸ್ಟಾರ್ಟಿಂಗ್ ಫ್ರಮ್ 2021 ಅಪ್ ಟಿಲ್ 2025. ಓಕೆನಾ ಮಕ್ಕಳೇ? ಸೊ ದಯವಿಟ್ಟು ಗಮನ ಬಿಟ್ಟು ಕೇಳಿ ಆ್ಯಂಡ್ ಗಮನ ಬಿಟ್ಟು ಸಾಲ್ವ್ ಮಾಡಿ. ಓಕೆ, ಸೊ ಇದನ್ನು ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮಕ್ಕಳೇ, ಈಗ ನಮಗೆ ಮೊದಲನೇ ಟಾಪಿಕ್ ತಿಳ್ಕೊಳ್ಳುವಂಥ ಸಮಯ ವಿಚ್ ಇಸ್ ಅಬೌಟ್ ದ ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್. ಈ ಆಲ್ಡಿಹೈಡ್ಸ್ ನಾವು ಇನ್ ಜನರಲ್ ಆಗಿ ನಿಮ್ಮ ಕ್ಲಾಸ್ 11ಲ್ಲಿ ಓದಿದ್ದೀರಾ, ಮತ್ತೊಮ್ಮೆ ಮೆಲ್ಕು ಹಾಕ್ತಾ ಹೋಗೋದಾದರೆ 3 ರೀತಿ ನಾವು ಅದನ್ನು ಓದಬೇಕಾಗುತ್ತೆ ಪ್ರಿಪರೇಷನ್ ಟೆಕ್ನಿಕ್ಸ್. ಒಂದು ಬಂದ್ಬಿಟ್ಟು ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸಿಂದ, ಎರಡನೇದು ಡಿಹೈಡ್ರೋಜಿನೇಷನ್ ಆಫ್ ಆಲ್ಕೋಹಾಲ್ಸಿಂದ, ಮೂರನೇದು ಹೈಡ್ರೋಕಾರ್ಬನ್ಸಿಂದ. ಆ್ಯಂಡ್ ಅಗೇನ್ ಹೈಡ್ರೋಕಾರ್ಬನ್ಸಲ್ಲೂ ಸಹ ನಿಮಗೆ 2 ಪ್ರಾಸೆಸ್ ಇತ್ತು, ಒಂದು ನಿಮ್ಮ ಒಝೋನಲೈಸಿಸ್ ಆಫ್ ಆಲ್ಕಿನ್ಸ್, ಮತ್ತೊಂದು ಹೈಡ್ರೇಷನ್ ಆಫ್ ಆಲ್ಕಿನ್ಸ್. ಸೊ ಇಷ್ಟು ಪ್ರಾಸೆಸನ್ನು ತುಂಬ ಸಂಕ್ಷಿಪ್ತವಾಗಿ KCET ಪರ್ಸ್ಪೆಕ್ಟಿವ್ಗೆ ಎಷ್ಟು ಬೇಕು ಅನ್ನೋದನ್ನು ತಲೆಯಿಟ್ಕೊಂಡು ಅದನ್ನು ಮತ್ತೊಮ್ಮೆ ಮೆಲ್ಕು ಹಾಕ್ತಾ ಹೋಗೋಣ. ಓಕೆ ಮಕ್ಕಳೇ? ಸೊ starting with the very first thing which is ನಿಮ್ಮ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್. ಮೊದಲನೇದು ಬೈ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್. ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ಅಂದ್ರೆ ಏನು ಮಕ್ಕಳೇ? ಆಲ್ಕೋಹಾಲ್ಸ್ ನೀವೇನು ಮಾಡ್ತೀರಾ, ಆಕ್ಸಿಡೈಸ್ ಮಾಡ್ತಾ ಇದ್ದೀರಾ ಯೂಸಿಂಗ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆನಾ? ಸೊ ಇವಾಗ ನಿಮಗೆ ನೋಡಿ, ಇಲ್ಲಿ ಒಂದು ಆಲ್ಕೋಹಾಲನ್ನು ಆಕ್ಸಿಡೈಸ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? ನಿಮಗೆ ಸಿಗುವಂಥದ್ದು ಆಲ್ಡಿಹೈಡ್ಸ್. ಕರೆಕ್ಟ್ ಅಲ್ವಾ? ಆ್ಯಂಡ್ ಅಗೇನ್ ಆಲ್ಡಿಹೈಡ್ಸ್ನ ತಿರ್ಗಾ ನೀವು ಆಕ್ಸಿಡೈಸ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಆ್ಯಂಡ್ ನಿಮಗೆ ಆಲ್ಕೋಹಾಲಿಂದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ನೀವು ಪ್ರಿಪೇರ್ ಮಾಡಬೇಕು ಅಂತಂದರೆ ಯು ಶುಡ್ ಯೂಸ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಬಟ್ ನೀವು ಆಲ್ಕೋಹಾಲಿಂದ ಜಸ್ಟ್ ಆಲ್ಡಿಹೈಡ್ಸ್ನ ಒಬ್ಟೈನ್ ಮಾಡ್ಕೋಬೇಕು ಅಂತಂದರೆ ಯು ಶುಡ್ ಯೂಸ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆನಾ? ಸೊ ಈ ಒಂದು ಕಾನ್ಸೆಪ್ಟ್ ನಿಮ್ಮ ತಲೆ ನೆನ್ಪಿಟ್ಕೋಬೇಕು, ದಟ್ ನೀವು ಆಲ್ಕೋಹಾಲಿಂದ ಆಲ್ಡಿಹೈಡ್ನ ಅಚೀವ್ ಮಾಡಬೇಕು ಅಂತೀರ ಅಂತಂದರೆ ಯೂಸ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆನಾ? ಯಾವುದದು ಅಂತಂದರೆ ಈ ಒಂದು ಪ್ರೊಸೆಸಲ್ಲಿ ಯೂಸ್ ಮಾಡ್ತಿರೋವಂಥದ್ದು ನಾವು PCC. ಏನದು? ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್ ಅಥವಾ ಕ್ರೋಮಿಯಂ ಟ್ರೈಆಕ್ಸೈಡ್. ಓಕೆನಾ? ಸೊ ಈ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ನಿಂದ ಆಲ್ಡಿಹೈಡ್ಸ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋದಾದರೆ, ಮೊದಲನೇದಾಗಿ ಜನರಲ್ ಫಾರ್ಮುಲಾ ನೋಡಿ, ಇಲ್ಲಿ ಒಂದು ಆಲ್ಕೋಹಾಲ್ನ ತಗೋತೀರಾ ಆ್ಯಂಡ್ ಟ್ರೀಟ್ ದಟ್ ವಿತ್ PCC, ಒಂದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್, ಇನ್ ದ ಪ್ರೆಸೆನ್ಸ್ ಆಫ್ ಡೈಕ್ಲೋರೋಮೀಥೇನ್. ನೋಡಿ ಇಲ್ಲಿ, ಇನ್ ದ ಪ್ರೆಸೆನ್ಸ್ ಆಫ್ ಡೈಕ್ಲೋರೋಮೀಥೇನ್. ಅಥವಾ PCC ಯೂಸ್ ಮಾಡಲಿಲ್ಲ ಅಂತಂದರೆ ಕ್ರೋಮಿಯಂ ಟ್ರೈಆಕ್ಸೈಡ್ ಯೂಸ್ ಮಾಡ್ಬೋದು. ಸೊ ಆಗ ಯೂಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಆಲ್ಕೋಹಾಲ್ ಇರುವಂಥ ಕಾರ್ಬನ್ ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಹೈಡ್ರೋಜನ್ ಮಧ್ಯೆ ಬಾಂಡ್ ಬ್ರೇಕ್ ಆಗಿ ನಿಮಗೊಂದು ಆಲ್ಡಿಹೈಡ್ ಸಿಗುತ್ತೆ. ಆ್ಯಂಡ್ ಅಗೇನ್ ವಾಟರ್ ಸಹ ಬೈ ಪ್ರಾಡಕ್ಟ್ ಆಗಿ ಹೊರಬರುತ್ತೆ. ಓಕೆನಾ? ಇನ್ ಜನರಲ್ ಇದು ನೋಡಿ ಮಕ್ಕಳೇ, ಇಲ್ಲಿ ಆಲ್ಕೋಹಾಲ್ನ ತಗೋತೀರಾ, ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ನ ಯೂಸ್ ಮಾಡ್ತೀರಾ, ಇನ್ ದ ಪ್ರೆಸೆನ್ಸ್ ಆಫ್ ಡೈಕ್ಲೋರೋಮೀಥೇನ್, ನಿಮ್ಗೊಂದು ಆಲ್ಡಿಹೈಡ್ ಸಿಗುತ್ತೆ. ಆ್ಯಂಡ್ ಆಸ್ ಅ ರಿಸಲ್ಟ್ ವಾಟರ್ ಸಹ ಬೈ ಪ್ರಾಡಕ್ಟಾಗಿ ಹೋಗುತ್ತೆ. ಆ್ಯಂಡ್ ಈಗ ನಮಗೆ ಎಲ್ಲ ಡಿಗ್ರಿ ಆಫ್ ಆಲ್ಕೋಹಾಲ್ಸಲ್ಲೂ ಇದೇ ಸೇಮ್ ನಡೆಯುತ್ತಾ? ನೋ. ಪ್ರೈಮರಿ ಆಲ್ಕೋಹಾಲ್ಸು ನೀವು ಆಕ್ಸಿಡೈಸ್ ಮಾಡಿದಾಗ ಏನಾಗುತ್ತೆ, ಯು ಗೆಟ್ ಎನ್ ಆಲ್ಡಿಹೈಡ್. ಬಟ್ ಅದೇ ಸೆಕೆಂಡ್ರಿ ಆಲ್ಕೋಹಾಲ್ಸ್ ನೀವು ಟ್ರೀಟ್ ಮಾಡಿದಾಗ ನಿಮಗೆ ಆಲ್ಡಿಹೈಡ್ ಸಿಗಲ್ಲ, ಇನ್ಸ್ಟೆಡ್ ನಿಮಗೊಂದು ಕೀಟೋನ್ ಸಿಗುತ್ತೆ. ಟರ್ಷರಿ ನಿಮ್ಮ ಆಲ್ಕೋಹಾಲ್ಗೆ ನೀವು ಆಕ್ಸಿಡೈಸ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ಆಲ್ಡಿಹೈಡು ಸಿಗಲ್ಲ, ಕೀಟೋನು ಸಿಗಲ್ಲ. ಓಕೆನಾ? ಬಿಕಾಸ್ ಇಲ್ಲಿ ನನಗೆ ಕಾರ್ಬನ್ ಹಾಗೂ ಹೈಡ್ರೋಜನ್ ಮಧ್ಯೆ ಬಾಂಡ್ ಬ್ರೇಕ್ ಮಾಡೋದಕ್ಕೆ ಕಾರ್ಬನ್ ಹೈಡ್ರೋಜನ್ ಇಲ್ಲವೇ ಇಲ್ಲ, ಅಲ್ಲಿ ಜಸ್ಟ್ ಕಾರ್ಬನ್ ಇದೆ. ನೋಡಿ, ಇಲ್ಲಿ ಒಂದು ಕಾರ್ಬನ್ಗೆ 3 ಕಡೆ ನಿಮಗೆ ಬಲ್ಕಿ ಗ್ರೂಪ್ಸ್ ಇದೆ ವಿಚ್ ಇಸ್ ಮೀಥೈಲ್ ಗ್ರೂಪ್ಸ್. ಯಾವುದೇ ರೀತಿ ಕಾರ್ಬನ್ ಹಾಗೂ ಹೈಡ್ರೋಜನ್ ಬಾಂಡ್ ಇಲ್ಲ. ಇಲ್ಲಾದರೆ ಕಾರ್ಬನ್ ಹೈಡ್ರೋಜನ್ ಇತ್ತು, ಸೊ ನಿಮಗೊಂದು ಕೀಟೋನ್ ಫಾರ್ಮ್ ಆಯಿತು. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ಆಗಿತ್ತು. ಈಗ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಇಸ್ ನಿಮ್ಮ ಡಿಹೈಡ್ರೋಜಿನೇಷನ್ ಆಫ್ ಆಲ್ಕೋಹಾಲ್ಸ್. ಡಿಹೈಡ್ರೋಜಿನೇಷನ್ ಏನಂಗಂದರೆ
ಹೈಡ್ರೋಜನ್ನ ರಿಮೂವ್ ಮಾಡ್ತಾ ಇದ್ದೀರಾ, ಹೈಡ್ರೋಜನನ್ನು ರಿಮೂವ್ ಮಾಡ್ತಾ ಇದ್ದೀರಾ ಫ್ರಮ್ ಅನ್ ಆಲ್ಕೋಹಾಲ್. ಓಕೆ, ಹೇಗೆ ನಡೆಯುತ್ತೆ ಇದು ಅಂತ ನೋಡೋದಾದರೆ, ಮೊದಲನೇದಾಗಿ ಒಂದು ಆಲ್ಕೋಹಾಲ್ನ ತಗೋತೀರಾ ಆ್ಯಂಡ್ ಹೀಟ್ ಇಟ್ ಓವರ್ ಅ ಮೆಟಲ್ ಕ್ಯಾಟಲಿಸ್ಟ್. ಹೀಟ್ ಇಟ್ ಓವರ್ ಅ ಮೆಟಲ್ ಕ್ಯಾಟಲಿಸ್ಟ್. ಇಲ್ಲಿ ಯೂಸ್ ಮಾಡ್ತಿರೋದು ಯಾವುದು? ಕಾಪರ್. ಎಷ್ಟು? 573 ಡಿಗ್ರಿ ಕೆಲ್ವಿನ್. 573 ಡಿಗ್ರಿ ಕೆಲ್ವಿನ್ ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ 300 ಡಿಗ್ರಿ ಸೆಲ್ಸಿಯಸ್. ಕರೆಕ್ಟ್ ಅಲ್ವಾ? ಸೊ ನೀವು ಯಾವಾಗ ನಿಮ್ಮ ಆಲ್ಕೋಹಾಲ್ನ ಮೆಟಲ್ ಕ್ಯಾಟಲಿಸ್ಟ್ ಓವರ್ ಹೀಟ್ ಮಾಡ್ತೀರಾ ಅಂದರೆ ನಿಮಗೊಂದು ಆಲ್ಡಿಹೈಡ್ ಸಿಗುತ್ತೆ, ಹಾಗೆ ನಿಮ್ಮ ಹೈಡ್ರೋಜನ್ ಗ್ಯಾಸ್ ಸಹ ಎವಾಪರೇಟ್ ಆಗ್ತಾ ಹೋಗುತ್ತೆ. ಓಕೆನಾ? ಅದಕ್ಕೆ ನಾವೇನಂತ ಕರಿತೀವಿ ಇದನ್ನು? ಡಿಹೈಡ್ರೋಜಿನೇಷನ್. ಡಿಹೈಡ್ರೋಜಿನೇಷನ್. ಓಕೆ ಓಕೆ ಈಗ ಎಲ್ಲ ಡಿಗ್ರಿ ಆಫ್ ಆಲ್ಕೋಹಾಲ್ಸ್ಗೂ ಇದೇ ಥರ ಇದೆಯಾ ಇಲ್ವಾ ಅಂತ ನೋಡೋಣ. ಸೊ ಮೊದಲನೇದಾಗಿ ನಿಮ್ಮ ಪ್ರೈಮರಿ ಆಲ್ಕೋಹಾಲ್ನ ತೊಗೊಂಡು ನೀವು ಸೇಮ್ ನಿಮ್ಮ ಮೆಟಲ್ ಹಾಗೂ ಹೀಟ್ ಮಾಡಿದ್ರೆ, ಇಫ್ ಯು ಹೀಟ್ ಇಟ್ ಓವರ್ ಅ ಮೆಟಲ್ ಕ್ಯಾಟಲಿಸ್ಟ್ ನಿಮ್ಗೆ ಏನು ಸಿಗುತ್ತೆ? ಒಂದು ಆಲ್ಡಿಹೈಡ್ ಸಿಗುತ್ತೆ. ಅದೇ ಸೆಕೆಂಡ್ರಿ ಆಲ್ಕೋಹಾಲ್ನ ತೊಗೊಂಡ್ರೆ ನಿಮ್ಗೆ ಏನು ಸಿಗುತ್ತೆ? ಒಂದು ಕೀಟೋನ್ ಸಿಗುತ್ತೆ. ಸರ್ಪ್ರೈಸಿಂಗ್ಲಿ ಇಲ್ಲಿ ಏನಾಗುತ್ತೆ, ನಿಮ್ಮ ಟರ್ಷರಿ ಆಲ್ಕೋಹಾಲ್ನ ಟ್ರೀಟ್ ಮಾಡ್ತೀರಾ ಯೂಸಿಂಗ್ ದ ಸೇಮ್ ಮೆಟಲ್ ಕ್ಯಾಟಲಿಸ್ಟ್ ಅಂದಾಗ ನಿಮ್ಗೊಂದು ಇಲ್ಲಿ ಆಲ್ಕೀನ್ ಸಿಗುತ್ತೆ. ಆಲ್ಕೀನ್ ಸಿಗೋದು ಯಾವಾಗ? ಓನ್ಲಿ ವೆನ್ ಯು ಆರ್ ಡಿಹೈಡ್ರೋಜಿನೇಟಿಂಗ್. ಓನ್ಲಿ ವೆನ್ ಯು ಆರ್ ಡಿಹೈಡ್ರೋಜಿನೇಟಿಂಗ್ ದ ಆಲ್ಕೋಹಾಲ್ಸ್. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ ಎರಡನೇ ರೀತಿಯ ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್ಸ್. ಈಗ ಮೂರನೇ ರೀತಿಯ ಪ್ರಿಪ್ರೇಷನ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ಫ್ರಮ್ ಹೈಡ್ರೋಕಾರ್ಬನ್ಸ್. ಹೈಡ್ರೋಕಾರ್ಬನ್ಸಲ್ಲಿ ಎರಡು ರೀತಿ ಇದೆ. ಮೊದಲನೇದು ಓಝೋನಲಿಸಿಸ್ ಆಫ್ ಆಲ್ಕಿನ್ಸ್, ಎರಡನೇದು ಹೈಡ್ರೇಷನ್ ಆಫ್ ಆಲ್ಕಿನ್ಸ್. ಈಗ ಹೈಡ್ರೋಕಾರ್ಬನಿಂದ ನೀವು ಆಲ್ಡಿಹೈಡ್ಸ್ನ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿ ನೋಡಿ. ಇಲ್ಲಿ ಮೊದಲನೇದಾಗಿ ನಾನು ಇಲ್ಲೊಂದು ಪ್ರೋಪೀನ್ ತಗೊಂಡಿದ್ದೀನಿ ಆ್ಯಂಡ್ ಈ ಪ್ರೋಪೀನನ್ನು ಓಝೋನಿಂದ ಟ್ರೀಟ್ ಮಾಡ್ತಾ ಇದ್ದೀನಿ. ದಿಸ್ ಓಝೋನ್ ಈಸ್ ಆ್ಯಕ್ಟಿಂಗ್ ಅಪಾನ್ ದ ಕಾರ್ಬನ್ ಆ್ಯಂಡ್ ಕಾರ್ಬನ್ ಡಬಲ್ ಬಾಂಡ್ಸ್ ಹಿಯರ್. ಆ್ಯಂಡ್ ಇಲ್ಲೂ ಸಹ ನೀವು ಏನು ಮಾಡ್ತೀನಿ? ಡೈಕ್ಲೋರೋಮೀಥೇನ್ ಜೊತೆ ನಾನು ಟ್ರೀಟ್ ಮಾಡ್ತಾ ಹೋಗ್ತಾಯಿದ್ದೀನಿ. ಓಕೆ, ಸೊ ಡೈಕ್ಲೋರೋಮೀಥೇನ್ ಜೊತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ನನಗೆ ಇಲ್ಲೊಂದು ಇಂಟರ್ಮೀಡಿಯೇಟ್ ಸಿಗುತ್ತೆ ವಿಚ್ ಇಸ್ ಕಾಲ್ಡ್ ಆಸ್ ಓಝೋನಾಯ್ಡ್. ಈ ಓಝೋನ್ O3 ಮಾಲಿಕ್ಯೂಲ್ ಏನು ಮಾಡುತ್ತೆ, ಈ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರೋ ಜಾಗದಲ್ಲಿ ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ನನಗೆ ಇಲ್ಲೊಂದು ಒಂದು ಇಂಟರ್ಮೀಡಿಯೇಟ್ ಸಿಗುತ್ತೆ ವಿಚ್ ಇಸ್ ಬೇಸಿಕಲಿ ಕಾಲ್ಡ್ ಆಸ್ ಓಝೋನಾಯ್ಡ್. ಓಕೆನಾ? ಈ ಓಝೋನಾಯ್ಡ್ ಏನಾಗುತ್ತೆ, ನಮಗೆ ಸಿಮೆಟ್ರಿಕಲಿ ನಮಗೆ ಕ್ಲೀವ್ ಆಗ್ತಾ ಬರುತ್ತೆ. ಸಿಮೆಟ್ರಿಕಲಿ ಇದರ್ಧ ಈಕ್ವಲಿ ಕ್ಲೀವ್ ಆಗ್ತಾ ಬರುತ್ತೆ. ಆ್ಯಂಡ್ ಇದು ಕ್ಲೀವ್ ಆಗೋದು ಯಾವಾಗ ಅಂತಂದರೆ ವೆನ್ ದಿಸ್ ಓಝೋನಾಯ್ಡ್ ಇಸ್ ಟ್ರೀಟೆಡ್ ವಿತ್ ಜಿಂಕ್ ಡಸ್ಟ್ ಜೊತೆಗೆ ಟ್ರೀಟ್ ಮಾಡಿ ಆ್ಯಂಡ್ ಇಫ್ ಯು ಹೈಡ್ರೋಲೈಸ್ ಇಟ್ ನಿಮಗೇನು ಸಿಗುತ್ತೆ, ಈ ಜಿಂಕ್ ಆಕ್ಸೈಡ್ ಹೊರಬಂದು ನಿಮಗೆ ಫೈನಲ್ ಆಗಿ ಸಿಗುವಂಥದ್ದು ನಿಮಗೆ ಎರಡು ಆಲ್ಡಿಹೈಡ್, ಒಂದು ಅಸಿಟಾಲ್ಡಿಹೈಡ್ ಮತ್ತೊಂದು ಫಾರ್ಮಾಲ್ಡಿಹೈಡ್. ಅರ್ಥ ಆಗ್ತೀವಲ್ವಾ? ಇದನ್ನು ಒಂದು ಶಾರ್ಟ್ ವಿಡಿಯೋದಲ್ಲಿ ಇನ್ ಡೆಪ್ತ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲೂ ಸಹ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟು ತಿಳ್ಕೊಳ್ತಾ ಹೋಗಿ. ಓಕೆ, ಈಗ ಮೂರನೇದು ಯಾವುದಪ್ಪ ಅಥವಾ ಎರಡನೇದು ಯಾವುದಪ್ಪ? ಇದು ಹೈಡ್ರೇಷನ್ ಆಫ್ ಆಲ್ಕೈನ್. ಓಕೆ, ಇಲ್ಲಿ ನಾವು ಹೈಡ್ರೇಟ್ ಮಾಡ್ತಾ ಇದ್ದೀವಿ ನಮ್ಮ ಆಲ್ಕೈನ್ನ. ಓಕೆನಾ? ಸೊ ಆಲ್ಕೈನ್ ಅಂತಂದರೆ ಅದು ಈಥೈನ್, ಕಾರ್ಬನ್ ಟು ಕಾರ್ಬನ್ ಟ್ರಿಪಲ್ ಬಾಂಡ್ ಇರಬೇಕು. ಸೊ ಈಥೈನಿಗೆ ನೀವೇನು ಮಾಡ್ತೀರಾ, ಇಫ್ ಯು ಹೈಡ್ರೇಟ್ ಅಂತಂದರೆ ವಾಟರ್ನ ಕೊಟ್ಟಾಗ, ಯಾವುದಕ್ಕೆ? ನಿಮ್ಮ ಈಥೈನ್ಗೆ. ಆ್ಯಂಡ್ ಇನ್ ವಾಟ್ ಕ್ಯಾಟಲಿಸ್ಟ್ ಅಥವಾ ಅಂಡರ್ ವಾಟ್ ಪ್ರೆಸೆನ್ಸ್ ಅಂತ ಕೇಳಿದ್ರೆ ಇಟ್ ಈಸ್ ಅಂಡರ್ ದ ಪ್ರೆಸೆನ್ಸ್ ಆಫ್ ಮರ್ಕ್ಯೂರಿಕ್ ಸಲ್ಫೇಟ್ ಹಾಗೂ ಸಲ್ಫ್ಯೂರಿಕ್ ಆ್ಯಸಿಡ್. ಆ್ಯಂಡ್ ಇಲ್ಲೂ ಸಹ ನೀವು ಸ್ವಲ್ಪ ಪ್ರಮಾಣದ ಟೆಂಪರೇಚರ್ ಕೊಡಬೇಕಾಗುತ್ತೆ ವಿಚ್ ಇಸ್ 333 ಡಿಗ್ರಿ ಕೆಲ್ವಿನ್. ಓಕೆ, ಸೊ ಆಲ್ಮೋಸ್ಟ್ ನಿಯರಿಂಗ್ 100 ಡಿಗ್ರಿ ಸೆಲ್ಸಿಯಸ್ ನೀವೇನಾದರೂ ಕೊಟ್ಟಾಗ ನಿಮಗೆ ಹೀಟ್ನ ಇಲ್ಲಿ ನಿಮಗೇನಾಗುತ್ತೆ, ಒಂದು ಈನಾಲ್ ಫಾರ್ಮ್ ಆಗುತ್ತೆ. ಈಥೈನಿಂದ ಈನಾಲ್ ಫಾರ್ಮ್ ಆಗುತ್ತೆ ವಿಚ್ ಇಸ್ ಬೇಸಿಕಲಿ ಅನ್ಸ್ಟೇಬಲ್ ಇಂಟರ್ಮೀಡಿಯೇಟ್. ಆ್ಯಂಡ್ ಇದನ್ನು ಸ್ಟೇಬಲ್ ಮಾಡಬೇಕು, ನಾವೇನು ಮಾಡಬೇಕು? ವಿ ಶುಡ್ ಐಸೋಮರೈಸ್ ಇಟ್, ಅಂದರೆ ಟಾಟಮರೈಸ್ ಮಾಡಬೇಕು. ಅಂದರೆ ಹೈಡ್ರೋಜನ್ ಪೊಸಿಷನ್ಸ್ ಚೇಂಜ್ ಆಗುತ್ತೆ ಇಲ್ಲಿ. ಸೊ ಚೇಂಜ್ ಆಗೋದಾಗ ಏನಾಗುತ್ತೆ, ನಮಗೊಂದು ಸಿಗುವಂಥದ್ದು ಇಲ್ಲಿ ನಮ್ಮ ಅಸಿಟಾಲ್ಡಿಹೈಡ್ ಅನ್ನುವಂತಹ ಒಂದು ಪ್ರಾಡಕ್ಟ್ ಸಿಗುತ್ತೆ. ವೆನ್ ಯು ಐಸೋಮರೈಸ್ ಇಟ್, ಟಾಟಮರೈಸ್ ಮಾಡಿದಾಗ ಈನಾಲಿಂದ ನಿಮಗೇನು ಸಿಗುತ್ತೆ, ಒಂದು ಆಲ್ಡಿಹೈಡ್. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ 3 ರೀತಿಯ ಪ್ರಿಪ್ರೇಷನ್ ಆಗಿತ್ತು ಟು ಪ್ರಿಪೇರ್ ಆಲ್ಡಿಹೈಡ್ಸ್. ಇದು ಇನ್ ಜನರಲ್. ಈಗ ಆ್ಯಕ್ಚುಯಲ್ ತಿಳ್ಕೊಬೇಕು ಅಂತಂದರೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ನಾವು? ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಬೇಕು. ಸೊ ಮಕ್ಕಳೇ, ಈಗ ನಮಗೆ ಮತ್ತೊಂದು ರೀತಿಯ ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್ಸ್ಗಳನ್ನ ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಇಲ್ಲೂ ಸಹ ನಿಮಗೆ 3 ರೀತಿಯ ಪ್ರಿಪ್ರೇಷನ್ಸ್ ಇದೆ. ಯಾವುದಪ್ಪ ಅಂತ ನೋಡೋದಾದರೆ ಫ್ರಮ್ ಅಸೈಲ್ ಕ್ಲೋರೈಡ್, ಫ್ರಮ್ ನೈಟ್ರೈಲ್ಸ್ ಆ್ಯಂಡ್ ಎಸ್ಟರ್ಸ್ ಆ್ಯಂಡ್ ಫ್ರಮ್ ಹೈಡ್ರೋಕಾರ್ಬನ್ಸ್ ಅಗೇನ್. ಓಕೆನಾ? ಸೊ ನೋಡಿ, ಇಲ್ಲೂ ಸಹ ನಿಮಗೆ 3 ರೀತಿಯ ಪ್ರಿಪ್ರೇಷನ್ಸ್ ಇದೆ. ನೀವು ಕನ್ಫ್ಯೂಸ್ ಆಗ್ಕೊಡ್ದು. ಮೊದಲನೇ ರೀತಿಯ ಪ್ರಿಪ್ರೇಷನ್ ಬಂದ್ಬಿಟ್ಟು ಜನರಲ್ ಪ್ರಿಪ್ರೇಷನ್. ಇದು ಬಂದ್ಬಿಟ್ಟು ಸ್ಪೆಸಿಫಿಕ್ ಆಗಿ ನಾವು ಪ್ರಿಪೇರ್ ಮಾಡುವಂಥದ್ದು. ಓಕೆನಾ? ಆ 3 ಪ್ರಿಪ್ರೇಷನ್ ನೀವು ನಿಮ್ಮ ಕ್ಲಾಸ್ 11ಲ್ಲಿ ಓದಿದ್ದೀರಾ. ಈ 3 ಪ್ರಿಪ್ರೇಷನ್ ನೀವು ನಿಮ್ಮ ಕ್ಲಾಸ್ 12ಲ್ಲಿ ಓದ್ತಾ ಇರ್ತೀರಾ. ಓಕೆ, ಸೊ ಈ 3ರಲ್ಲಿ ನಿಮಗೆ ಮೊದಲನೇದು ಬರೋದು ಅಸೈಲ್ ಕ್ಲೋರೈಡಿಂದ, ಎರಡನೇದು ನೈಟ್ರೈಲ್ಸ್ ಹಾಗೂ ಎಸ್ಟರ್ಸಿಂದ, ಮೂರನೇದು ಹೈಡ್ರೋಕಾರ್ಬನ್ಸಿಂದ. ನಾವು ಈ ಹೈಡ್ರೋಕಾರ್ಬನ್ಸಿಂದ ಸಹ ನಿಮಗೆ ಮತ್ತಷ್ಟು ಪ್ರಿಪ್ರೇಷನ್ಸ್ ಇದೆ. ನೋಡಿ, ಇಲ್ಲಿ ಮೊದಲನೇದು ಫ್ರಮ್ ದ ಆಕ್ಸಿಡೇಷನ್ ಆಫ್ ಮಿಥೈಲ್ ಬೆನ್ಝೀನ್
ಬೆನ್ಝೀನ್, ಎರಡನೇದು ಸೈಡ್ ಚೈನ್ ಕ್ಲೋರಿನೇಷನ್, ಮೂರನೇದು ಗ್ಯಾಟರ್ಮನ್ ಕೋಚ್ ರಿಯಾಕ್ಷನ್ ಇಂದ. ಓಕೆನಾ? ಸೊ ಈ ಹೈಡ್ರೋಕಾರ್ಬನ್ಸ್ ಅನ್ನೋದ್ರ ಮೇಲೆ ಜಾಸ್ತಿ ಒತ್ತಡ ನೀಡಿದ್ದಾರೆ ನಿಮ್ಮ KCT ಎಕ್ಸಾಮಲ್ಲಿ. ಸೊ ದಯವಿಟ್ಟು ಅದನ್ನು ಫೋಕಸ್ ಮಾಡಿ. ಓಕೆನಾ ಮಕ್ಕಳೇ? ಈಗ ಒಂದೊಂದಾಗೆ ತಿಳ್ಕೊಳ್ತೀವಿ ಅಂತ ನೋಡೋದಾದರೆ, ಮೊದಲನೇದಾಗಿ ಬರೋದು ನಮಗೆ ಫ್ರಮ್ ಅಸೈಲ್ ಕ್ಲೋರೈಡ್ಸ್, ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್ ಫ್ರಮ್ ಅಸೈಲ್ ಕ್ಲೋರೈಡ್ಸ್. ಅಸೈಲ್ ಕ್ಲೋರೈಡ್ RCOCl, COCl ಇದೆ ಅಂತಂದರೆ ಇಟ್ ಈಸ್ ಅಸೈಲ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಈಗ ಇದರಿಂದ ನಾವು ಆಲ್ಡಿಹೈಡ್ನ ಹೇಗೆ ಪ್ರಿಪೇರ್ ಮಾಡೋದು ನೋಡಿ ಇಲ್ಲಿ. ವೆನ್ ಅನ್ ಅಸೈಲ್ ಕ್ಲೋರೈಡ್ ಇಸ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಅಂತಂದರೆ, ಅಸೈಲ್ ಕ್ಲೋರೈಡ್ನ ನಾವು ಹೈಡ್ರೋಜನೇಟ್ ಮಾಡ್ತಿದ್ವಿ ಇನ್ ದ ಪ್ರೆಸೆನ್ಸ್ ಆಫ್ ಪೆಲಾಡಿಯಮ್ ಆಸ್ ಅ ಕ್ಯಾಟಲಿಸ್ಟ್ ಆ್ಯಂಡ್ ಬೇರಿಯಂ ಸಲ್ಫೇಟ್ ಅಂತಾಗ ನಿಮಗೊಂದು ಆಲ್ಡಿಹೈಡ್ ಸಿಗುತ್ತೆ, ಲಿವಿಂಗ್ ಯು ನಿಮ್ಮ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಲಿವಿಂಗ್ ಯು ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಹೈಡ್ರೋಜನ್ ಹ್ಯಾಲೈಡ್ ಅಂತ ಹೇಳಿ ಹೇಳ್ಬೋದು. ಓಕೆ, ಸೊ ಅಸೈಲ್ ಕ್ಲೋರೈಡನ್ನ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ವೆನ್ ಅಸೈಲ್ ಕ್ಲೋರೈಡ್ ಈಸ್ ಹೈಡ್ರೋಜನೇಟೆಡ್ ಅಂಡರ್ ದ ಪ್ರೆಸೆನ್ಸ್ ಆಫ್ ಪೆಲಾಡಿಯಮ್ ಆಸ್ ಅ ಕ್ಯಾಟಲಿಸ್ಟ್ ಆ್ಯಂಡ್ ಬೇರಿಯಂ ಸಲ್ಫೇಟ್, ಐ ಗೆಟ್ ಅನ್ ಆಲ್ಡಿಹೈಡ್. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್, ಅಸಿಟೈಲ್ ಕ್ಲೋರೈಡ್ ತಗೋತೀರಾ, ಹೈಡ್ರೋಜನೇಟ್ ಮಾಡ್ತೀರಾ ಅಂಡರ್ ದ ಕ್ಯಾಟಲಿಸ್ಟ್ ವಿಚ್ ಇಸ್ ಪೆಲಾಡಿಯಮ್ ಆ್ಯಂಡ್ ಬೇರಿಯಂ ಸಲ್ಫೇಟ್, ಸಿಗೋವಂಥದ್ದು ಯಾವುದು ನಮ್ಮ ಅಸಿಟಾಲ್ಡಿಹೈಡ್. ರಿಂಗ್ ಸ್ಟ್ರಕ್ಚರ್ಲು ಮಾಡ್ಬೋದಾ ಅಥವಾ ಆರೋಮ್ಯಾಟಿಕ್ ಕಾಂಪೌಂಡಲ್ಲೂ ಮಾಡ್ಬೋದಾ? ಆಫ್ಕೋರ್ಸ್. ನೋಡಿ ಇಲ್ಲಿ ಬೆನ್ಸಾಯಿಲ್ ಕ್ಲೋರೈಡ್ನ ತಗೋತೀರಾ, ಹೈಡ್ರೋಜನೇಟ್ ಮಾಡ್ತೀರಾ ಆ್ಯಂಡ್ ಪೆಲಾಡಿಯಮ್ ಆ್ಯಂಡ್ ಬೇರಿಯಂ ಸಲ್ಫೇಟ್, ಸಿಗೋವಂಥದ್ದು ನಿಮಗೇನು ಬೆನ್ಸಾಲ್ಡಿಹೈಡ್. ಆ್ಯಂಡ್ ಈ ರಿಯಾಕ್ಷನ್ ಏನಂತ ಕರೀತೀರಾ? ಯು ಕಾಲ್ ದಿಸ್ ರಿಯಾಕ್ಷನ್ ಆಸ್ ರೋಸೆನ್ಮಂಡ್ಸ್ ರಿಡಕ್ಷನ್. ಯು ಆರ್ ರೆಡ್ಯೂಸಿಂಗ್ ಇಟ್. ಹೈಡ್ರೋಜನ್ನ ಆ್ಯಡ್ ಮಾಡ್ತೀರಾ ಅಂತಂದರೆ ಇಟ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್. ಸೊ ರೋಸೆನ್ಮಂಡ್ಸ್ ರಿಡಕ್ಷನ್. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ ಮೊದಲನೇ ರೀತಿಯ ಪ್ರಿಪ್ರೇಷನ್ ಆಗಿತ್ತು. ಈಗ ಎರಡನೇ ರೀತಿಯ ಪ್ರಿಪ್ರೇಷನ್ ಯಾವುದು? ಇಟ್ ಈಸ್ ಫ್ರಮ್ ನೈಟ್ರೈಲ್ಸ್. C ಟ್ರಿಪಲ್ ಬಾಂಡ್ N, RC ಟ್ರಿಪಲ್ ಬಾಂಡ್ N, ನೈಟ್ರೈಲ್ಸಿಂದ. ಓಕೆ, ಸೈನೈಡ್ಸ್ ಬೇರೆ, ನೈಟ್ರೈಲ್ಸ್ ಬೇರೆ. ಈಗ ನೈಟ್ರೈಲ್ಸಿಂದ ಹೇಗೆ ಪ್ರಿಪೇರ್ ಮಾಡೋದು ಅಂತಂದರೆ, ಅಗೇನ್ ಒಂದು ಆಲ್ಕೈಲ್ ನೈಟ್ರೈಲ್ ತಗೋತೀರಾ, ಟ್ರೀಟ್ ದಟ್ ವಿತ್ ಒಂದು ರೆಡ್ಯೂಸಿಂಗ್ ಏಜೆಂಟ್ ವಿಚ್ ಇಸ್ ಸ್ಟಾನಸ್ ಕ್ಲೋರೈಡ್ ಹಾಗೂ HCl, ಸಿಗೋವಂಥದ್ದು ಏನು ನಮಗೆ? ಒಂದು ಇಮೀನ್ ಫಾರ್ಮ್ ಆಗುತ್ತೆ. ಇಮೀನ್ ಫಾರ್ಮ್ ಆದಾಗ ನೀವು ಇದನ್ನು ಹೈಡ್ರೋಲೈಸ್ ಮಾಡಿದಾಗ ಇದೇ ಇಮೀನನ್ನು ನಿಮಗೆ ಸಿಗುವಂಥದ್ದೇ ಒಂದು ಆಲ್ಡಿಹೈಡ್. ನೋಡಿ ಮಕ್ಕಳೇ, ಇಲ್ಲಿ ವೆನ್ ಯು ಟ್ರೀಟ್ ಅನ್ ನೈಟ್ರೈಲ್ ವಿತ್ ದ ರೆಡ್ಯೂಸಿಂಗ್ ಏಜೆಂಟ್ ವಿಚ್ ಇಸ್ ಸ್ಟಾನಸ್ ಕ್ಲೋರೈಡ್, ಯು ಗೆಟ್ imine, and if this imine is again been hydrolyzed, you get an aldehyde. Okay, so example ಕೂಡ ನೋಡೋದಾದ್ರೆ ethyl nitrile ಇದೆ, tin chloride ಜೊತೆ ಟ್ರೀಟ್ ಮಾಡ್ತೀರಾ, and ಈ tin chloride ಜೊತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ಒಂದು imine ಸಿಗುತ್ತೆ. This will act upon the triple bond. ಹಾಗೆ ಇದೇ ಇಮೀನ ನೀವು ಹೈಡ್ರಾಲಿಸಿಸ್ ಮಾಡ್ತೀರಾ ಅಂತಂದರೆ ಸಿಗುವಂಥದ್ದು ಅಸಿಟಾಲ್ಡಿಹೈಡ್. ಆ್ಯಂಡ್ ಈ ಒಂದು ರಿಯಾಕ್ಷನ್ ಏನಂತ ಕರಿತೀವಿ, ವಿ ಕಾಲ್ ದಿಸ್ ರಿಯಾಕ್ಷನ್ ಆಸ್ ಸ್ಟೀಫನ್ಸ್ ರಿಡಕ್ಷನ್. ಓಕೆ, ಎಲ್ಲೆಲ್ಲಿ ನಾವು ರಿಡಕ್ಷನ್ ಅಂತ ಯೂಸ್ ಮಾಡ್ತೀವೋ ಅರ್ಥ ಮಾಡ್ಕೊಳ್ಳಿ, ದಟ್ ವಿ ಆರ್ ಬೇಸಿಕಲಿ ಆ್ಯಡಿಂಗ್ ಹೈಡ್ರೋಜನ್. ಓಕೆ, ಸ್ಟೀಫನ್ಸ್ ರಿಡಕ್ಷನ್. ಈಗ ನೀವು ಪ್ರಶ್ನೆ ಮಾಡ್ಬೋದು, ಸರ್ ನಾವು ಸ್ಟಾನಸ್ ಕ್ಲೋರೈಡ್ ಒಂದೇನ ಯೂಸ್ ಮಾಡೋಕ್ಕಾಗೋದು ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್ ಅಂತ? ನೋ, ವಿ ಕ್ಯಾನ್ ಆಲ್ಸೋ ಯೂಸ್ ಅನದರ್ yet what most effective reducing agent which is called as Dibal H ಅಂತ ಹೇಳಿ. ಡಿಬಾಲ್ ಅಂತಂದ್ರೆ ಏನು? ಇಟ್ ಈಸ್ ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ ಹೈಡ್ರೈಡ್. ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ, ದಿಸ್ ವಿಲ್ ಓನ್ಲಿ ಆಕ್ಟ್ ಅಪಾನ್ ದ ಟ್ರಿಪಲ್ ಬಾಂಡ್. ಕಾರ್ಬನ್ ಹಾಗೂ ನೈಟ್ರೋಜನ್ ಮಧ್ಯೆ ಇರುವಂಥ ಟ್ರಿಪಲ್ ಬಾಂಡ್ ಮೇಲೆ ಆಕ್ಟ್ ಮಾಡುತ್ತೆ, ಬಟ್ ಇಟ್ ಡಸ್ ನಾಟ್ ಆಕ್ಟ್ ಆನ್ ದ ಡಬಲ್ ಬಾಂಡ್. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೋಡಿ ಇಲ್ಲಿ Hex4E ನೈಟ್ರೈಲ್ ಇದೆ, ಕರೆಕ್ಟ್ ಅಲ್ವಾ? ಸೊ ಈ ಡಿಬಾಲ್ H ಏನು ಮಾಡುತ್ತೆ, ಇಟ್ ಪರ್ಟಿಕ್ಯುಲರ್ಲಿ ಆಕ್ಟ್ಸ್ ಆನ್ ದ ಕಾರ್ಬನ್ ನೈಟ್ರೋಜನ್ ಬಾಂಡ್ಸ್ ಬಟ್ ನಾಟ್ ಆನ್ ದ ಬಾಂಡ್ಸ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ಮಧ್ಯೆ ಇರುವಂಥ ಡಬಲ್ ಬಾಂಡ್ ಮೇಲೆ ಆ್ಯಕ್ಟ್ ಮಾಡಲ್ಲ. ಇಟ್ ಓನ್ಲಿ ಆಕ್ಟ್ಸ್ ಅಪಾನ್ ದೀಸ್ ಥಿಂಗ್ಸ್, ಅಲ್ಟಿಮೇಟ್ಲಿ ಗಿವಿಂಗ್ ಯು ವಾಟ್, ಒಂದು ಆಲ್ಡಿಹೈಡ್ Hex3enol. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್ಸ್ ಫ್ರಮ್ ನೈಟ್ರೈಲ್ಸ್ ಆಗಿತ್ತು. ಈಗ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಇರೋದು ಫ್ರಮ್ ಎಸ್ಟರ್ಸಿಂದನೂ ಅಗೇನ್ ದ ಸೇಮ್ ಥಿಂಗ್, ಯೂಸ್ ದ ಸೇಮ್ ರೆಡ್ಯೂಸಿಂಗ್ ಏಜೆಂಟ್, ಅಲ್ಟಿಮೇಟ್ಲಿ ವಿಲ್ ಗೆಟ್ ಅನ್ ಆಲ್ಡಿಹೈಡ್. ನೋಡಿ ಇಲ್ಲಿ ಎಸ್ಟರ್ RCOOR- ಆಲ್ಕಾಕ್ ಸಿ ಅಂತ ನಾವು ಮೆನ್ಷನ್ ಮಾಡ್ತೀವಲ್ಲ, CH3 ಅಥವಾ CH3CO ಎಸ್ಟರ್. ಓಕೆ, ಸೊ ಒಂದು ಎಸ್ಟರ್ನ ನೀವೇನು ಮಾಡ್ತೀರಾ, ಹೈಡ್ರೋಜಿನೇಟ್ ಮಾಡಬೇಕು ಅಂತಿದ್ದೀರಾ ಯೂಸಿಂಗ್ ದ ರೆಡ್ಯೂಸಿಂಗ್ ಏಜೆಂಟ್ ಅಂತಂದಾಗ ನಿಮಗೊಂದು ಸಿಗುವಂಥ ಪ್ರಾಡಕ್ಟೇ ಆಲ್ಡಿಹೈಡ್ ಜೊತೆಗೆ ಒಂದು ಆಲ್ಕೋಹಾಲ್. ಓಕೆ, ಎಸ್ಟರಿಂದ ನಿಮ್ಗೆ ಏನು ಸಿಗುತ್ತೆ, ಒಂದು ಆಲ್ಡಿಹೈಡ್ ಒಪ್ಟೇನ್ ಆಗುತ್ತೆ ಆ್ಯಂಡ್ ದ ಬೈ ಪ್ರಾಡಕ್ಟ್ ವುಡ್ ಬಿ ನಿಮ್ಮ ಆಲ್ಕೋಹಾಲ್. ಮಕ್ಕಳೇ, ಇಲ್ಲಿ ಬೈ ಪ್ರಾಡಕ್ಟ್ನು ಸಹ ನೀವು ಫಾರ್ಮ್ ಮಾಡೋಕ್ಕೆ ಆ್ಯಂಡ್ ಬರೆಯೋಕ್ಕೆ ಬರಬೇಕಾಗಿರುತ್ತೆ. ಓಕೆ, ಅಕಸ್ಮಾತ್ ಗೊತ್ತಾಗಿಲ್ಲ ಅಂತಂದರೆ ದಯವಿಟ್ಟು ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಂಡ್ ಏನು ಬರಬಹುದು ಅಂತ ಹೇಳಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ನೋಡಿ ಎಕ್ಸಾಂಪಲ್ ಮುಖಾಂತರ ನೋಡೋದಾದರೆ,
when methyl ethanoate is hydrogenated using the reducing agent which is Dibal, this would give you acetaldehyde and methanol. Acetaldehyde ಸಿಗುತ್ತೆ ಹಾಗೂ ಮೆಥನಾಲ್ ಸಹ ಕೊಡುತ್ತೆ. ಅಗೇನ್ ದ ಸೇಮ್ ಎಕ್ಸಾಂಪಲ್ ಇಲ್ಲೂ ಸಹ, ಇಲ್ಲಿ ಇದು ಸ್ಮಾಲರ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇತ್ತು, ಇಲ್ಲಿ ಲಾರ್ಜರ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಬಲ್ಕಿಯರ್ ಕಾಂಪೌಂಡ್ ಇದು ಲೈಟರ್ ಕಾಂಪ್ಲೆಕ್ಸ್. ಓಕೆನಾ, ಏನು ಅಷ್ಟು ಡಿಫ್ರೆನ್ಸ್ ಇಲ್ಲ. ಓಕೆ ಮಕ್ಕಳೇ, ಸರಿ. ಹಾಗಿದ್ರೆ ಈಗ ನೆಕ್ಸ್ಟ್ ಹೋಗೋದಾದರೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫ್ರಮ್ ಹೈಡ್ರೋಕಾರ್ಬನ್ಸ್ 3ನೇ ರೀತಿಯ ಪ್ರಿಪ್ರೇಷನ್ ಆಗಿತ್ತು. ಯಾವುದದು? ಮೊದಲನೇದು ಬೈ ಆಕ್ಸಿಡೇಷನ್ ಆಫ್ ಮಿಥೈಲ್ ಬೆನ್ಝೀನ್. ಮಿಥೈಲ್ ಬೆನ್ಝೀನ್ ನಾವೇನು ಮಾಡ್ತಿದ್ದೀವಿ? ಆಕ್ಸಿಡೈಸ್ ಮಾಡ್ತಾ ಇದ್ದೀವಿ ಯೂಸಿಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆನಾ, ಇಲ್ಲಿ ನಮ್ಮದು ಮೇನ್ ಅಜೆಂಡಾ ಏನು? ನಾವು ಇಲ್ಲಿ ಮಿಥೈಲ್ ಬೆನ್ಝೀನಿಂದ ಆಲ್ಡಿಹೈಡ್ನ ಒಬ್ಟೈನ್ ಮಾಡ್ಕೋಬೇಕು. ಸೊ ನಾವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಬೇಕಾ, ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಬೇಕಾ? ವಿಲ್ ಹ್ಯಾವ್ ಟು ಯೂಸ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಇಲ್ಲಿ ನಮಗೆ 2 ರೀತಿಯ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಇದೆ. ಒಂದು ಕ್ರೋಮೈಲ್ ಕ್ಲೋರೈಡ್, ಮತ್ತೊಂದು ಕ್ರೋಮಿಕ್ ಆಸಿಡ್. ಕ್ರೋಮೈಲ್ ಕ್ಲೋರೈಡ್ ಹಾಗೂ ಕ್ರೋಮಿಕ್ ಆಸಿಡ್. ಓಕೆ, ಸೊ ಈಗ ಏನಾಗುತ್ತೆ ಈ ಒಂದು ಮೆಥಡಾಲಜಿ ಅಥವಾ ಈ ಒಂದು ಪ್ರಾಸೆಸಲ್ಲಿ ಏನಾಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ಹೇಳೋದಾದರೆ, ಮೊದಲನೇದಾಗಿ ಇಫ್ ಯು ಯೂಸ್ ಕ್ರೋಮೈಲ್ ಕ್ಲೋರೈಡ್ ಆಸ್ ಅನ್ ಎಕ್ಸಾಂಪಲ್ ಅಥವಾ ಕ್ರೋಮೈಲ್ ಕ್ಲೋರೈಡ್ ಆಸ್ ಯುವರ್ ಆಕ್ಸಿಡೈಸಿಂಗ್ ಏಜೆಂಟ್, ದ ಪ್ರಾಸೆಸ್ ಗೋಸ್ ಲೈಕ್ ದಿಸ್. ನೋಡಿ ಇಲ್ಲಿ, ಮೊದಲನೇದಾಗಿ ಟೇಕ್ ಅ ಟಾಲೀನ್ ಅಥವಾ ಮಿಥೈಲ್ ಬೆನ್ಝೀನ್, ಟ್ರೀಟ್ ದ್ಯಾಟ್ ವಿತ್ ಕ್ರೋಮೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಸಲ್ಫೈಡ್. ನೀವು ಕಾರ್ಬನ್ ಡೈಸಲ್ಫೈಡ್ ಜೊತೆ ಟ್ರೀಟ್ ಮಾಡ್ತೀರ ಅಂತಂದಾಗ, ದಿಸ್ ವುಡ್ ಆ್ಯಕ್ಟ್ ಅಪಾನ್ ದ ಮಿಥೈಲ್ ಗ್ರೂಪ್. ದ ಕ್ರೋಮೈಲ್ ಕ್ಲೋರೈಡ್ ವುಡ್ ಆ್ಯಕ್ಟ್ ಅಪಾನ್ ದ ಮಿಥೈಲ್ ಗ್ರೂಪ್, ಗಿವಿಂಗ್ ಯು ಅ ಕ್ರೋಮಿಯಂ ಕಾಂಪ್ಲೆಕ್ಸ್. ನೋಡಿ ಇಲ್ಲಿ ಒಂದು ಕ್ರೋಮಿಯಂ ಕಾಂಪ್ಲೆಕ್ಸ್ನ ಒಬ್ಟೈನ್ ಮಾಡ್ತಿದೆ. ಬಟ್ ನನಗೆ ಬೇಕಾಗಿರೋದೇನು? ಒಂದು ಆಲ್ಡಿಹೈಡ್ ಕಾಂಪ್ಲೆಕ್ಸ್ ಅಷ್ಟೇ, ಒಂದು ಆಲ್ಡಿಹೈಡ್ ಅಷ್ಟೇ ಬೇಕಾಗಿರೋದು. ಸೊ ಏನಾಗುತ್ತೆ? ದಿಸ್ ಹ್ಯಾಸ್ ಟು ಬಿ ಹೈಡ್ರೋಲೈಸ್ ಮಾಡಿದಾಗ ಏನಾಗುತ್ತೆ? ನನಗೆ ಬೇಡದಿರೋಂಥ ಕಾಂಪ್ಲೆಕ್ಸ್ ಹೋಗಿ ನನಗೆ ಕೊನೆಗೆ ಸಿಗೋದೇನು? ನನ್ನ ಬೆನ್ಸಾಲ್ಡಿಹೈಡ್. ಕ್ರೋಮಿಯಂ ಕಾಂಪ್ಲೆಕ್ಸಿಂದ ಹೈಡ್ರಾಲಿಸಿಸ್ ಮಾಡ್ತೀನಿ ಅಂತಂದರೆ ಕೊನೆಗೆ ಸಿಗುವಂಥ ಪ್ರಾಡಕ್ಟೇ ನನಗೆ ಬೆನ್ಸಾಲ್ಡಿಹೈಡ್. ಬೆನ್ಝೀನ್ ರಿಂಗಿಗೆ ಒಂದು CHO ಗ್ರೂಪ್. ಓಕೆ, ಆ್ಯಂಡ್ ಈ ಒಂದು ರಿಯಾಕ್ಷನ್ ಏನಂತ ಕರಿತೀವಿ? ವಿ ಕಾಲ್ ದಿಸ್ ರಿಯಾಕ್ಷನ್ ಆಸ್ ಎಟಾರ್ಡ್ ರಿಯಾಕ್ಷನ್. ಎಲ್ಲೆಲ್ಲಿ ನೀವು ಕ್ರೋಮಿಯಂ ಅಥವಾ ಕ್ರೋಮೈಲ್ ಕ್ಲೋರೈಡ್ ಯೂಸ್ ಮಾಡ್ತೀರಾ ಅಂತಂದರೆ ಕನ್ಸಿಡರ್ ದಟ್ ಇದು ಒಂದು ಎಟಾರ್ಡ್ ರಿಯಾಕ್ಷನ್. ಓಕೆನಾ ಮಕ್ಕಳೇ? ಸರಿ. ಈಗ ಎರಡನೇದು ಯಾವುದು? ನಮ್ಮ ಕ್ರೋಮಿಕ್ ಆ್ಯಸಿಡ್ನ ಯೂಸ್ ಮಾಡಿಕೊಂಡು ನಾವು ಆಲ್ಡಿಹೈಡ್ನ ಹೇಗೆ ಒಬ್ಟೈನ್ ಮಾಡ್ಬೋದು? ಫ್ರಮ್ ಮಿಥೈಲ್ ಬೆನ್ಝೀನ್ ಅಂತ. ಓಕೆ, ಸೊ ಪ್ರಾಸೆಸ್ ಹೇಗಾಗುತ್ತೆ ಅಂತ ನೋಡೋದಾದರೆ, ವೆನ್ ಟಾಲಿನ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಕ್ರೋಮಿಕ್ ಆ್ಯಸಿಡ್ ನಮ್ಗೆ ಏನು ಸಿಗುತ್ತೆ? ನಿಮಗೆ ಇಲ್ಲಿ ಕ್ರೋಮಿಕ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡ್ತೀರಾ ವಿತ್ ಅನ್ ಅಸಿಟಿಕ್ ಅನ್ಹೈಡ್ರೈಡ್ ಅಂತಂದಾಗ, ಆ್ಯಂಡ್ ದಿಸ್ ಶುಡ್ ಬಿ ಅಂಡರ್ ವೆರಿ ಲೋ ಟೆಂಪರೇಚರ್. ಅಥವಾ ಟೆಂಪರೇಚರ್ ತುಂಬ ಕಡಿಮೆ ಇರಬೇಕು. ಸೊ ಟೆಂಪರೇಚರ್ ಕಡಿಮೆ ಇದ್ದಾಗ ಏನಾಗುತ್ತೆ? ಅಗೇನ್ ನಿಮಗೊಂದು ಕ್ರೋಮಿಯಂ ಕಾಂಪ್ಲೆಕ್ಸ್ ಸಿಗುತ್ತೆ. ಆ್ಯಂಡ್ ಈ ಕ್ರೋಮಿಯಂ ಕಾಂಪ್ಲೆಕ್ಸ್ನ ಹೇಗೆ ನಾವು ಅದನ್ನು ಹೋಗಲಾಡಿಸೋದು? ಬೈ ಡೂಯಿಂಗ್ ಹೈಡ್ರಾಲಿಸಿಸ್ ಯಾವಾಗ ಮಾಡ್ತೀರಾ? ದಯವಿಟ್ಟು ಅದರಲ್ಲಿ ಸಣ್ಣ ಪ್ರಮಾಣದ ಹೀಟ್ ಸಹ ಕೊಡಿ. ನೋಡಿ ಇಲ್ಲಿ, ಈ ಕ್ರೋಮಿಯಂ ಕಾಂಪ್ಲೆಕ್ಸಿಗೆ ಹೈಡ್ರಾಲಿಸಿಸ್ ಮಾಡ್ತೀರಾ ಅಂತಂದರೆ ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಹೀಟ್ ಸಹ ನೀವು ಸಬ್ಜೆಕ್ಟ್ ಮಾಡಬೇಕಾಗುತ್ತೆ. ಅಲ್ಟಿಮೇಟ್ಲಿ ಏನು ಸಿಗುತ್ತೆ ನಿಮಗೆ? ಒಂದು ಬೆನ್ಸಾಲ್ಡಿಹೈಡ್. ಓಕೆನಾ ಮಕ್ಕಳೇ? ಸೊ ನಿಮಗೆ ಇದರ ರೋಲ್ಗಳು ಗೊತ್ತಿರಬೇಕಷ್ಟೆ. ನೋಡಿ ಇಲ್ಲಿ CH3COO. ನೀವು ಕೇಳ್ಬೋದು, ಸರ್ ಏನಿದು ಅಂತೇಳಿ. ಅಸೆಟಿಕ್ ಅನ್ಹೈಡ್ರೈಡ್. 2 ಅಸೆಟಿಕ್ ಆ್ಯಸಿಡ್ ಸೇರಿ ಫಾರ್ಮ್ ಆಗುವಂತಹ ಒಂದು ಕಾಂಪ್ಲೆಕ್ಸೇ ಅಸೆಟಿಕ್ ಅನ್ಹೈಡ್ರೈಡ್. ಇದು CH3CO. ಇವೆರಡೂ ಸಹ ಜಾಯ್ನ್ ಆಗಿರುತ್ತೆ ಅದರಿಂದ ಒಂದು ಆಕ್ಸಿಜನ್ನಿಂದ. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ ಆಕ್ಸಿಡೇಷನ್ ಆಫ್ ಮಿಥೈಲ್ ಬೆನ್ಝೀನ್ ಆಗಿತ್ತು ಫ್ರಮ್ ಹೈಡ್ರೋಕಾರ್ಬನ್ಸ್. ಈಗ ಎರಡನೇದು ಯಾವುದು? ಎರಡನೇದು ಬಂದ್ಬಿಟ್ಟು ನಿಮಗಿರುವಂಥದ್ದು ಸೈಡ್ ಚೈನ್ ಕ್ಲೋರಿನೇಷನ್ ಫಾಲೋಡ್ ಬೈ ಹೈಡ್ರಾಲಿಸಿಸ್. ಸೈಡ್ ಚೈನ್ ಕ್ಲೋರಿನೇಷನ್ ಏನಿದ್ರ ಅರ್ಥ? ನಾವು ಕ್ಲೋರಿನ್ನ ಆ್ಯಡ್ ಮಾಡ್ತಾಯಿದ್ದೀವಿ, ಹ್ಯಾಲೋಜನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಓಕೆನಾ? ಅದರ ನಂತರ ಹೈಡ್ರಾಲಿಸಿಸ್ ಮಾಡ್ತಾಯಿದ್ದೀವಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಈ ಪ್ರಾಸೆಸ್ ಹೇಗೆ ನಡೆಯುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಒಂದು ಟಾಲಿನ್ ಅಥವಾ ಮಿಥೈಲ್ ಬೆನ್ಝೀನ್ನ ತಗೋತೀರಾ ಆ್ಯಂಡ್ ಯು ಕ್ಲೋರಿನೇಟ್ ಇಟ್ ಅಂತಂದರೆ, ನೀವು ಕ್ಲೋರಿನ್ನ ಆ್ಯಡ್ ಮಾಡ್ತೀರಾ ಅಂತಂದರೆ ದಟ್ ಹ್ಯಾಸ್ ಟು ಬಿ ಬ್ರೋಕನ್ ಡೌನ್. ಯಾವುದರಿಂದ? ಯೂಸಿಂಗ್ ಸನ್ಲೈಟ್ ಅಥವಾ UV ಲೈಟ್, HNU. ಅವಾಗ ಏನಾಗುತ್ತೆ? ದಿಸ್ ವುಡ್ ಅಂಡರ್ಗೋ ಹೋಮೋಲಿಟಿಕ್ ಫಿಷನ್ ಅಲ್ವಾ? ದಿಸ್ ವುಡ್ ಅಂಡರ್ಗೋ ಹೋಮೋಲಿಟಿಕ್ ಫಿಷನ್, ಗಿವಿಂಗ್ ಯು ವಾಟ್? ನಿಮಗೆ ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಕೊಡುತ್ತೆ. ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಒಬ್ಟೈನ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿ ಗೊತ್ತಾಗಿಲ್ಲ, ಇಲ್ಲೊಂದ್ಸರಿ ಬರೀತೀನಿ ನೋಡಿ. ಇಲ್ಲಿ ಕ್ಲೋರಿನ್ ಗ್ಯಾಸ್ ಇದೆ, ಸನ್ಲೈಟ್ ಜೊತೆ ರಿಯಾಕ್ಟ್ ಆದಾಗ ನಿಮಗೊಂದು ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಸಿಗುತ್ತೆ. ಇಲ್ಲಿ ಇದು ಇದೊಂದು ಫ್ರೀ ರ್ಯಾಡಿಕಲ್, ಇದೊಂದು ಫ್ರೀ ರ್ಯಾಡಿಕಲ್. ಆ್ಯಂಡ್ ದಿಸ್ ಫ್ರೀ ರ್ಯಾಡಿಕಲ್
ವಿಲ್ ಆ್ಯಕ್ಟ್ ಅಪಾನ್ ದಿಸ್ ಮೀಥೈಲ್ ಗ್ರೂಪ್. ಯಾವಾಗ ಆ್ಯಕ್ಟ್ ಮಾಡುತ್ತೆ ನಿಮಗೆ ಟೋಲೂನ್ ಇರುವಂಥದ್ದು ಅಥವಾ ಮಿಥೈಲ್ ಬೆನ್ಸಿನ್ ಇರುವಂಥದ್ದು, ಇಟ್ ವಿಲ್ ಫಾರ್ಮ್ ಬೆನ್ಸಾಲ್ ಕ್ಲೋರೈಡ್. ಇಟ್ ವಿಲ್ ಫಾರ್ಮ್ ಬೆನ್ಸಾಲ್ ಕ್ಲೋರೈಡ್. ಬಟ್ ನನಗಿಲ್ಲಿ ಬೆನ್ಸಾಲ್ ಕ್ಲೋರೈಡ್ ಬೇಕಾ? ನನಗೆ ಆಲ್ಡಿಹೈಡ್ ಬೇಕು. ಸೊ ನಾವೇನು ಮಾಡಬೇಕಿಲ್ಲಿ? ಹೈಡ್ರಾಲಿಸಿಸ್ ಮಾಡ್ತೀವಿ. ಹೈಡ್ರಾಲಿಸಿಸ್ ಮಾಡ್ದಾಗ ಏನು ಸಿಗುತ್ತೆ ನನಗೆ? ಫೈನಲ್ ಆಗಿ ಒಪ್ಟೇನ್ ಆಗೋ ಪ್ರಾಡಕ್ಟೇ ನನ್ನ ಬೆನ್ಸಾಲ್ಡಿಹೈಡ್. ನೋಡಿ ಇಲ್ಲಿ ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಫಸ್ಟ್ ನೀವೇನು ಮಾಡಬೇಕಾಗುತ್ತೆ, ಒಂದು ಶೀಟ್ನ ತೊಗೊಂಡು ರಿಯೇಜೆಂಟ್ಸ್ಗಳನ್ನ ಬರ್ಕೊಳ್ಳಿ. ರಿಯೇಜೆಂಟ್ಸ್ಗಳು ಬರೆದಿದ ನಂತರ ಯಾವ್ಯಾವ ಪ್ರಾಡಕ್ಟ್ ಅಥವಾ ಏನಾದರೂ ಒಂದು ಸಾಲ್ವೆಂಟ್ ಆ್ಯಡ್ ಮಾಡ್ತೀರಿ ಅಂತಂದರೆ ಅದರ ರೋಲ್ ಏನು ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನನಗಿದು ಬೇಡ, ನನಗೆ ಈ ಕ್ಲೋರಿನ್ ಕಾಂಪ್ಲೆಕ್ಸ್ ಬೇಡ, ನನಗೇನು ಬೇಕು? ನನಗೆ ಬೇಕಾಗಿರೋಂಥದ್ದು ನನಗೆ ಆಕ್ಸಿಜನ್ ಬೇಕು. ಸೊ ನಾನು ಏನು ಮಾಡ್ತೀನಿ ಅವಾಗ? ಹೈಡ್ರಾಲಿಸಿಸ್ ಮಾಡ್ತೀನಿ. ಓಕೆ, ನೋಡಿ ಇಲ್ಲಿ CH Cl2Cl2 ಅಥವಾ CH Cl ಇರುತ್ತೆ. ಸೊ ನಾನು ಏನು ಮಾಡಬೇಕು? ಇಲ್ಲಿ ನನಗೆ ಆಲ್ಡಿಹೈಡ್ ಗ್ರೂಪ್ ಬೇಕು. ಸೊ ಸಿಂಪಲಾಗಿ ತೆಗಿತೀನಿ. ಡನ್ ಮಕ್ಕಳೇ. ಇದು CHClCl ಮಕ್ಕಳೇ. ಒಂದು ನಿಮಿಷ. ಓಕೆ, ಸರಿ. ಹಾಗಿದ್ರೆ ಸೊ ಬೆನ್ಸಾಲ್ ಕ್ಲೋರೈಡಿಂದ ಬೆನ್ಸಾಲ್ಡಿಹೈಡ್ ಒಪ್ಟೇನ್ ಆಗುತ್ತೆ. ಓಕೆನಾ? ಇದು ನಿಮ್ಮ ಸೈಡ್ ಚೈನ್ ಕ್ಲೋರಿನೇಷನ್ ಆಗಿರುತ್ತೆ, ಫಾಲೋಡ್ ಬೈ ಹೈಡ್ರಾಲಿಸಿಸ್. ಈಗ ಮೂರನೇ ರೀತಿಯ ಪ್ರಿಪರೇಷನ್ ಅನ್ಬೋದು ಫ್ರಮ್ ಹೈಡ್ರೋಕಾರ್ಬನ್ಸ್, ವಿಚ್ ಇಸ್ ಗ್ಯಾಟರ್ಮನ್ ಕೋಚ್ ರಿಯಾಕ್ಷನ್. ಮಕ್ಕಳೇ, ಗ್ಯಾಟರ್ಮನ್ ಕೋಚ್ ರಿಯಾಕ್ಷನ್ ನೀವು ಹ್ಯಾಲೋ ಅಲ್ಕಿನ್ಸ್ ಅಂಡ್ ಹ್ಯಾಲೋ ಅರಿನ್ಸಲ್ಲೂ ಕಲ್ತೀರಾ. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಒಟ್ಟೊಟ್ಟಿಗೆ ನಾನು ಹೇಳ್ಕೊಟ್ಟಿದ್ದೀನಿ, ಕರೆಕ್ಟ್ ಅಲ್ವಾ? ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಜೊತೆಗೇ ಈ ಗ್ಯಾಟರ್ಮನ್ ಕೋಚ್ ರಿಯಾಕ್ಷನ್ ಸಹ ಹೇಳ್ಕೊಟ್ಟಿದ್ದೀನಿ. ಸೇಮ್ ಅದೇ ರೀತಿ ಇರುವಂತಹ ನೆಕ್ಸ್ಟ್ ಇದೆ. ಓಕೆನಾ? ಸೇಮ್ ಅದೇ ರೀತಿ ಇರುವಂಥ ಮೆಕ್ಯಾನಿಸಮ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಇಲ್ಲೇನಾಗ್ತಿದೆ? ಬೆನ್ಝೀನ್ನ ತಗೋತೀರಾ, ಕಾರ್ಬನ್ ಮೋನಾಕ್ಸೈಡ್ ಜೊತೆ ಟ್ರೀಟ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ HCl, ಆ್ಯಂಡ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಯೂಸ್ ಮಾಡ್ತೀರಾ, ವಿಚ್ ಇಸ್ ಆ್ಯಕ್ಟಿಂಗ್ ಆಸ್ ದ ಲೂಸ್ ಆ್ಯಸಿಡ್. ಲೂಸ್ ಆ್ಯಸಿಡ್ ಆಗಿ ಆ್ಯಕ್ಟ್ ಮಾಡಿದಾಗ ಏನಾಗುತ್ತೆ? ನಿಮಗೆ ನಿಮ್ಮ ಆಲ್ಡಿಹೈಡ್ ಒಪ್ಟೇನ್ ಆಗುತ್ತೆ. ಇಲ್ಲಿಂದ ನಿಮಗೆ CHO ಗ್ರೂಪ್ ಸಿಕ್ಕಿ ಇಟ್ ವಿಲ್ ಆ್ಯಕ್ಟ್ ಅಪಾನ್ ನಿಮ್ಮ ಬೆನ್ಝೀನ್. ಸೊ ಗ್ಯಾಟರ್ಮನ್ ಕೋಚ್ ರಿಯಾಕ್ಷನಲ್ಲಿ ಬೇಸಿಕಲಿ ಬೆನ್ಝೀನಿಂದ ಬೆನ್ಸಾಲ್ಡಿಹೈಡ್ ಒಪ್ಟೇನ್ ಆಗ್ತಿದೆ ಯೂಸಿಂಗ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಥವಾ ಕಾಪರ್ ಕ್ಲೋರೈಡ್. ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಇಸ್ ದ ಮೋಸ್ಟ್ ಅಕ್ಸೆಪ್ಟೆಡ್ ಒನ್ಸ್. ಸೊ ಕಾರ್ಬನ್ ಮೋನಾಕ್ಸೈಡ್ ಹಾಗೂ HCl ಜೊತೆ ಟ್ರೀಟ್ ಮಾಡಿದಾಗ ಏನು ಸಿಗುತ್ತೆ? ನಿಮಗೆ ಒಂದು ಆಲ್ಡಿಹೈಡ್ ಗ್ರೂಪ್ ಸಿಗುತ್ತೆ ಅಥವಾ ಕಾರ್ಬನೈಲ್ ಗ್ರೂಪ್ ಸಿಗುತ್ತೆ, ವಿಚ್ ವಿಲ್ ಆ್ಯಕ್ಟ್ ಅಪಾನ್ ದ ಬೆನ್ಝೀನ್. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ ಮೂರನೇ ರೀತಿಯ ಪ್ರಿಪ್ರೇಷನ್ ಆಗಿದ್ದು ಫ್ರಮ್ ಹೈಡ್ರೋಕಾರ್ಬನ್ಸ್. ಓಕೆನಾ? ಸೊ ಇದಿಷ್ಟು ನಿಮಗೆ ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್ಸ್ ಆಯಿತು ಸ್ಪೆಸಿಫಿಕಲಿ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಮಕ್ಕಳೇ, ಈಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ಅಬೌಟ್ ದ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಕೀಟೋನ್ಸ್. ಕೀಟೋನ್ಸಲ್ಲೂ ಸಹ ನಮಗೆ ನಾನಾ ರೀತಿಯ ಪ್ರಿಪ್ರೇಷನ್ಸ್ ಇದೆ. ಈಗ ಒಂದೊಂದಾಗಿ ನೋಡ್ತೀವಿ ಅಂತಂದರೆ, ಮೊದಲನೇದಾಗಿ ಬರುವಂಥ ಪ್ರಿಪ್ರೇಷನ್ ಮೆಥಡ್ ನನಗೆ ಪ್ರಿಪ್ರೇಷನ್ ಆಫ್ ಕೀಟೋನ್ಸ್ ಫ್ರಮ್ ಅಸೈಲ್ ಕ್ಲೋರೈಡ್ಸ್. ಅಸೈಲ್ ಕ್ಲೋರೈಡ್ಸಿಂದ ನಾವು ಕೀಟೋನ್ಸ್ನ ಹೇಗೆ ಒಪ್ಟೇನ್ ಮಾಡ್ಬೋದು ಅಂತ ಹೇಳಿ. ಓಕೆನಾ ಮಕ್ಕಳೇ? ಸೊ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ನೋಡಿ ಇಲ್ಲಿ ನೀವೇನು ಮಾಡ್ತೀರಾ? ಒಂದು ಅಸೈಲ್ ಕ್ಲೋರೈಡ್ನ ತಗೋತೀರಾ ಆ್ಯಂಡ್ ಯು ಟ್ರೀಟ್ ದಟ್ ವಿತ್ ಡೈ ಆಲ್ಕೈಲ್ ಕ್ಯಾಡ್ಮಿಯಮ್. ಓಕೆ, ಸೊ ಅಸೈಲ್ ಕ್ಲೋರೈಡ್ನ ತಗೊಂಡು ಡೈ ಆಲ್ಕೈಲ್ ಕ್ಯಾಡ್ಮಿಯಮ್ ಜೊತೆ ಟ್ರೀಟ್ ಮಾಡ್ತೀರಾ ಅಂತಂದರೆ ಅಲ್ಟಿಮೇಟ್ಲಿ ಯು ವಿಲ್ ಗೆಟ್ ವಾಟ್? ನಿಮ್ಮ ಕೀಟೋನ್ ಹಾಗೂ ನಿಮ್ಮ ಕ್ಯಾಡ್ಮಿಯಮ್ ಕ್ಲೋರೈಡ್. ಬಟ್ ನೀವು ಪ್ರಶ್ನೆ ಮಾಡ್ಬೋದು, ಸರ್ ಈ ಡೈ ಆಲ್ಕೈಲ್ ಕ್ಯಾಡ್ಮಿಯಮ್ ಡೈರೆಕ್ಟಾಗಿ ಸಿಗುತ್ತಾ? ನೋ. ಈ ಡೈ ಆಲ್ಕೈಲ್ ಕ್ಯಾಡ್ಮಿಯಮ್ ಒಬ್ಟೈನ್ ಮಾಡಬೇಕು ಅಂತಂದರೆ ಯು ವಿಲ್ ಹ್ಯಾವ್ ಟು ಟ್ರೀಟ್ ಯುವರ್ ಆಲ್ಕೈಲ್ ಮೆಗ್ನೀಷಿಯಮ್ ಹ್ಯಾಲೈಡ್ ಅಲಾಂಗ್ ವಿತ್ ದ ಕ್ಯಾಡ್ಮಿಯಮ್ ಕ್ಲೋರೈಡ್. ನೋಡಿ ಇಲ್ಲಿ ಇದು ನಿಮ್ಮ ಗ್ರಿಗ್ನಾರ್ಡ್ ರಿಯೇಜೆಂಟ್, ಕರೆಕ್ಟ್ ಅಲ್ವಾ? ದಿಸ್ ಇಸ್ ಯುವರ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ನ ಕ್ಯಾಡ್ಮಿಯಮ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ನನಗಿಲ್ಲಿ ಡೈ ಆಲ್ಕೈಲ್ ಕ್ಯಾಡ್ಮಿಯಮ್ ಸಿಗುತ್ತೆ. ಸೊ ಇದೇ ಡೈ ಆಲ್ಕೈಲ್ ಕ್ಯಾಡ್ಮಿಯಮ್ನ ಏನು ಮಾಡ್ತೀನಿ? ಇಲ್ಲಿ ಕೀಟೋನ್ ಜೊತೆ ಟ್ರೀಟ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ಅಸೈಲ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡ್ತೀನಿ. ಸೊ ಕೀಟೋನ್ನ ಒಪ್ಟೇನ್ ಮಾಡಬೇಕು ಫ್ರಮ್ ಅಸೈಲ್ ಕ್ಲೋರೈಡ್ ಅಂತಂದರೆ ಮೊದಲನೇದಾಗಿ ನೀವು ಇಲ್ಲಿ ಡೈ ಆಲ್ಕೈಲ್ ಕ್ಯಾಡ್ಮಿಯಮ್ನ ಒಪ್ಟೇನ್ ಮಾಡ್ಕೋಬೇಕಾಗುತ್ತೆ ಫ್ರಮ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್. ಆ್ಯಂಡ್ ಇದೇ ಡೈ ಆಲ್ಕೈಲ್ ಕ್ಯಾಡ್ಮಿಯಮ್ನ ನೀವೇನು ಮಾಡ್ತೀರಾ? ಅಸೈಲ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದಾಗ ಸಿಗುವಂಥ ಪ್ರಾಡಕ್ಟ್ ನಿಮಗೆ ನಿಮ್ಮ ಕೀಟೋನ್ ಹಾಗೂ ನಿಮ್ಮ ಕ್ಯಾಡ್ಮಿಯಮ್ ಕ್ಲೋರೈಡ್. ಓಕೆನಾ ಮಕ್ಕಳೇ? ಎಕ್ಸಾಂಪಲ್ ಕಡೆ ನೋಡಿದ್ರೆ ನೋಡಿ ಇಲ್ಲಿ, ವೆನ್ ಅಸಿಟೈಲ್ ಕ್ಲೋರೈಡ್ ಇಸ್ ಟ್ರೀಟೆಡ್ ವಿತ್ ಡೈ ಮಿಥೈಲ್ ಕ್ಯಾಡ್ಮಿಯಮ್ ಯು ವುಡ್ ಗೆಟ್ ಅಸಿಟೋನ್ ಹಾಗೂ ಕ್ಯಾಡ್ಮಿಯಮ್ ಕ್ಲೋರೈಡ್. ಅಸಿಟೋನ್ ಹಾಗೂ ನಿಮ್ಮ ಕ್ಯಾಡ್ಮಿಯಮ್ ಕ್ಲೋರೈಡ್ ತುಂಬ ಈಸಿಯೆಸ್ಟ್ ರಿಯಾಕ್ಷನ್. ಕೀಟೋನ್ ಪ್ರಿಪ್ರೇಷನ್ ಅಂತೂ ತುಂಬ ಈಸಿ. ಓಕೆ, ಸೊ ಇದು ನಿಮ್ಮ ಮೊದಲನೇ ರೀತಿಯ ಪ್ರಿಪ್ರೇಷನ್ ಆಗಿತ್ತು. ಈಗ ಎರಡನೇ ರೀತಿಯ ಪ್ರಿಪ್ರೇಷನ್ ಯಾವುದಪ್ಪ ಅಂತಂದರೆ, ವಿಚ್ ಇಸ್ ಫ್ರಮ್ ನೈಟ್ರೈಲ್ಸ್. ಪ್ರಿಪ್ರೇಷನ್ ಆಫ್ ಕೀಟೋನ್ಸ್ ಫ್ರಮ್ ನೈಟ್ರೈಲ್ಸ್ ಅಗೇನ್ ಗೊತ್ತಿರೋ ಹಾಗೆ RCN. ಓಕೆನಾ? ಸೊ ಆಲ್ಕೈಲ್ ಗ್ರೂಪ್ ನಿಮಗೆ ಕಾರ್ಬನ್ ಅಟ್ಯಾಚ್ ಆಗಿರುತ್ತೆ ವಿತ್ ಟ್ರಿಪಲ್ ಬಾಂಡ್ಸ್. ಈ ಮೀನ್ಸ್ ಅಂತಂದರೆ ಕಾರ್ಬನ್
ನೈಟ್ರೋಜನ್ ಮಧ್ಯೆ ಡಬಲ್ ಬಾಂಡ್ ಇರುತ್ತೆ. ಓಕೆನಾ ಮಕ್ಕಳೇ? ಸರಿ, ಈಗ ನೈಟ್ರೈಲ್ಸಿಂದ ಅಂತಂದರೆ ನೋಡಿ ಇಲ್ಲಿ ವೆನ್ ಈಥೈಲ್ ಅಥವಾ ಈಥೈಲ್ ಸೈನೈಡ್ ಅಥವಾ ನೈಟ್ರೈಲ್ ಗ್ರೂಪ್ ಇಫ್ ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ನಿಮ್ಮ ಫಿನೈಲ್ ಮೆಗ್ನೀಷಿಯಂ ಬ್ರೋಮೈಡ್ ವಿಚ್ ಇಸ್ ಬೇಸಿಕಲಿ ಅ ಗ್ರಿಗ್ನಾಟ್ ರಿಯೇಜೆಂಟ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್, ನಿಮಗೆ ಸಿಗುವಂಥ ಪ್ರಾಡಕ್ಟೇ ಅಥವಾ ಇಂಟರ್ಮೀಡಿಯೇಟೇ ಇಮೀನ್. ಓಕೆ, ಇಲ್ಲೊಂದು ಎಮ್ ಇಲ್ಲ, ಕ್ಯಾನ್ಸಲ್ ಔಟ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ಇಮೀನ್ ಮೆಗ್ನೀಷಿಯಂ ಬ್ರೋಮೈಡ್. ಬಟ್ ನನಗೇನು ಬೇಕಿಲ್ಲಿ, ನನಗೆ ಈ ಕಾಂಪ್ಲೆಕ್ಸ್ ಬೇಡ. ಸೊ ಸಿಂಪಲಾಗಿ ಏನು ಮಾಡ್ತೀನಿ, ಹೈಡ್ರೋಲಿಸಿಸ್ ಮಾಡ್ತೀನಿ. ಹೈಡ್ರೋಲಿಸಿಸ್ ಮಾಡಿದಾಗ ಏನಾಗುತ್ತೆ, ನನಗೆ ಸಿಗೋವಂಥ ಪ್ರಾಡಕ್ಟೇ ಪ್ರೋಪಿಯೋಫಿನೋನ್. ಸಿಗುವಂಥ ಪ್ರಾಡಕ್ಟೇ ಪ್ರೋಪಿಯೋಫಿನೋನ್. ನೋಡಿ ಇಲ್ಲಿ ನೈಟ್ರೈಲ್ಸಿಂದ ಕೀಟೋನ್ಸ್ನ ಒಪ್ಟೈನ್ ಮಾಡ್ಕೊಳ್ಳೋದು ತುಂಬ ಈಸಿ. ನೈಟ್ರೈಲ್ನ ತಗೊಳ್ಳಿ, ಟ್ರೀಟ್ ದ್ಯಾಟ್ ವಿತ್ ಫಿನೈಲ್ ಮೆಗ್ನೀಷಿಯಂ ಬ್ರೋಮೈಡ್ ವಿಚ್ ಇಸ್ ಬೇಸಿಕಲಿ ಗ್ರಿಗ್ನಾಟ್ ರಿಯೇಜೆಂಟ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಒಂದು ಇಮೀನ್ ಸಿಗುತ್ತೆ ವಿಚ್ ಇಸ್ ಅನ್ ಇಂಟರ್ಮೀಡಿಯೇಟ್. ಇದೇ ಇಮೀನ್ ನೀವೇನು ಮಾಡ್ತೀರಾ, ಹೈಡ್ರೋಲಿಸಿಸ್ ಮಾಡ್ತೀರಾ, ಬಿಕಾಸ್ ಈ ಒಂದು ಕಾಂಪ್ಲೆಕ್ಸ್ ನಿಮಗೆ ಬೇಕಾಗಿರಲ್ಲ. ಓಕೆ, ಅಲ್ಟಿಮೇಟ್ಲಿ ಒಬ್ಟೈನಿಂಗ್ ಯು ಅ ಕೀಟೋನ್ ಅಥವಾ ಪ್ರೋಪಿಯೋಫಿನೋನ್. ಓಕೆನಾ ಮಕ್ಕಳೇ? ಇದು ಎರಡನೇ ರೀತಿಯ ಪ್ರಿಪ್ರೇಷನ್ ಆಗಿತ್ತು ಟು ಪ್ರಿಪೇರ್ ಕೀಟೋನ್ಸ್. ಈಗ ಮೂರನೇ ರೀತಿಯ ಪ್ರಿಪ್ರೇಷನ್ ಯಾವುದು? ಇಟ್ ಈಸ್ ಫ್ರೀಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್. ಅಸೈಲೇಷನ್ ರಿಯಾಕ್ಷನ್ ನೀವು ನಿಮ್ಮ ಹ್ಯಾಲೋ ಆಲ್ಕೆನ್ಸಲ್ಲೂ ಓದಿದ್ದೀರಾ, ಇಲ್ಲೂ ಸಹ ಓದ್ತೀರಾ. ಆಲ್ಕೋಹಾಲ್ಸಲ್ಲೂ ಓದ್ತೀರಾ, ಇಲ್ಲೂ ಸಹ ಓದ್ತೀರಾ. ಓಕೆ, ಸೊ ಈಗ ಫ್ರೀಡಲ್ ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್ ಏನಾಗುತ್ತೆ, ಒಂದು ಬೆನ್ಝೀನ್ನ ತಗೋತೀರಾ, ಟ್ರೀಟ್ ದ್ಯಾಟ್ ವಿತ್ ನಿಮ್ಮ ಅಸೈಲ್ ಕ್ಲೋರೈಡ್. ಬೆನ್ಝೀನ್ನ ತಗೊಂಡು ಅಸೈಲ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿ, ಆ್ಯಂಡ್ ದಿಸ್ ಶುಡ್ ಬಿ ಇನ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಲೂಯಿಸ್ ಆ್ಯಸಿಡ್ ಜೊತೆ ಇರಲೇಬೇಕು. ಸೊ ಲೂಯಿಸ್ ಆ್ಯಸಿಡ್ ಜೊತೆ ಇದ್ದಾಗ ಏನಾಗುತ್ತೆ, ದಿಸ್ ವುಡ್ ಆ್ಯಕ್ಟ್ ಅಪಾನ್ ಯುವರ್ ಬೆನ್ಝೀನ್ ರಿಂಗ್. ಎಲ್ಲೆಲ್ಲಿ ಎಲೆಕ್ಟ್ರಾನ್ ರಿಚ್ ಜಾಗ ಇರುತ್ತೋ ಅಲ್ಲಿ ಅಟ್ಯಾಕ್ ಮಾಡುತ್ತೆ ನಿಮ್ಮ ಅಸೈಲ್ ಹ್ಯಾಲೈಡ್, ಅಲ್ಟಿಮೇಟ್ಲಿ ಗಿವಿಂಗ್ ಯು ನಿಮ್ಮ ಅಸಿಟೋಫಿನೋನ್ ಅಥವಾ ನಿಮ್ಮ ಕೀಟೋನ್. ಓಕೆ, ಸೊ ಕೀಟೋನ್ ಹೇಗೆ ಒಬ್ಟೈನ್ ಮಾಡ್ಬೋದು? ಟ್ರೀಟ್ ಯುವರ್ ಬೆನ್ಝೀನ್ ವಿತ್ ಅಸೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಈ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಏನು ಮಾಡುತ್ತೆ, ಆಕ್ಟಿಂಗ್ ಆಸ್ ಅ ಲೂಯಿಸ್ ಆ್ಯಸಿಡ್. ಇಟ್ ವಿಲ್ ಹೆಲ್ಪ್ ಯು ಇನ್ ಬಾಂಡಿಂಗ್ ವಿತ್ ದ ಎಲೆಕ್ಟ್ರಾನ್ ರಿಚ್ ಪೊಸಿಷನ್ಸ್, ultimately giving you a ketone. ನೋಡಿ ಇಲ್ಲಿ benzene is reacting with acetyl chloride in the presence of anhydrous aluminum chloride, giving you acetophenone. ಓಕೆನಾ ಮಕ್ಕಳೇ? ಇದು 3 ರೀತಿಯ ಪ್ರಿಪ್ರೇಷನ್ ಆಗಿತ್ತು ಟು ಪ್ರಿಪೇರ್ ಕೀಟೋನ್. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳುವಂಥ ಸಮಯ ವಿಚ್ ಇಸ್ ಅಬೌಟ್ ದ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಆಲ್ಡಿಹೈಡ್ಸ್ ಹಾಗೂ ಕೀಟೋನ್ಸ್. ಈ ಆಲ್ಡಿಹೈಡ್ಸ್ ಹಾಗೂ ಕೀಟೋನ್ಸಿನ ಪ್ರಿಪ್ರೇಷನ್ ಬಗ್ಗೆ ಸಾಕಷ್ಟು ಬಗ್ಗೆ ತಿಳ್ಕೊಂಡಿದ್ವಿ. ಬಟ್ ಇವಾಗ ಇದೇ ಆಲ್ಡಿಹೈಡ್ಸ್ ಹಾಗೂ ಕೀಟೋನ್ಸು ನಾನಾ ರೀತಿಯ ರಿಯೇಜೆಂಟ್ಸ್ ಜೊತೆ ಟ್ರೀಟ್ ಮಾಡಿದಾಗ ಅಥವಾ ರಿಯೇಜೆಂಟ್ಗಳು ರಿಯಾಕ್ಟ್ ಆದಾಗ ಯಾವ ರೀತಿ ಬಿಹೇವ್ ಮಾಡ್ತವೆ ಅಂತ ಹೇಳಿ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾವ್ಯಾವ ಪ್ರಾಸೆಸ್ಗಳಿದೆ ಅಂತ ಹೇಳಿ ಮತ್ತೊಮ್ಮೆ ಮೆಲ್ಗೆ ಹಾಕೋದಾದರೆ, ನೋಡಿ ಇಲ್ಲಿ ಮಕ್ಕಳೇ, ಈ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಮೊದಲನೇದಾಗಿ ಬರುವಂಥದ್ದು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್, ಎರಡನೇದು ರಿಡಕ್ಷನ್ ರಿಯಾಕ್ಷನ್, ಮೂರನೇದು ಆಕ್ಸಿಡೇಷನ್ ರಿಯಾಕ್ಷನ್, ನಾಲ್ಕನೇದು ರಿಯಾಕ್ಷನ್ ಡ್ಯೂ ಟು ಆಲ್ಫಾ ಹೈಡ್ರೋಜನ್, ಕೊನೆಯದಾಗಿರುವಂಥದ್ದು ಅದರ್ ರಿಯಾಕ್ಷನ್ಸ್. ಓಕೆನಾ? ಸೊ ಈಗ ನಿಮಗೆ ರಿಡಕ್ಷನ್ ರಿಯಾಕ್ಷನ್ಸಲ್ಲೂ ಸಹ ನಿಮಗೆ 2 ರಿಯಾಕ್ಷನ್ಸ್ಗಳಿದ್ದಾವೆ. ಒಂದು ರಿಡಕ್ಷನ್ ಟು ಆಲ್ಕೋಹಾಲ್ಸ್, ಮತ್ತೊಂದು ರಿಡಕ್ಷನ್ ಟು ಹೈಡ್ರೋಕಾರ್ಬನ್ಸ್. ಹಾಗೆ ಆಕ್ಸಿಡೇಷನ್ಲೂ ಸಹ ನಿಮಗೆ 3 ರಿಯಾಕ್ಷನ್ಗಳಿದ್ದಾವೆ. ಒಂದು ಟಾಲರೆನ್ಸ್ ರಿಯೇಜೆಂಟ್ ಟೆಸ್ಟ್, ಫೆಲಿಂಗ್ಸ್ ರಿಯೇಜೆಂಟ್ ಟೆಸ್ಟ್, ಹಾಗೂ ಮತ್ತೊಂದು ಹ್ಯಾಲೋಫಾರ್ಮ್ ರಿಯಾಕ್ಷನ್. ಹಾಗೆ ರಿಯಾಕ್ಷನ್ ಡ್ಯೂ ಟು ಆಲ್ಫಾ ಹೈಡ್ರೋಜನ್ ನಿಮಗೆ 2 ರೀತಿ ಇದೆ. ಒಂದು ಆಲ್ಡಾಲ್ ಕಂಡೆನ್ಸೇಷನ್, ಮತ್ತೊಂದು ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್. ಇದರ ನಂತರ ಬರುವಂಥದ್ದು ನಿಮಗೆ ಕೆಲವೊಂದು ಜನರಲ್ ರಿಯಾಕ್ಷನ್ಸ್ ವಿಚ್ ಇಸ್ ಬೇಸಿಕಲಿ ಕ್ಯಾನೆಜರೋ ರಿಯಾಕ್ಷನ್ ಹಾಗೂ ನಿಮ್ಮ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈಗ ಈ ಎಲ್ಲ ರಿಯಾಕ್ಷನ್ಗಳನ್ನು ಸಹ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಗಮನ ಇಟ್ಟು ಕೇಳಿ. ಓಕೆನಾ ಮಕ್ಕಳೇ? ಸರಿ, ಹಾಗಿದ್ರೆ ಮೊದಲನೇದಾಗಿ ಬರುವಂಥ ರಿಯಾಕ್ಷನ್ ನಿಮಗೆ ನಿಮ್ಮ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ ಆಗಿತ್ತು. ಅದರಲ್ಲಿ ಬರುವಂಥದ್ದು ಮೊದಲನೇದು ನಿಮಗೆ ಅಡಿಷನ್ ಆಫ್ ಹೈಡ್ರೋಜನ್ ಸಯನೈಡ್. ಹೈಡ್ರೋಜನ್ ಸಯನೈಡ್ನ ಆ್ಯಡ್ ಮಾಡಿದಾಗ ನಮ್ಮ ಆಲ್ಡಿಹೈಡ್ಗೆ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಥವಾ ಕೀಟೋನ್ಗೆ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ಹೇಳಿ ನೋಡಿ. ಇಲ್ಲಿ ಮೊದಲನೇದಾಗಿ ನಾವೇನು ಮಾಡಬೇಕಾಗುತ್ತೆ, ಹೈಡ್ರೋಜನ್ ಸಯನೈಡಿಂದ ನಾವು ಸಯನೈಡ್ನ ಒಬ್ಟೈನ್ ಮಾಡ್ಕೋಬೇಕಾಗುತ್ತೆ. ಹೈಡ್ರೋಜನ್ ಸಯನೈಡ್ನ ಒಬ್ಟೈನ್ ಮಾಡಿಕೊಂಡು ಅದರ ನಂತರ ಈ ಸಯನೈಡ್ನ ಟ್ರೀಟ್ ಮಾಡ್ತೀವಿ ಟು ಆರ್ ಆಲ್ಡಿಹೈಡ್ ಅಥವಾ ಕೀಟೋನ್. ಓಕೆ, ನೋಡಿ ಇಲ್ಲಿ ಮಕ್ಕಳೇ, ಒಂದು ಆಲ್ಡಿಹೈಡನ್ನು ಸಯನೈಡ್ ಜೊತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ನನಗೊಂದು ಇಲ್ಲಿಂದ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಸಿಗುತ್ತೆ, ಸಯಾನೋ ಕಾಂಪ್ಲೆಕ್ಸ್. ಈ ಸಯಾನೋ ಕಾಂಪ್ಲೆಕ್ಸ್ ನಾವೇನು ಮಾಡ್ತೀವಿ, ಪ್ರೋಟೋನೇಟ್ ಮಾಡ್ತೀವಿ. ವೆನ್ ವಿ ಪ್ರೋಟೋನೇಟ್ ಇಟ್ ನಮಗೆ ಸಿಗೋವಂಥದ್ದೇನು, ಒಂದು ಸಯಾನೋಹೈಡ್ರಿನ್. ಓಕೆನಾ? ನೋಡಿ ಇಲ್ಲಿ ಹೈಡ್ರೋಜನ್ ಸಯನೈಡ್ನ ಆ್ಯಡ್ ಮಾಡ್ತಾ ಇದ್ದೀರಾ. ಹೇಗೆ ಅಂತಂದರೆ, ಮೊದಲನೇದಾಗಿ ಈ ಹೈಡ್ರೋಜನ್ ಸಯನೈಡಿಂದ ನಾವು ಸಯನೈಡ್ನ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸಯನೈಡ್ ಒಬ್ಟೈನ್ ಆದಾಗ ಏನು ಮಾಡ್ತೀರಾ, ಇದೇ ಸಯನೈಡ್ನ ಆಲ್ಡಿಹೈಡ್ ಅಥವಾ ಕೀಟೋನ್ ಜೊತೆ ಟ್ರೀಟ್ ಮಾಡ್ತೀರಾ. ಅಲ್ಟಿಮೇಟ್ಲಿ ನಿಮಗೊಂದು ಇಂಟರ್ಮೀಡಿಯೇಟ್ ಸಿಗುತ್ತೆ, ಸಯಾನೋ ಕಾಂಪ್ಲೆಕ್ಸ್. ಇದನ್ನು ನೀವು ಪ್ರೋಟೋನೇಟ್ ಮಾಡಿದಾಗ ನಿಮಗೇನು ಒಬ್ಟೈನ್ ಆಗುತ್ತೆ, ಯು ವುಡ್ ಗೆಟ್ ನಿಮ್ಮ ಸಯಾನೋಹೈಡ್ರಿನ್. ಇಲ್ಲಿ ನೀವು ಬೇಸಿಕಲಿ ಏನು ಮಾಡ್ತೀರಾ, ಪ್ರೋಟೋನೇಟ್ ಮಾಡ್ತಾಯಿದ್ದೀರಾ ಅಥವಾ ಹೈಡ್ರೋಜನ್ ಅಯಾನ್ನ ಆ್ಯಡ್ ಮಾಡ್ತಾಯಿದ್ದೀರಾ. ಓಕೆ,
ಎಕ್ಸಾಂಪಲ್ ನೋಡಿ ಇಲ್ಲಿ ಅಸಿಟಾಲ್ಡಿಹೈಡ್ ಇದೆ, ಸೈನೈಡ್ ಜೊತೆ ಟ್ರೀಟ್ ಮಾಡ್ತೀರಾ, ಒಂದು ಸೈನೋ ಕಾಂಪ್ಲೆಕ್ಸ್ ಸಿಗುತ್ತೆ, ಒಟ್ಟು ಪ್ರೋಟನೇಟ್ ಮಾಡ್ತೀರಾ, ಒಂದು ಅಸಿಟಾಲ್ಡಿಹೈಡ್ ಸೈನೋಹೆಡ್ರನ್ ಸಿಗ್ತಾ ಇದೆ. ಸೊ ಲೈಕ್ ವೈಸ್ ನಿಮ್ಮ ಕೀಟೋನಲ್ಲೂ ಸಹ ಇಟ್ ಇಸ್ ದ ಸೇಮ್ ಥಿಂಗ್. ಕೀಟೋನ್ ಅಸಿಟೋನ್ ತೊಗೋತೀರಾ, ಸೈನೈಡ್ ಜೊತೆ ಟ್ರೀಟ್ ಮಾಡ್ತೀರಾ, ಒಂದು ಸೈನೋ ಕಾಂಪ್ಲೆಕ್ಸ್ ಸಿಗುತ್ತೆ, ಇದನ್ನು ಅಗೇನ್ ಪ್ರೋಟನೇಟ್ ಮಾಡ್ತೀರಾ, ಅಲ್ಟಿಮೇಟ್ಲಿ ನಿಮಗೇನು ಒಪ್ಟೇನ್ ಆಗುತ್ತೆ ಇಲ್ಲಿ ನಿಮ್ಮ ಸೈನೋಹೆಡ್ರನ್ ಸಿಗುತ್ತೆ. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ ಅಡಿಷನ್ ಆಫ್ ಹೈಡ್ರೋಜನ್ ಸೈನೈಡ್ ಆಗಿತ್ತು. ಈಗ ನೆಕ್ಸ್ಟ್ ಇರುವಂಥದ್ದು ನಿಮಗೆ ಅಡಿಷನ್ ಆಫ್ ಸೋಡಿಯಂ ಬೈಸಲ್ಫೈಡ್. ಸೋಡಿಯಂ ಬೈಸಲ್ಫೈಡ್ನ ನಾವು ನಮ್ಮ ಕೀಟೋನ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಅಂತಂದ್ರೆ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ಹೇಳಿ ನೋಡಿ. ಕೀಟೋನ್ನ ತಗೊಂಡು ಸೋಡಿಯಂ ಬೈಸಲ್ಫೈಡ್ ಜೊತೆ ಟ್ರೀಟ್ ಮಾಡಿದಾಗ ಸಿಗೋಂಥ ಪ್ರಾಡಕ್ಟ್ ನಮಗೇನು ಅಸಿಟೋನ್ ಬೈಸಲ್ಫೈಡ್. ನೋಡಿ ಇಲ್ಲಿ ಕೀಟೋನ್ನ ತಗೋತೀರಾ, ಬೇಡ ಇಲ್ಲಿ ಎಕ್ಸಾಂಪಲ್ ನೋಡಿ, ಕೀಟೋನ್ನ ತಗೋತೀರಾ ವಿಚ್ ಇಸ್ ಬೇಸಿಕಲಿ ಅಸಿಟೋನ್, ಸೋಡಿಯಂ ಬೈಸಲ್ಫೈಡ್ ಜೊತೆ ಟ್ರೀಟ್ ಮಾಡ್ತೀರಾ, ಅಲ್ಟಿಮೇಟ್ಲಿ ಒಪ್ಟೇನ್ ಆಗೋ ಪ್ರಾಡಕ್ಟು ಅಸಿಟೋನ್ ಬೈಸಲ್ಫೇಟ್. ಅಸಿಟೋನ್ ಬೈಸಲ್ಫೇಟ್ ಹೇಳ್ತಾ ಮಕ್ಕಳೇ. ಸೊ ಇದು ಇನ್ ಜನರಲ್ ತುಂಬ ಸಣ್ಣ ಪ್ರಮಾಣದಲ್ಲಿ ತಿಳ್ಕೊಬೇಕಾಗಿರುವಂಥ ಒಂದು ರಿಯಾಕ್ಷನ್. ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ಅಡಿಷನ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್. ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ ನಾವೇನು ಮಾಡ್ತೀವಿ ನಮ್ಮ ಕೀಟೋನ್ಗೆ ಆ್ಯಡ್ ಮಾಡಿದಾಗ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ಹೇಳಿ ನೋಡಿ. ಇಲ್ಲಿ ನಮ್ಮ ಒಂದು ಅಸಿಟಾಲ್ಡಿಹೈಡ್ ಅಥವಾ ನಮ್ಮ ಆಲ್ಡಿಹೈಡ್ ಆಗುತ್ತವ ಕೀಟೋನ್ನ ನಾವೇನು ಮಾಡ್ತೀವಿ, ಒಂದು ಆಲ್ಕೈಲ್ ಮೆಗ್ನೀಷಿಯಂ ಹ್ಯಾಲೈಡ್ ಜೊತೆ ಟ್ರೀಟ್ ಮಾಡಿದಾಗ ನಮಗೊಂದು ಮೆಗ್ನೀಷಿಯಂ ಕಾಂಪ್ಲೆಕ್ಸ್ ಸಿಗುತ್ತೆ. ನಾವು ಇದೇ ಮೆಗ್ನೀಷಿಯಂ ಕಾಂಪ್ಲೆಕ್ಸ್ ನಾವೇನು ಮಾಡ್ತೀವಿ, ಹೈಡ್ರಾಲಿಸಿಸ್ ಮಾಡಿದಾಗ, ಆಸಿಡ್ ಹೈಡ್ರಾಲಿಸಿಸ್ ಅಥವಾ ಬೇಸಿಕ್ ಹೈಡ್ರಾಲಿಸಿಸ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಸಿಗುವಂಥ ಪ್ರಾಡಕ್ಟೇ ನಮ್ಮ ಆಲ್ಕೋಹಾಲ್. ನಮ್ಮ ಆಲ್ಡಿಹೈಡಿಗೆ ನಾವು ಆಲ್ಕೈಲ್ ಮೆಗ್ನೀಷಿಯಂ ಹ್ಯಾಲೈಡ್ ಅಥವಾ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ಟ್ರೀಟ್ ಮಾಡ್ತೀವಿ ಅಂತಂದರೆ ಒಂದು ಮೆಗ್ನೀಷಿಯಂ ಕಾಂಪ್ಲೆಕ್ಸ್ ಸಿಗುತ್ತೆ. ಆ್ಯಂಡ್ ಅದೇ ಮೆಗ್ನೀಷಿಯಂ ಕಾಂಪ್ಲೆಕ್ಸ್ನ ನಾವು ಹೈಡ್ರಾಲಿಸಿಸ್ ಮಾಡ್ತೀವಿ ಅಂತಂದಾಗ ನಮಗೆ ಸಿಗುವಂಥ ಪ್ರಾಡಕ್ಟೇ ನಮಗೆ ಒಂದು ಆಲ್ಕೋಹಾಲ್. ನೋಡಿ ಇಲ್ಲಿ ಅಸಿಟಾಲ್ಡಿಹೈಡ್ when it is reacting with alkyl magnesium bromide, it undergoes the formation of ನಮ್ಮ ಮೆಗ್ನೀಷಿಯಂ ಕಾಂಪ್ಲೆಕ್ಸ್, ಮೆಗ್ನೀಷಿಯಂ ಬ್ರೋಮೈಡ್ ಅನ್ನೋಂಥ ಕಾಂಪ್ಲೆಕ್ಸ್. ಆ್ಯಂಡ್ ಇಫ್ ಇಟ್ ಈಸ್ ಬೀನ್ ಹೈಡ್ರೋಲೈಸ್ಡ್, ಫೈನಲಿ ವಿ ವುಡ್ ಬಿ ಒಬ್ಟೈನಿಂಗ್ ಪ್ರೊಪೆನಾಲ್ ಆ್ಯಂಡ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಒಂದು ಕಾಂಪ್ಲೆಕ್ಸ್. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ ಎರಡನೇ ರೀತಿಯ ಪ್ರಿಪ್ರೇಷನ್ ಆಗಿತ್ತು ಅಥವಾ ರಿಯಾಕ್ಷನ್ ಆಗಿತ್ತು. ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಆಲ್ಕೋಹಾಲ್ಸ್, ಅಂದರೆ ಫಾರ್ಮೇಷನ್ ಆಫ್ ಅಸಿಟಾಲ್ಸ್. ಅಸಿಟಾಲ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೆ, ಒಂದು ಆಲ್ಡಿಹೈಡ್ನ ಆಲ್ಕೋಹಾಲ್ ಜೊತೆ ಟ್ರೀಟ್ ಮಾಡ್ತೀರಾ ಅಂತಂದರೆ ಯು ವುಡ್ ಗೆಟ್ ಅಸಿಟಾಲ್. ಆ್ಯಂಡ್ ಇದು ಡೈರೆಕ್ಟ್ ಪ್ರೊಸೆಸ್ಸಾ? ನೋ. ಇಲ್ಲಿ ನನಗೆ ಒಂದು ಇಂಟರ್ಮೀಡಿಯೇಟ್ ಸಿಗುತ್ತೆ ವಿಚ್ ಇಸ್ ಬೇಸಿಕಲಿ ಹೆಮಿ ಅಸಿಟಾಲ್. ಆ್ಯಂಡ್ ಅದನ್ನು ನಾವೇನು ಮಾಡ್ತೀವಿ, ಡಿಹೈಡ್ರೇಷನ್ ಮಾಡಿದಾಗ ಸಿಗುವಂಥ ಪ್ರಾಡಕ್ಟೇ ಅಸಿಟಾಲ್. ನೋಡಿ ಇಲ್ಲಿ when an aldehyde is being treated with alcohol, it undergoes it forms hemiacetal, which is basically an intermediate product. ಇದೇ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ನಾವು ಡಿಹೈಡ್ರೇಟ್ ಮಾಡಿದಾಗ ಏನು ಸಿಗುತ್ತೆ ನಮಗೆ ಒಂದು ಅಸಿಟಾಲ್. ಓಕೆ ಮಕ್ಕಳೇ? ನೋಡಿ ಇಲ್ಲಿ ಎಕ್ಸಾಂಪಲ್ ಸಹ ಬರ್ತೀನಿ. ಇಲ್ಲಿ ಆಲ್ಡಿಹೈಡ್ ತೊಗೋತೀರಾ, ಎಥನಾಲ್ ಜೊತೆ ಟ್ರೀಟ್ ಮಾಡ್ತೀರಾ, 1-ethoxy ಎಥನಾಲ್ ಸಿಗುತ್ತೆ, ಡಿಹೈಡ್ರೇಟ್ ಮಾಡ್ತೀರಾ, ಸಿಗೋವಂಥದ್ದು 1,1 ಡೈಎಥಾಕ್ಸಿ ಈಥೇನ್. ಇದು ಆಲ್ಡಿಹೈಡ್ಗಾಯಿತು. ಕೀಟೋನ್ಗೂ ಇಟ್ ಇಸ್ ದ ಸೇಮ್ ಥಿಂಗ್. ಕೀಟೋನ್ ತೊಗೋತೀರಾ, ಅಗೇನ್ ಇಥಿಲೀನ್ ಗ್ಲೈಕಾಲ್ ಜೊತೆ ಟ್ರೀಟ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ HCl ಅಥವಾ HCl ಗ್ಯಾಸ್, ನಿಮ್ಗೇನು ಸಿಗುತ್ತೆ, ಒಂದು ಕೀಟಾಲ್ ಸಿಗುತ್ತೆ ವಿಚ್ ಇಸ್ ಬೇಸಿಕಲಿ ಇಥಿಲೀನ್ ಗ್ಲೈಕಾಲ್ ಕೀಟಾಲ್. ಇದೇ ಇಥಿಲೀನ್ ಗ್ಲೈಕಾಲ್ ಕೀಟಾಲ್ ನೀವೇನು ಮಾಡ್ತೀರಾ, ಇಥಿಲೀನ್ ಗ್ಲೈಕಾಲ್ ಕೀಟಾಲ್ ಸಿಗುತ್ತೆ. ಅಗೇನ್ ಇಟ್ ಇಸ್ ದ ಸೇಮ್ ಥಿಂಗ್, ಡೈರೆಕ್ಟ್ ಪ್ರೊಸೆಸ್ ಬರ್ತೀನಿ ಇಲ್ಲಿ. ಓಕೆ ನೋಡಿ ಇಲ್ಲಿ ಅಸಿಟೋನ್ ರಿಯಾಕ್ಟಿಂಗ್ ವಿತ್ ಇಥಿಲೀನ್ ಗ್ಲೈಕಾಲ್ ಇನ್ ದ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ HCl, ಯು ಆರ್ ಗೆಟಿಂಗ್ ಇಥಿಲೀನ್ ಗ್ಲೈಕಾಲ್ ಕೀಟಾಲ್. ನೀವು ಪ್ರಶ್ನೆ ಮಾಡ್ಬೋದು, ಸರ್ ಇದನ್ನು ಕೀಟಾಲ್ ಫಾರ್ಮೇಷನ್ ಅಂತ ಯಾಕೆ ಹೇಳ್ತೀವಿ, ಅಥವಾ ಕೀಟಾಲ್ ಫಾರ್ಮೇಷನ್ ಅಂತ ಯಾಕೆ ಕರಿಬಾರ್ದು ಅಂತೇಳಿ ಮಕ್ಕಳೇ, ಇಲ್ಲಿ ನಾವು ಅಸಿಟಾಲ್ ಫಾರ್ಮೇಷನ್ ಅಂತಲೇ ಕರಿತೀವಿ. ಬಿಕಾಸ್ ಆಲ್ ಆಫ್ ದಿಸ್ ಇಸ್ ಇನ್ ಜನರಲೈಸ್ಡ್ ಒಂದೇ ರೀತಿಯ ಪ್ರಿಪ್ರೇಷನ್ ಆಗಿರುವಂಥ ಕಾರಣದಿಂದ ನಾವಿಲ್ಲಿ ಕೀಟಾಲ್ ಅಂತ ಹೇಳಲ್ಲ, ಅಸಿಟಾಲ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಓಕೆನಾ ಮಕ್ಕಳೇ? ಸೊ ಇದು ಎರಡನೇ ರೀತಿಯ ಪ್ರಿಪ್ರೇಷನ್ ಆಗಿತ್ತು ವಿತ್ ರೆಸ್ಪೆಕ್ಟ್ ಟು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ ವಿಚ್ ಇಸ್ ಅಬೌಟ್ ದ ರಿಡಕ್ಷನ್ ಟು ಆಲ್ಕೋಹಾಲ್ಸ್. ಅಂತಂದರೆ ನಾವು ಆಲ್ಕೋಹಾಲ್ಸ್ಗೆ ವಾಪಸ್ ರೆಡ್ಯೂಸ್ ಮಾಡ್ತಾ ಇದ್ದೀವಿ ಫ್ರಮ್ ಆಲ್ಡಿಹೈಡ್ಸ್. ನೋಡಿ ಮಕ್ಕಳೇ, ಇಲ್ಲಿ ಮೊದಲನೇದಾಗಿ ನಾವೇನು ಮಾಡಿದ್ವಿ, ಆಲ್ಕೋಹಾಲ್ಸನ್ನು ಆಕ್ಸಿಡೈಸ್ ಮಾಡಿದಾಗ ಸಿಗುವಂಥ ನನಗೆ ಆಲ್ಡಿಹೈಡ್ಸ್. ಅದೇ ನಾನು ಆಲ್ಡಿಹೈಡ್ಸ್ನ ವಾಪಸ್ ಆಲ್ಕೋಹಾಲ್ಸ್ ತೊಗೋಬೇಕು ಅಂತಂದರೆ ಐ ವಿಲ್ ಹ್ಯಾವ್ ಟು ರೆಡ್ಯೂಸ್ ಇಟ್. ಸೊ ಆಕ್ಸಿಡೈಸ್ ಮಾಡಬೇಕು ಅಂತಂದರೆ ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸ್ ಮಾಡಬೇಕು ಅಂತಂದರೆ ಇಟ್ ಈಸ್ ರೆಡ್ಯೂಸಿಂಗ್ ಏಜೆಂಟ್.
ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ ನೆನಪಿರಲಿ ಮಕ್ಕಳೇ. ಸೊ ಇದನ್ನೇ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಅಳವಡಿಸ್ಕೋತೀವಿ ಅಂತಂದರೆ ನೋಡಿ, ಇಲ್ಲಿ ಮೊದಲನೇದಾಗಿ ಒಂದು ಆಲ್ಡಿಹೈಡ್ನ ತೊಗೋತೀರಾ ಆ್ಯಂಡ್ ಯು ಆರ್ ಟ್ರೀಟಿಂಗ್ ದಟ್ ವಿತ್ ಹೈಡ್ರೋಜನ್ ಅಥವಾ ಹೈಡ್ರೋಜನೇಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಅ ರೆಡ್ಯೂಸಿಂಗ್ ಏಜೆಂಟ್ ವಿಚ್ ಇಸ್ ಬೇಸಿಕಲಿ ಸೋಡಿಯಂ ಬೋರೋಹೈಡ್ರೈಡ್. ನಿಮಗೆ ಸಿಗುವಂಥದ್ದು ನಿಮ್ಮ ಆಲ್ಕೋಹಾಲ್. ನೋಡಿ ಇಲ್ಲಿ ಎಕ್ಸಾಂಪಲ್ ಕಡೆ ನೋಡೋದಾದರೆ ಅಸಿಟಾಲ್ಡಿಹೈಡ್ನ ನೀವು ಹೈಡ್ರೋಜನೇಟ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಬೋರೋಹೈಡ್ರೈಡ್ ಅಂತಂದಾಗ ಸಿಗುವಂಥ ಪ್ರಾಡಕ್ಟೇ ನಿಮಗೆ ಒಂದು ಆಲ್ಕೋಹಾಲ್ ವಿಚ್ ಇಸ್ ಎಥನಾಲ್. ರೆಡ್ಯೂಸ್ ಮಾಡ್ತಾಯಿರ ಅಷ್ಟೇ, ಉಲ್ಟಾ ಆಕ್ಸಿಡೈಸ್ದು ಉಲ್ಟಾ. ಓಕೆ, ಸೊ ಕೀಟೋನ್ ಕಡೆ ನೋಡೋದಾದ್ರೆ ಇಟ್ ಇಸ್ ದ ಸೇಮ್ ಥಿಂಗ್. ಕೀಟೋನ್ನ ಹೈಡ್ರೋಜನೇಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ರೆಡ್ಯೂಸಿಂಗ್ ಏಜೆಂಟ್ ಸೋಡಿಯಂ ಬೋರೋಹೈಡ್ರೈಡ್ ನಿಮಗೆ ಸಿಗುವಂಥ ಪ್ರಾಡಕ್ಟೇ ನಿಮಗೊಂದು ಆಲ್ಕೋಹಾಲ್. ಎಕ್ಸಾಂಪಲ್ ಕಡೆ ನೋಡೋದಾದರೆ ಅಗೇನ್ ಸೇಮ್ ಥಿಂಗ್, ಇಲ್ಲಿ CH3 ಬರಬೇಕಿತ್ತು. ಸೊ ಕೀಟೋನ್ ಹೈಡ್ರೋಜನೇಟ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಬೋರೋಹೈಡ್ರೈಡ್, ಸಿಗ್ತಿರುವಂಥದ್ದು ಈಥೇನ್ ಡೈಆಲ್. ಯಾಕೆ ಅಂತಂದರೆ 2 ಹೈಡ್ರಾಕ್ಸಿಲ್ ಗ್ರೂಪ್ ಇದೆ. ಓಕೆನಾ ಮಕ್ಕಳೇ, ಸೊ ಇದು ನಿಮ್ಮ ರಿಡಕ್ಷನ್ ಟು ಆಲ್ಕೋಹಾಲ್ಸ್ ಆಗಿತ್ತು. ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ ವಿಚ್ ಇಸ್ ಬೇಸಿಕಲಿ ಅಗೇನ್ ಅಬೌಟ್ ರಿಡಕ್ಷನ್. ಬಟ್ ಇಲ್ಲಿ ನಾವೇನು ಮಾಡ್ತಿದ್ವಿ, ರಿಡಕ್ಷನ್ ಟು ಹೈಡ್ರೋಕಾರ್ಬನ್ಸ್. ಅಲ್ಲಿ ಆಲ್ಕೋಹಾಲ್ಸ್ ಆಗಿತ್ತು, ಇಲ್ಲಿ ನಾವೇನು ಮಾಡ್ತೀವಿ, ರಿಡಕ್ಷನ್ ಟು ಹೈಡ್ರೋಕಾರ್ಬನ್ಸ್ಗೆ ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದರಲ್ಲೂ ಸಹ ನಮಗೆ 2 ರೀತಿಯ ಪ್ರಾಸೆಸ್ಗಳಿದೆ. ಒಂದು ಕ್ಲೆಮೆನ್ಸನ್ ರಿಡಕ್ಷನ್, ಮತ್ತೊಂದು ವುಲ್ಫ್ ಕಿಶ್ನರ್ ರಿಡಕ್ಷನ್. ಈ ಕ್ಲೆಮೆನ್ಸನ್ ರಿಡಕ್ಷನ್ ಏನಾಗುತ್ತೆ, ನಿಮ್ಮ ಕೀಟೋನನ್ನು ನೀವು ಹೈಡ್ರೋಜನೇಟ್ ಮಾಡ್ತಾ ಇದ್ದೀರಾ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಮರ್ಕ್ಯುರಿ ಅಮಾಲ್ಗಮ್ ಹಾಗೂ ಡೈಲ್ಯೂಟ್ HCl ಅಂತಂದಾಗ ನಿಮ್ಗೆ ಇಲ್ಲೊಂದು ಹೈಡ್ರೋಕಾರ್ಬನ್ ಸಿಗ್ತಿದೆ ಆ್ಯಂಡ್ ವಾಟರ್ ಸಹ ಎಲಿಮಿನೇಟ್ ಆಗ್ತಾ ಇದೆ. ನೋಡಿ ಇಲ್ಲಿ, ವೆನ್ propanone is hydrogenated in the presence of zinc mercury amalgam and dilute HCl, you are obtaining propane and water. ಕ್ಲೆಮೆನ್ಸನ್ ರಿಡಕ್ಷನ್ ಅಂತಂದರೆ ಬೇಸಿಕಲಿ ರೆಡ್ಯೂಸ್ ಮಾಡ್ತಾ ಇದ್ದೀರಾ. ಸೊ ಕ್ಲೆಮೆನ್ಸನ್ ರಿಡಕ್ಷನ್ ಯೂಸ್ ಮಾಡ್ತಿರೋಂಥ ಕ್ಯಾಟಲಿಸ್ಟ್ ಯಾವುದು, ಜಿಂಕ್ ಮರ್ಕ್ಯುರಿ ಅಮಾಲ್ಗಮ್ ಜೊತೆಗೆ ಡೈಲ್ಯೂಟ್ HCl. ಇದನ್ನು ಮಾತ್ರ ಮರಿಕೊಡ್ದು. ಓಕೆ, ಇದು ಮೊದಲನೇ ರೀತಿಯ ಪ್ರಿಪ್ರೇಷನ್ ಆಗಿತ್ತು. ಎರಡನೇ ರೀತಿ ಅದು ವುಲ್ಫ್ ಕಿಶ್ನರ್ಸ್ ರಿಡಕ್ಷನ್. ರಿಡಕ್ಷನ್ಲು ಇಟ್ ಇಸ್ ದ ಸೇಮ್ ಥಿಂಗ್. ಇಲ್ಲಿ ನಾವು ಹೈಡ್ರೋಜನೇಟ್ ಮಾಡ್ತಾಯಿದ್ದಾಗ ನಾವೇನು ಮಾಡ್ತಿದ್ದೀವಿ, ಜಿಂಕ್ ಮರ್ಕ್ಯುರಿ ಅಮಾಲ್ಗಮ್ ತೊಗೋತಿದ್ದೀವಿ. ಇಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಹೈಡ್ರಜೀನ್ನ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಒಂದು ಕೀಟೋನನ್ನು ಹೈಡ್ರಜೀನ್ ಜೊತೆ ಟ್ರೀಟ್ ಮಾಡ್ತಾ ಇದ್ದೀವಿ. ಟ್ರೀಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಡಿಹೈಡ್ರೋಜಿನೇಷನ್ ಆಗುತ್ತೆ. ವಾಟರ್ ಕಂಟೆಂಟ್ ಎಲ್ಲ ಹೋದಾಗ ಏನಾಗುತ್ತೆ, ಕೊನೆಯದಾಗಿ ಸಿಗುವಂಥ ಪ್ರಾಡಕ್ಟ್ ನನಗೆ ನನ್ನ ಹೈಡ್ರೋಕಾರ್ಬನ್. ಅದಕ್ಕೂ ಮುಂಚೆ ನನಗಿಲ್ಲೊಂದು ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಸಿಗುತ್ತೆ. ಇದೇ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸಲ್ಲಿ ನನಗೆ ಬೇಕಾಗಿರೋದೇನು, ನನ್ನ ಹೈಡ್ರೋಕಾರ್ಬನ್. ಸೊ ನಾನು ಏನು ಮಾಡ್ತೀನಿ, ಐ ವುಡ್ ಟ್ರೀಟ್ ದ್ಯಾಟ್ ವಿತ್ ಅ ಸ್ಟ್ರಾಂಗ್ ಬೇಸ್ ಸಚ್ ಆಸ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಅಥವಾ ಇಥಲೀನ್ ಗ್ಲೈಕಾಲ್. ನೋಡಿ ಮಕ್ಕಳಲ್ಲಿ ವುಲ್ಫ್ ಕಿಶ್ನರ್ಸ್ ರಿಡಕ್ಷನ್ಲಿ ನೀವು ಯಾವಾಗಲೂ ಏನು ಮಾಡಬೇಕು, ಟ್ರೀಟ್ ಯುವರ್ ಕೀಟೋನ್ ವಿತ್ ಹೈಡ್ರಜೀನ್ ಜೊತೆ ಟ್ರೀಟ್ ಮಾಡಿದಾಗ ಒಂದು ಇಂಟರ್ಮೀಡಿಯೇಟ್ ಸಿಗುತ್ತೆ. ಆ ಇಂಟರ್ಮೀಡಿಯೇಟ್ ನೀವು ನಿಮ್ಮ ಫೈನಲ್ ಪ್ರಾಡಕ್ಟ್ ಕನ್ವರ್ಟ್ ಮಾಡಬೇಕು ಅಂತಂದರೆ ಟ್ರೀಟ್ ದ್ಯಾಟ್ ವಿತ್ ಅ ಸ್ಟ್ರಾಂಗ್ ಬೇಸ್ ಸಚ್ ಆಸ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೂ ಇಥಲೀನ್ ಗ್ಲೈಕಾಲ್. ಅಲ್ಟಿಮೇಟ್ಲಾಗಿ ಒಪ್ಟೇನ್ ಆಗುವಂಥ ಪ್ರಾಡಕ್ಟ್ ಅದು ನಮ್ಮ ಹೈಡ್ರೋಕಾರ್ಬನ್ ವಿಚ್ ಇಸ್ ಬೇಸಿಕಲಿ ನಮ್ಮ ಪ್ರೊಪೇನ್. ಓಕೆನಾ ಮಕ್ಕಳೇ, ಸೊ ಇದು ನಿಮ್ಮ ರಿಡಕ್ಷನ್ ಆಗಿತ್ತು ವಿತ್ ರೆಸ್ಪೆಕ್ಟ್ ಟು ಕ್ಲೆಮೆನ್ಸನ್ ರಿಡಕ್ಷನ್ ಹಾಗೂ ವುಲ್ಫ್ ಕಿಶ್ನರ್ಸ್ ರಿಡಕ್ಷನ್. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ ವಿಚ್ ಇಸ್ ಅಬೌಟ್ ದ ಆಕ್ಸಿಡೇಷನ್, ಪರ್ಟಿಕ್ಯುಲರ್ ಆಗಿ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಈ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಏನಪ್ಪ ಆಗುತ್ತೆ ಅಂತಂದರೆ, ಮೊದಲನೇದಾಗಿ ನಿಮ್ಮ ಕೀಟೋನ್ನ ನೀವೇನು ಮಾಡ್ತೀರಾ, ಒಂದು ಸೋಡಿಯಂ ಹೈಪೋ ಅಯೋಡೈಡ್ ಜೊತೆ ಟ್ರೀಟ್ ಮಾಡ್ತೀರಾ. ಅಲ್ಟಿಮೇಟ್ಲಿ ಏನು ಒಪ್ಟೇನ್ ಆಗುತ್ತೆ, ನಿಮಗೆ ಒಂದು ಸೋಡಿಯಂ ಅಸಿಟೇಟ್ ಅಥವಾ ನಿಮ್ಮ ಅಸಿಟೇಟ್ ಕಾಂಪ್ಲೆಕ್ಸ್ ಸಿಗುತ್ತೆ, ಮತ್ತೊಮ್ಮೆ ಅದರ ಜೊತೆಗೆ ನಿಮ್ಮ ಒಟ್ಟು ಹ್ಯಾಲೋಫಾರ್ಮ್ ಸಹ ಸಿಗುತ್ತೆ. ಓಕೆ, ಇಲ್ಲಿ ಬೇಸಿಕಲಿ ಇರುವಂಥದ್ದು ಅಯೋಡೋಫಾರ್ಮ್. ಬಟ್ ಇನ್ ಜನರಲ್ ಈಗ ಅಯೋಡಿನ್ ಇತ್ತು ಅಂದರೆ ಅಯೋಡೋಫಾರ್ಮ್, ಒಟ್ಟು ಕ್ಲೋರಿನ್ ಇತ್ತು ಅಂದರೆ ಕ್ಲೋರೋಫಾರ್ಮ್. ಓಕೆ, ಸೊ ಇನ್ ಜನರಲ್ ಆಗಿ ನಾವೇನು ಕರಿತೀವಿ ಅದನ್ನು ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅಂತೇಳಿ. ನಿಮ್ಮ ಬೈ ಪ್ರಾಡಕ್ಟ್ ಯಾವಾಗಲೂ ಸಹ ನಿಮಗೆ ಇಲ್ಲಿ ಫಾರ್ಮ್ ಆಗುತ್ತೆ. ಸೊ ಈ ಬೈ ಪ್ರಾಡಕ್ಟ್ ಫಾರ್ಮ್ ಆಗ್ತಿರೋಂಥ ಕಾರಣದಿಂದ ಈ ರಿಯಾಕ್ಷನ್ ನಾವು ಏನು ಮಾಡ್ತೀವಿ, ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್ ಕಡೆ ನೋಡೋದಾದರೆ, ವೆನ್ ಅಸಿಟೋನ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಹೈಪೋಅಯೋಡೈಟ್, ಯು ಆರ್ ಒಬ್ಟೈನಿಂಗ್ ಸೋಡಿಯಂ ಅಸಿಟೇಟ್. ಸೋಡಿಯಮ್ದು ಒಂದು ಸಾಲ್ಟ್ ಫಾರ್ಮ್ ಆಗಿತ್ತು, ಸೊ ಸೋಡಿಯಂ ಅಸಿಟೇಟ್ ಫಾರ್ಮ್ ಆಗಿದೆ. ಅದ್ರ ಜೊತೆಗೆ ಏನಾಗಿದೆ, ಟ್ರೈ ಅಯೋಡೋ ಮೀಥೇನ್ ಸಿಕ್ಕಿದೆ, ಅಥವಾ ಬೇಸಿಕಲಿ ನಿಮ್ಮ ಅಯೋಡೋ ಮೀಥೇನ್ ಸಿಕ್ಕಿದೆ. ಓಕೆನಾ ಮಕ್ಕಳೇ, ಸೊ ಇದು ನಿಮ್ಮ ಒಟ್ಟು ಹ್ಯಾಲೋಫಾರ್ಮ್ ರಿಯಾಕ್ಷನ್ ಆಗಿತ್ತು. ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ, ಇಟ್ ಈಸ್ ನಿಮ್ಮ ಕ್ಯಾನಿಜೆರೋ ರಿಯಾಕ್ಷನ್. 2 ರಿಯಾಕ್ಷನ್ ಇತ್ತಲ್ವ, ಅದರ್ ರಿಯಾಕ್ಷನ್ಸಲ್ಲಿ ಕ್ಯಾನಿಜೆರೋ ರಿಯಾಕ್ಷನ್ ಇತ್ತು ಮತ್ತು ಇನ್ನೊಂದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇತ್ತು. ಈಗ ಕ್ಯಾನಿಜೆರೋ ರಿಯಾಕ್ಷನ್ ಏನಾಗುತ್ತೆ ಅಂತಂದರೆ, ಮೊದಲನೇದಾಗಿ ಎರಡು ಆಲ್ಡಿಹೈಡು ಅಥವಾ ಒಟ್ಟು ಫಾರ್ಮಾಲ್ಡಿಹೈಡು ಒಟ್ಟು ರಿಯಾಕ್ಟ್ ಆಗಿ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಹಾಗೂ ಸ್ವಲ್ಪ ಪ್ರಮಾಣದಾಗಿ ಹೀಟ್ ಮಾಡಿದಾಗ ಏನು ಸಿಗುತ್ತೆ, ನನಗೆ ನನ್ನ ಮೆಥನಾಲ್ ಸಿಗುತ್ತೆ ಹಾಗೂ ನನ್ನ ಪೊಟ್ಯಾಷಿಯಮ್ ಫಾರ್ಮೇಟ್ ಸಿಗುತ್ತೆ. ಪೊಟ್ಯಾಷಿಯಮ್ದು ಒಂದು ಸಾಲ್ಟ್ ಸಿಗುತ್ತೆ.
ಓಕೆ, ನೋಡಿ ಇಲ್ಲಿ ಮತ್ತೊಮ್ಮೆ ಹೇಳ್ತೀನಿ. ವೆನ್ ಟೂ ಆಲ್ಡಿಹೈಡ್ಸ್ ಆರ್ ರಿಯಾಕ್ಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಇಫ್ ಇಟ್ ಇಸ್ ಹೀಟೆಡ್, ನಂಗೆ ಸಿಗೋವಂಥದ್ದು ಇಲ್ಲಿ ಒಂದು ಆಲ್ಕೋಹಾಲ್. ಕ್ಯಾನಿಗೆ ಝ್ಯಾರೋ ರಿಯಾಕ್ಷನ್ ಏನಾಗುತ್ತೆ, ಆಲ್ಡಿಹೈಡ್ ಹೀಟ್ ಆಗಿ ಸಿಗುವಂಥದ್ದು ನಿನಗೆ ಆಲ್ಕೋಹಾಲ್. ಅದೇ ರಿಂಗ್ ಸ್ಟ್ರಕ್ಚರ್ ನೋಡಿದ್ವಿ ಅಂದರು, ಇಟ್ ಈಸ್ ದ ಸೇಮ್ ಥಿಂಗ್. ವೆನ್ ಬೆನ್ಸಾಲ್ಡಿಹೈಡ್ ಇಸ್ ಟ್ರೀಟೆಡ್ ವಿತ್ ದ ಸೇಮ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಇಫ್ ಇಟ್ ಇಸ್ ಹೀಟೆಡ್, obtain ಆಗುವಂಥದ್ದು ನನಗೆ ಬೆನ್ಸೈಲ್ ಆಲ್ಕೋಹಾಲ್ ಹಾಗೂ ಸೋಡಿಯಂ ಬೆನ್ಸೋಯೇಟ್. ಓಕೆ, ಒಂದು ಪೊಟ್ಯಾಷಿಯಮ್ದು ಒಂದು ಆ್ಯಸಿಡ್, ಮತ್ತೊಂದು ನಿಮ್ಮ ಆಲ್ಕೋಹಾಲ್. ಇಲ್ಲೂ ಸಹ ಒಂದು ಆಲ್ಕೋಹಾಲ್, ಒಂದು ಸೋಡಿಯಮ್ದು ಒಂದು ಆ್ಯಸಿಡ್ ಅಥವಾ ಸೋಡಿಯಂ ಬೆನ್ಸೋಯೇಟ್. ಓಕೆ, ಸೊ ಇದು ನಿಮ್ಮ ಕ್ಯಾನಿಜರ್ ರಿಯಾಕ್ಷನ್ ಆಗಿತ್ತು. ಈಗ ನೆಕ್ಸ್ಟ್ ಯಾವುದು? ಸೊ ಮಕ್ಕಳೇ, ಈಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ಬೇಸಿಕಲಿ ಅಬೌಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲ್ಲಿ ಎಲೆಕ್ಟ್ರೋಫೈಲ್ ಸಬ್ಸ್ಟಿಟ್ಯೂಟ್ ಆಗ್ತಾ ಇದೆ. ಹೇಗೆ ಸಬ್ಸ್ಟಿಟ್ಯೂಟ್ ಆಗುತ್ತೆ? ಯೂಸಿಂಗ್ ಅ ಲೂಸ್ ಆ್ಯಸಿಡ್, ಕರೆಕ್ಟ್ ಅಲ್ವಾ? ಒಂದು ಲೂಸ್ ಆ್ಯಸಿಡ್ ಆ್ಯಕ್ಟ್ ಮಾಡಬೇಕಾಗುತ್ತೆ ಒಂದು ಬೆನ್ಝೀನ್ ಮೇಲೆ ಅಥವಾ ಒಂದು ಸಬ್ಸ್ಟಿಟ್ಯೂಟೆಡ್ ಬೆನ್ಝೀನ್ ಮೇಲೆ. ಆಸ್ ಅ ರಿಸಲ್ಟ್ ಎಲೆಕ್ಟ್ರೋಫೈಲ್ ಸಬ್ಸ್ಟಿಟ್ಯೂಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿ, ವೆನ್ ಬೆನ್ಸಾಲ್ಡಿಹೈಡ್ ಇಸ್ ಟ್ರೀಟೆಡ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ನೈಟ್ರಿಕ್ ಆ್ಯಸಿಡ್ ಅಂಡರ್ ವೆರಿ ಲೋ ಟೆಂಪರೇಚರ್, ಐ ಆಮ್ ಗೆಟಿಂಗ್ ನನ್ನ ಮೆಟಾ ನೈಟ್ರೋ ಬೆನ್ಸಾಲ್ಡಿಹೈಡ್. ಓಕೆ, ನೋಡಿ, ಬೆನ್ಸಾಲ್ಡಿಹೈಡ್ನ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಗೂ ನೈಟ್ರಿಕ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡ್ತೀರಾ ಅಂಡರ್ ವೆರಿ ಲೋ ಟೆಂಪರೇಚರ್ಸ್, ನಿಮ್ಗೆ ಏನು ಸಿಗುತ್ತೆ? ಮೆಟಾ ನೈಟ್ರೋ ಬೆನ್ಸಾಲ್ಡಿಹೈಡ್. ಈ ಮೆಟಾ ಪೊಸಿಷನಲ್ಲಿ ನೈಟ್ರೋ ಗ್ರೂಪ್ ಹೇಗೆ ಫಾರ್ಮ್ ಆಗುತ್ತೆ? ಎಲೆಕ್ಟ್ರೋಫೈಲ್ ಆಗಿ ಆ್ಯಕ್ಟ್ ಮಾಡ್ತಿದೆ ನಮ್ಮ ನೈಟ್ರೋನಿಯಂ ಅಯಾನ್, ಕರೆಕ್ಟ್ ಅಲ್ವಾ? ಇಲ್ಲಿ HNO3 ನಿಮಗೆ ಸಿಗುವಂಥದ್ದು ನಿಮ್ಮ ನೈಟ್ರೋನಿಯಂ ಅಯಾನ್. ಇದೇ ನೈಟ್ರೋನಿಯಂ ಅಯಾನ್ ಏನು ಮಾಡುತ್ತೆ? ಇಲೆಕ್ಟ್ರಾನ್ ರಿಚ್ ಇರುವಂಥ ಜಾಗಕ್ಕೆ ಹೋಗಿ ಅಟ್ಯಾಚ್ ಆಗುತ್ತೆ. ಇಲ್ಲಿ ಏನು ಫಾರ್ಮ್ ಆಗ್ತಿರೋದು? ಮೆಟಾ ಪೊಸಿಷನಲ್ಲಿ ಮೆಟಾ ನೈಟ್ರೋ ನೋಡ್ರಪ್ಪ, ಆರ್ಥೋ ಮೆಟಾ ಪ್ಯಾರಾ, ಕರೆಕ್ಟ್ ಅಲ್ವಾ? ಆರ್ಥೋ ಮೆಟಾ ಪ್ಯಾರಾ. ಸೊ ಮೆಟಾ ಪೊಸಿಷನಲ್ಲಿ ಯಾಕೆ ಅಂತಂದರೆ ಎಲೆಕ್ಟ್ರಾನ್ ರಿಚ್ ಇರುವಂಥ ಜಾಗಕ್ಕೆ ಎಲೆಕ್ಟ್ರೋಫೈಲ್ ನೈಟ್ರೋನಿಯಂ ಅಯಾನ್ ವಾಂಟ್ಸ್ ಏನು? ಎಲೆಕ್ಟ್ರಾನ್ಸ್. ನೆಗೆಟಿವ್ ಚಾರ್ಜ್ ಎಲ್ಲಿ ಜಾಸ್ತಿ ಇರುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲೋಗಿ ಅಟ್ಯಾಕ್ ಮಾಡುತ್ತೆ ನಿಮ್ಮ ನೈಟ್ರೋನಿಯಂ ಅಯಾನ್. ಲೈಕ್ ವೈಸ್ ಇಟ್ ಈಸ್ ಗೆಟಿಂಗ್ ಸಬ್ಸ್ಟಿಟ್ಯೂಟೆಡ್. ಓಕೆನಾ? ಸೊ ಇದು ನಿಮ್ಮ ಕೊನೆ ರೀತಿಯ ಅಥವಾ ಕೊನೆ ಕೆಮಿಕಲ್ ರಿಯಾಕ್ಷನ್ ಆಗಿತ್ತು ವಿತ್ ರೆಸ್ಪೆಕ್ಟ್ ಟು ಆಲ್ಡಿಹೈಡ್ಸ್ ಹಾಗೂ ಕೀಟೋನ್ಸ್. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಮಕ್ಕಳು, ಈಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ಅಬೌಟ್ ದ ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಈಗಷ್ಟೇ ನೀವು ಆಲ್ಡಿಹೈಡ್ಸ್ ಹಾಗೂ ಕೀಟೋನ್ಸನ್ನು ಪ್ರಿಪರೇಷನ್ ತಿಳ್ಕೊಂಡ್ರಿ, ಅದರ ನಂತರ ಕೆಮಿಕಲ್ ರಿಯಾಕ್ಷನ್ ಸಹ ತಿಳ್ಕೊಂಡ್ರಿ ವಿತ್ ರೆಸ್ಪೆಕ್ಟ್ ಟು ಆಲ್ಡಿಹೈಡ್ಸ್ ಹಾಗೂ ಕೀಟೋನ್ಸ್. ಜಸ್ಟ್ ಲೈಕ್ ದ್ಯಾಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲೂ ನೀವು ಅದೇ ರೀತಿ ತಿಳ್ಕೊಬೇಕಾಗುತ್ತೆ. ಅಗೇನ್ ವಿತ್ ದ ಸೇಮ್ ಪ್ರಿಪರೇಷನ್ ಆ್ಯಂಡ್ ಅಗೇನ್ ವಿತ್ ದ ಸೇಮ್ ಕೆಮಿಕಲ್ ರಿಯಾಕ್ಷನ್ಸ್. ಓಕೆನಾ ಮಕ್ಕಳೇ? ಸೊ ಈ ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಅಂತ ಬಂದರೆ ನಮಗೆ ನಾನಾ ರೀತಿಯ ಪ್ರಿಪ್ರೇಷನ್ಸ್ಗಳಿದ್ದಾವೆ. ಅದರಲ್ಲಿ ಒಂದೊಂದಾಗಿ ನೋಡ್ತೀವಿ ಅಂತಂದರೆ, ಮೊದಲನೇದಾಗಿ ಬರುವಂಥ ಪ್ರಿಪ್ರೇಷನ್ನೇ ದಟ್ ಈಸ್ ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಫ್ರಮ್ ಪ್ರೈಮರಿ ಆಲ್ಕೋಹಾಲ್ಸ್ ಆ್ಯಂಡ್ ಆಲ್ಡಿಹೈಡ್ಸ್. ಓಕೆ, ಪ್ರೈಮರಿ ಆಲ್ಕೋಹಾಲ್ಸಿಂದ ಹಾಗೂ ಆಲ್ಡಿಹೈಡ್ಸಿಂದ ನಾವು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಹೇಗೆ ಒಬ್ಟೈನ್ ಮಾಡ್ಕೋಬೋದು ಅಂತ. ಅದರ ನಂತರ ಬರುವಂಥ ನಮಗೆ ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಫ್ರಮ್ ಆಲ್ಕೈಲ್ ಬೆನ್ಝೀನ್ಸ್. ಅದರ ನಂತರ ಬರುವಂಥ ನಮಗೆ ನೈಟ್ರೈಲ್ಸ್ ಹಾಗೂ ಅಮೈಡ್ಸಿಂದ. ಅದರ ನಂತರ ಬರುವಂಥ ನಮಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ಗಳಿಂದ ಆ್ಯಂಡ್ ಅಸೈಲ್ ಹ್ಯಾಲೈಡ್ಸ್ ಆ್ಯಂಡ್ ಅನ್ಹೈಡ್ರೇಟ್ಸಿಂದ, ಕೊನೆಯದಾಗಿ ಎಸ್ಟರ್ಸಿಂದ. ನೋಡಿ ಇಲ್ಲಿ ಆಲ್ಡಿಹೈಡ್ಸ್ ಹಾಗೂ ಕೀಟೋನ್ಸ್ನ ಪ್ರಿಪ್ರೇಷನ್ ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಪ್ರಿಪ್ರೇಷನ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಪ್ರಿಪ್ರೇಷನ್ಸ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್, ಕಾಪಿ ಪೇಸ್ಟ್ ಆಫ್ ಆಲ್ಡಿಹೈಡ್ಸ್ ಹಾಗೂ ಕೀಟೋನ್ಸ್. ಓಕೆ, ನೋಡಿ ಇಲ್ಲಿ ಆಲ್ಕೈಲ್ ಬೆನ್ಝೀನ್ಸ್ ಇತ್ತು, ಟಾಲಿನ್, ಆ್ಯಂಡ್ ಅಗೇನ್ ಆಲ್ಕೋಹಾಲ್ಸ್ ಇತ್ತು, ನೈಟ್ರೈಲ್ಸ್ ಆ್ಯಂಡ್ ಅಮೈಡ್ಸ್ ಇತ್ತು, ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ ಇತ್ತು, ಎಸ್ಟರ್ಸ್ ಇತ್ತು, ಅಸೈಲ್ ಹ್ಯಾಲೈಡ್ಸ್ ಇತ್ತು. ಸೊ ಎಲ್ಲನೂ ಸಹ ನಿಮಗೆ ಸೇಮ್ ಮೆಥಡಾಲಜಿ ಇದೆ, ಎಲ್ಲೂ ಸಹ ನಿಮಗೆ ಆ ಕಡೆ ಈ ಕಡೆ ಹೋಗೋಷ್ಟಿಲ್ಲ. ಓಕೆನಾ? ಸೊ ಈಗ ಒಂದೊಂದಾಗಿ ನೋಡ್ತೀವಿ ಅಂತಂದರೆ, ಮೊದಲನೇದಾಗಿ ಬರುವಂಥ ಪ್ರಿಪರೇಷನ್ ನಮಗೆ ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಫ್ರಮ್ ಪ್ರೈಮರಿ ಆಲ್ಕೋಹಾಲ್ಸ್ ಹಾಗೂ ಆಲ್ಡಿಹೈಡ್ಸ್. ಓಕೆ, ಸೊ ಈ ಆಲ್ಕೋಹಾಲ್ಸಿಂದ ಹೇಗೆ ಒಬ್ಟೈನ್ ಮಾಡ್ಬೋದು? ಈ ಆಲ್ಕೋಹಾಲ್ಸಿಂದ ನಾವು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಒಬ್ಟೈನ್ ಮಾಡಬೇಕು ಅಂತಂದರೆ ನಾನು ನಿಮಗೆ ಏನು ಹೇಳಿದ್ದೆ, ಒಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ನ ಯೂಸ್ ಮಾಡಬೇಕು. ಈ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು? ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ಪೊಟ್ಯಾಷಿಯಂ ಡೈಕ್ರೋಮೇಟ್ ಹಾಗೂ ನಿಮಗೆ ನಾನಾ ರೀತಿಯ ಆಕ್ಸಿಡೈಸಿಂಗ್ ಏಜೆಂಟ್ಗಳಿದ್ದಾವೆ. ಸೊ ಇಲ್ಲಿ ನಾವೇನು ಯೂಸ್ ಮಾಡ್ತಾಯಿದ್ವಿ ಅಂತಂದರೆ, ವಿ ಆರ್ ಯೂಸಿಂಗ್ ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ನೋಡಿ ಇಲ್ಲಿ ಒಂದು ಆಲ್ಕೋಹಾಲನ್ನು ಒಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ಟ್ರೀಟ್ ಮಾಡಿದಾಗ, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ಟ್ರೀಟ್ ಮಾಡಿದಾಗ ಇಲ್ಲೇನಾಗುತ್ತೆ, ಡೈರೆಕ್ಟಾಗಿ ಆಲ್ಕೋಹಾಲ್ಸಿಂದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಒಬ್ಟೈನ್ ಆಗುತ್ತೆ. ಆಲ್ಕೋಹಾಲಿಂದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಒಬ್ಟೈನ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಹ್ಯಾಪನಿಂಗ್ ಅಟ್ ಆಲ್ಕಲೈನ್ ಮೀಡಿಯಮ್. ಓಕೆ, ಸೊ ನೋಡಿ ಇಲ್ಲಿ ಆಲ್ಕೋಹಾಲಿಂದ ಡೈರೆಕ್ಟಾಗಿ ನನಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಒಬ್ಟೈನ್ ಆಯಿತು ಯೂಸಿಂಗ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್
an alkaline medium. And also ಇಲ್ಲಿ hydrolysis process ನಡೀತಿದೆ. ಎಕ್ಸಾಂಪಲ್ ಕಡೆ ನೋಡೋದಾದರೆ ethanol is getting converted into ethanoic acid by treating alkaline potassium permanganate and it is undergoing hydrolysis. ಓಕೆ, ಇದು ನಿಮ್ಮ ಆಲ್ಡಿಹೈಡ್ಸ್ ಸಂಬಂಧಪಟ್ಟಿದ್ದಾಯಿತು. ಓಕೆ, ಸೊ ಈಗ ನಿಮಗೆ ತಿಳ್ಕೊಬೇಕಾದ್ರೆ ಏನಪ್ಪ ಅಂತಂದರೆ ಇಲ್ಲಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಒಂದೇನಾ, ಬೇರೆ ಯಾವುದು ಇಲ್ವಾ ಅಂತ ಹೇಳಿದ್ರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಬಿಟ್ಟು ಸಹ ನಿಮಗೆ ಮತ್ತೊಂದು ಆಕ್ಸಿಡೈಸಿಂಗ್ ಏಜೆಂಟ್ ಇದೆ ವಿಚ್ ಇಸ್ ಬೇಸಿಕಲಿ ಜೋನ್ಸ್ ರಿಯೇಜೆಂಟ್ ಅಂತ. ನೋಡಿ ಇಲ್ಲಿ ಜೋನ್ಸ್ ರಿಯೇಜೆಂಟ್ ವಿಚ್ ಇಸ್ ಬೇಸಿಕಲಿ ಏನು, ಕ್ರೋಮಿಕ್ ಆಸಿಡ್ ಅಥವಾ ಕ್ರೋಮಿಯಂ ಟ್ರೈಆಕ್ಸೈಡ್. ಈ ಕ್ರೋಮಿಯಂ ಟ್ರೈಆಕ್ಸೈಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತಂದರೆ ಅಥವಾ ಒಟ್ಟು ಕಂಬೈನ್ ಆಗಿ ಒಂದು ಕಾಂಪೌಂಡ್ ಅಥವಾ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತಿದೆ ಅಂತಂದರೆ ವಿ ಕಾಲ್ ದಟ್ ಆಸ್ ಜೋನ್ಸ್ ರಿಯೇಜೆಂಟ್. ಈ ಕಾಂಪ್ಲೆಕ್ಸ್ ಕಾಂಪೌಂಡ್ಗಳಿಗೆ ನಾವೇನು ಮಾಡ್ತೀವಿ, ಅ ಬೆಟರ್ ಆಕ್ಸಿಡೈಸಿಂಗ್ ಏಜೆಂಟ್ನ ಯೂಸ್ ಮಾಡ್ತೀವಿ ವಿಚ್ ಇಸ್ ಬೇಸಿಕಲಿ ನಮ್ಮ ಜೋನ್ಸ್ ರಿಯೇಜೆಂಟ್. ಓಕೆ, ನೋಡಿ ಇಲ್ಲಿ 1 ಡೆಕನಾಲಿಂದ ಡೈರೆಕ್ಟಾಗಿ ಡೆಕನೋಯಿಕ್ ಆಸಿಡ್ ಸಿಕ್ತು. ಓಕೆ, ನಿಮಗೆ ಇದ್ರ ಮೇಲೂ ಸಹ ಪ್ರಶ್ನೆ ಕೇಳ್ತಾರೆ. ಓಕೆ, ಇದು ನಿಮಗೆ ಮೊದಲನೇ ರೀತಿಯ ಪ್ರಿಪ್ರೇಷನ್ ಆಗಿದ್ದು ವಿತ್ ರೆಸ್ಪೆಕ್ಟ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್. ಈಗ ಎರಡನೇದು ಯಾವುದಪ್ಪ ಅಂತಂದರೆ ಇಟ್ ಈಸ್ ಫ್ರಮ್ ಆಲ್ಕೈಲ್ ಬೆನ್ಸಿನ್. ಆಲ್ಕೈಲ್ ಬೆನ್ಸಿನ್ ಅಂದರೆ ಅಗೇನ್ ಇಟ್ ಇಸ್ ದ ಸೇಮ್ ಥಿಂಗ್, ಟಾಲಿನ್ ನೀವೇನೇನು ಮಾಡ್ತೀರಾ, ಟಾಲಿನನ್ನು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಜೊತೆ ಟ್ರೀಟ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಇಫ್ ಯು ಹೀಟ್ ಇಟ್ ನಿಮಗೇನು ಸಿಗುತ್ತೆ, ಒಂದು ಬೆನ್ಸೋಯೇಟ್ ಸಿಗುತ್ತೆ, ಪೊಟ್ಯಾಷಿಯಂ ಬೆನ್ಸೋಯೇಟ್ ಸಿಗುತ್ತೆ ವಿಚ್ ಇಸ್ ಅನ್ ಇಂಟರ್ಮೀಡಿಯೇಟ್. ನನಗೆ ಇಲ್ಲಿ ಪೊಟ್ಯಾಷಿಯಂ ಬೇಡ, ನನಗೇನು ಬೇಕಾದ್ರೆ ಇಲ್ಲಿ ಒಂದು ಹೈಡ್ರೋಜನ್ ಬೇಕು. ಸೊ ನಾನು ಏನು ಮಾಡ್ತೀನಿ, ಹೈಡ್ರೋಲಿಸಿಸ್ ಮಾಡ್ತೀನಿ. ಹೈಡ್ರೋಲಿಸಿಸ್ ಮಾಡಿದಾಗ ಏನು ಸಿಗುತ್ತೆ ನನಗೆ, ನನ್ನ ಬೆನ್ಸೋಯಿಕ್ ಆ್ಯಸಿಡ್. ಟಾಲಿನಿಂದ ಡೈರೆಕ್ಟಾಗಿ ಬೆನ್ಸೋಯಿಕ್ ಆ್ಯಸಿಡ್ ಏನು ಟ್ರೀಟ್ ಮಾಡಬೇಕು, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಗೂ ಇದನ್ನು ಆಲ್ಕಲೈನ್ ಮೀಡಿಯಮಲ್ಲಿ ಹೀಟ್ ಮಾಡಬೇಕಾಗತ್ತೆ. ನೋಡಿಲಿ, ಕ್ಯೂಮೀನ್ ಈಸ್ what treated with a strong oxidizing agent like potassium permanganate and in alkaline medium, and if it is heated I get potassium benzoate. And again ಈ potassium benzoate ನಾನು ಹೈಡ್ರಾಲಿಸಿಸ್ ಮಾಡ್ತೀನಿ ಅಂತಂದರೆ ಈ ಪೊಟ್ಯಾಷಿಯಂ ಹೋಗುತ್ತೆ, ಹೈಡ್ರೋಜನ್ ಒಪ್ಟೇನ್ ಆಗುತ್ತೆ, ಫಾರ್ಮಿಂಗ್ ಯು ಬೆನ್ಸೋಯಿಕ್ ಆ್ಯಸಿಡ್. ಓಕೆನಾ ಮಕ್ಕಳೇ, ಇದು ಎರಡನೇ ರೀತಿಯ ಪ್ರಿಪ್ರೇಷನ್ ಆಗಿತ್ತು ವಿತ್ ದ ಪ್ರಿಪ್ರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಈಗ ಮೂರನೇ ರೀತಿಯ ಪ್ರಿಪ್ರೇಷನ್ ಯಾವುದು, ಫ್ರಮ್ ನೈಟ್ರೈಲ್ಸ್ ಆ್ಯಂಡ್ ಅಮೈಡ್ಸ್. ಫ್ರಮ್ ನೈಟ್ರೈಲ್ಸ್ ಹಾಗೂ ಅಮೈಡ್ಸ್. ಈಗ ನೈಟ್ರೈಲ್ಸನ್ನು ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಥವಾ ಅಮೈಡ್ಸಿಂದ ಸಹ ಯೂಸ್ ಮಾಡ್ಬೋದು. ಇಲ್ಲಿ ಮೊದಲನೇದಾಗಿ ತಿಳ್ಕೊಬೇಕಾದ ಪ್ರಾಸೆಸ್ ಏನಪ್ಪ ಅಂತಂದರೆ ಈ ಅಮೈಡ್ಸ್ ಹೇಗೆ ಫಾರ್ಮ್ ಆಯಿತು, ಅಮೈಡ್ಸನ್ನ ಹೇಗೆ ಫಾರ್ಮ್ ಮಾಡ್ಬೋದು ಅಂತ. ನೋಡಿ ಇಲ್ಲಿ ಒಂದು ನೈಟ್ರೈಲ್ನ ತೊಗೊಂಡು ನೀವು ಆ್ಯಸಿಡ್ ಹೈಡ್ರಾಲಿಸಿಸ್ ಅಥವಾ ಬೇಸಿಕ್ ಹೈಡ್ರಾಲಿಸಿಸ್ ಮಾಡ್ತೀರ ಅಂತಂದರೆ ಸಿಗುವಂಥ ಪ್ರಾಡಕ್ಟೇ ನಿಮಗೊಂದು ಅಮೈಡ್, RCONH2. ಇದೇ ಅಮೈಡನ್ನು ನೀವೇನು ಮಾಡ್ತೀರಾ, ಅಗೇನ್ ಆ್ಯಸಿಡ್ ಹೈಡ್ರೋಲಿಸಿಸ್ ಅಥವಾ ಬೇಸಿಕ್ ಹೈಡ್ರೋಲಿಸಿಸ್ ಮಾಡಿ ಹೀಟ್ ಮಾಡ್ತೀರಾ ಅಂತಂದರೆ ಕೊನೆಯದಾಗಿ ಸಿಗುವಂಥದ್ದು ನಿಮಗೆ ನಿಮ್ಮ ಆ್ಯಸಿಡ್, ನಿಮ್ಮ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನೋಡಿ ಮಕ್ಕಳೇ, ಇಲ್ಲಿ ವೆನ್ ಈಥೈನಮೈಡ್, ಇಲ್ಲಿಂದ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ವೆನ್ ಈಥೈನಮೈಡ್ ಇಸ್ ಬೇಸಿಕಲಿ ಹೈಡ್ರೋಲೈಸ್ಡ್ ಅಥವಾ ಹೈಡ್ರೋಲಿಸಿಸ್ ಮಾಡ್ತೀವಿ ಅಂತಂದಾಗ ಸಿಗುವಂಥದ್ದು ನನಗೆ ಎಥನೋಯಿಕ್ ಆ್ಯಸಿಡ್, ಸ್ಟ್ರೇಟ್ ಚೈನ್ ಕಾಂಪೌಂಡ್, ಆಲಿಫ್ಯಾಟಿಕ್ ಸಿಸ್ಟಮ್, ಆರೋಮ್ಯಾಟಿಕ್ ಸಿಸ್ಟಮ್ ಬರ್ತೀನಿ ಅಂತಂದರೆ ವೆನ್ ಬೆನ್ಜಮೈಡ್ ಇಸ್ ಹೈಡ್ರೋಲೈಸ್ಡ್ ಆ್ಯಂಡ್ ಇಫ್ ಇಟ್ ಇಸ್ ಹೀಟೆಡ್ ಸಿಗುವಂಥದ್ದು ಬೆನ್ಸೋಯಿಕ್ ಆ್ಯಸಿಡ್. ಸೊ ಇದು ನಿಮ್ಮ ಎರಡನೇ ರೀತಿಯ ಪ್ರಿಪ್ರೇಷನ್ ಆಗಿದ್ದು ವಿತ್ ರೆಸ್ಪೆಕ್ಟ್ ಟು ನೈಟ್ರೈಲ್ಸ್ ಹಾಗೂ ಅಮೈಡ್ಸ್. ಈಗ ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಇಸ್ ಬೇಸಿಕಲಿ ಯೂಸಿಂಗ್ ಗ್ರಿಗ್ನಾರ್ಡ್ ರಿಯೇಜೆಂಟ್ನ ಯೂಸ್ ಮಾಡಿಕೊಂಡು ಹೇಗೆ ಒಬ್ಟೇನ್ ಮಾಡ್ಬೋದು ಅಂತ. ನೋಡಿ ಇಲ್ಲಿ ನಾನು ಆಲ್ಕೈಲ್ ಮೆಗ್ನೀಷಿಯಂ ಹ್ಯಾಲೈಡನ್ನ ಒಂದು ಡ್ರೈ ಐಸ್ ಜೊತೆ ಟ್ರೀಟ್ ಮಾಡಿದಾಗ ಡ್ರೈ ಐಸ್ ವಿಚ್ ಇಸ್ ಬೇಸಿಕಲಿ ಕಾರ್ಬನ್ ಡೈಆಕ್ಸೈಡ್, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಟ್ರೀಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈ ಥರ ಅಂತಂದಾಗ ನನಗಿಲ್ಲೊಂದು ಮೆಗ್ನೀಷಿಯಂ ಕಾಂಪ್ಲೆಕ್ಸ್ ಸಿಗುತ್ತೆ. ಇದೇ ಮೆಗ್ನೀಷಿಯಂ ಕಾಂಪ್ಲೆಕ್ಸ್ ನಾನು ತಿರ್ಗಾ ಹೈಡ್ರಾಲಿಸಿಸ್ ಮಾಡ್ತೀನಿ ಅಂದರೆ ಕೊನೆಯದಾಗಿ ಸಿಗುವಂಥದ್ದು ನನಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನೋಡಿ ಇಲ್ಲಿ ಎಕ್ಸಾಂಪಲ್ ಕಡೆ ನೋಡೋದಾದರೆ ವೆನ್ ಮೀಥೈಲ್ ಮೆಗ್ನೀಷಿಯಂ ಅಯೋಡೈಡ್ ಇಸ್ ಬೀಂಗ್ ಟ್ರೀಟೆಡ್ ವಿತ್ ಡ್ರೈ ಐಸ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಐ ಗೆಟ್ ಅನ್ ಇಂಟರ್ಮೀಡಿಯೇಟ್. ಇದೇ ಇಂಟರ್ಮೀಡಿಯೇಟ್ ನಾನು ಏನು ಮಾಡ್ತೀನಿ, ಹೈಡ್ರಾಲಿಸಿಸ್ ಮಾಡಿದಾಗ ಸಿಗುವಂಥ ಪ್ರಾಡಕ್ಟ್ ನನ್ನ ಆ್ಯಸಿಡ್ ವಿಚ್ ಇಸ್ ಬೇಸಿಕಲಿ ಅಸಿಟಿಕ್ ಆ್ಯಸಿಡ್. ಓಕೆನಾ, ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ಸಿಂದ ಈ ರೀತಿ ಪ್ರಿಪೇರ್ ಮಾಡ್ಬೋದು. ಈಗ ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಇಸ್ ಬೇಸಿಕಲಿ ಫ್ರಮ್ ಅಸೈಲ್ ಹ್ಯಾಲೈಡ್ಸ್ ಹಾಗೂ ಅನ್ಹೈಡ್ರೈಡ್ಸ್. ಅಸೈಲ್ ಹ್ಯಾಲೈಡ್ಸ್ RCOCl. ಇದೇ ಅಸೈಲ್ ಹ್ಯಾಲೈಡ್ನ ನೀವು ಏನು ಮಾಡ್ತೀರಾ, ಹೈಡ್ರೇಟ್ ಮಾಡ್ತೀರಾ ಅಥವಾ ಪ್ರೋಟೋನೇಟ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಡೈರೆಕ್ಟಾಗಿ ಸಿಗುವಂಥದ್ದೇನು, ನಿಮ್ಮ ಆ್ಯಸಿಡ್ ಹಾಗೂ ಹೈಡ್ರೋಜನ್ ಹ್ಯಾಲೈಡ್. ನೋಡಿ ಇಲ್ಲಿ ವೆನ್ ಅಸಿಟೈಲ್ ಕ್ಲೋರೈಡ್ ಇಸ್ hydrated or protonated, you are getting or you are obtaining acetic acid and hydrochloric acid. ಅಸೈಲ್ ಹೈಡ್ರೈಡ್ಸ್ ಅಂತ ಆಯ್ತಾ. ಈಗ ಅನ್ಹೈಡ್ರೇಟ್ಸ್ ಬರೋಣ. ಅನ್ಹೈಡ್ರೇಟ್ಸ್
ಇದು ಅನ್ಹೈಡ್ರೈಡ್ ನೋಡ್ರಪ್ಪ, ಇಲ್ಲಿ ಎರಡು ಅಸಿಟಿಕ್ ಆ್ಯಸಿಡ್ ಸೇರಿ ಅಥವಾ ಎರಡು ಆ್ಯಸಿಡ್ ಸೇರಿ ಫಾರ್ಮ್ ಆಗಿರುವಂಥದ್ದು ಒಂದು ಅನ್ಹೈಡ್ರೈಡ್. ವೆನ್ ಅನ್ಹೈಡ್ರೈಡ್ ಇಸ್ ಬೀಯಿಂಗ್ ವಾಟ್ ಹೈಡ್ರೇಟೆಡ್, ಯು ಆರ್ ಅಬ್ಟೈನಿಂಗ್ ಡೈರೆಕ್ಟ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇಲ್ಲಿ ನಾವು ಡೈರೆಕ್ಟಾಗಿ ಹೈಡ್ರೇಟ್ ಮಾಡ್ತೀರಾ ಈ ಅಸಿಟಿಕ್ ಅನ್ಹೈಡ್ರೇಟ್ ಅಂತಂದ್ರೇನು, ವಾಟರ್ ಇರಲ್ಲ. ನೀವು ವಾಟರ್ನ ಕೊಡ್ತೀರಾ ಇದಕ್ಕೆ ಅಂತಂದರೆ ದಿಸ್ ಬಿಕಮ್ಸ್ ಆಸಿಟಿಕ್ ಆ್ಯಸಿಡ್. ಓಕೆ ನೋಡಿ ಇಲ್ಲಿ, ವೆನ್ ಅಸಿಟಿಕ್ ಅನ್ಹೈಡ್ರೇಟ್ ಇಸ್ ಬೀಯಿಂಗ್ hydrolyzed, what hydrated, you are getting acetic acid. ಎರಡು ಅಸಿಟಿಕ್ ಆ್ಯಸಿಡ್ ನೀವು ಕಂಬೈನ್ ಮಾಡಿದ್ರೆ ಅಲ್ಲಿ ವಾಟರ್ ಎಲಿಮಿನೇಟ್ ಆಗುತ್ತೆ. ಸೊ ಆವಾಗ ಫಾರ್ಮ್ ಆಗೋ ಕಾಂಪೌಂಡ್ ಯಾವುದು, ಅಸಿಟಿಕ್ ಅನ್ಹೈಡ್ರೇಟ್ ಅಂದರೆ ನೀರು ಇಲ್ಲದೆ ಇರುವಂಥ ಒಂದು ಕಾಂಪೌಂಡ್. ನೀರು ವಾಪಸ್ ಆ್ಯಡ್ ಮಾಡ್ತೀರಂತಂದರೆ ಅಲ್ಲಿ ಅಸಿಟಿಕ್ ಆ್ಯಸಿಡ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇದು ನಿಮ್ಮ ಪ್ರಿಪ್ರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಫ್ರಮ್ ಅಸೈಲ್ ಹ್ಯಾಲೈಡ್ಸ್ ಹಾಗೂ ಅನ್ಹೈಡ್ರೇಟ್ಸ್. ಈಗ ನೆಕ್ಸ್ಟ್ ಏನು, ಇಟ್ ಈಸ್ ಫ್ರಮ್ ಎಸ್ಟರ್ಸಿಂದ ಹೇಗೆ ಫಾರ್ಮ್ ಮಾಡ್ಬೋದು ಅಂತ ನೋಡಿ ಇಲ್ಲಿ. When an ester like ethyl benzoate is being hydrolyzed, I'll get benzoic acid directly. ನನಗೆ ಇಲ್ಲಿ ಬೇಡದಿರೋಂಥದ್ದೇನು, ಈಥೈಲ್. ಸೊ ಅದನ್ನು ಹೈಡ್ರೋಲಿಸಿಸ್ ಮಾಡ್ತೀನಿ. ಕೊನೆಯದಾಗಿ ಸಿಗುವಂಥದ್ದು ನನಗೆ ನನ್ನ ಬೆಂಜೋಯಿಕ್ ಆ್ಯಸಿಡ್ ಹಾಗೂ ನನ್ನ ಆಲ್ಕೋಹಾಲ್. ಓಕೆ ನೋಡಿ ಇಲ್ಲಿ, ಈಥೈಲ್ ಬ್ಯೂಟನೋಯೇಟ್ is being what treated with potassium hydroxide, ultimately you would get butanoic acid. And butanoic acid ಫಾರ್ಮ್ ಆಗೋಕ್ಕೂ ಮುಂಚೆ ಒಂದು ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ, ವಿಚ್ ಇಸ್ ಬೇಸಿಕಲಿ ಸೋಡಿಯಮ್ದು ಒಂದು ಸಾಲ್ಟ್. ಓಕೆ, ಸೊ ಇದು ನಿಮ್ಮ ಪ್ರಿಪ್ರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಿತ್ತು ಫ್ರಮ್ ಎಸ್ಟರ್ಸ್. ಸೊ ಮಕ್ಕಳೇ, ಈಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ಬೇಸಿಕಲಿ ಕೆಮಿಕಲ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ನಾನಾ ರೀತಿಯ ರಿಯೇಜೆಂಟ್ಸ್ಗಳ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಸಿಗುವಂಥ ಪ್ರಾಡಕ್ಟ್ಸ್ ಯಾವುದು, ಸಿಗುವಂಥ ಬೈ ಪ್ರಾಡಕ್ಟ್ಸ್ ಯಾವುದು, ಹಾಗೆ ಇಂಟರ್ಮೀಡಿಯೇಟ್ಸ್ ಫಾರ್ಮ್ ಆದರೆ ಅದು ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣ. ಸ್ಟಾರ್ಟಿಂಗ್ ವಿತ್ ದ ವೆರಿ ಫಸ್ಟ್ ಥಿಂಗ್ ನೋಡಿ ಮಕ್ಕಳೇ, ಇಲ್ಲಿ ಮೊದಲನೇದಾಗಿ ನೀವು ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಯಾವ್ಯಾವ ಇದೆ ಅಂತ ತಿಳ್ಕೊಂಡ್ಬಿಡೋಣ. ಅದರ ನಂತರ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಸೊ ಕೆಮಿಕಲ್ ರಿಯಾಕ್ಷನ್ ನಮಗೆ ಇಲ್ಲಿ 4 ರೀತಿ ಇದೆ. ಒಂದು ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ ವಾಟ್ OH ಬಾಂಡ್ಸ್, ಇಲ್ಲಿ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ COOH ಬಾಂಡ್ಸ್, ಇಲ್ಲಿ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ COOH ಬಾಂಡ್ಸ್, ಕೊನೆಯದಾಗಿರುವಂಥದ್ದು ನಿಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈಗ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ COOH ಬಾಂಡ್ಸ್ ಅಂತ ಬಂದಾಗ ನಿಮಗೆ ಮೊದಲನೇದಾಗಿ ಸಿಗುವಂಥದ್ದು ಫಾರ್ಮೇಷನ್ ಆಫ್ ಅನ್ಹೈಡ್ರೈಡ್ಸ್, ಎರಡನೇದಾಗಿ ಸಿಗುವಂಥದ್ದು ಎಸ್ಟರಿಫಿಕೇಷನ್ ರಿಯಾಕ್ಷನ್, ಮೂರನೇದಾಗಿ ಸಿಗುವಂಥದ್ದು ರಿಯಾಕ್ಷನ್ ವಿತ್ ವಾಟ್ ಫಾಸ್ಫರಸ್ ಹ್ಯಾಲೈಡ್ಸ್ ಹಾಗೂ ಥಯೋನಿಲ್ ಕ್ಲೋರೈಡ್, ಕೊನೆಯದಾಗಿ ಸಿಗುವಂಥದ್ದು ನಿಮಗೆ ಹ್ಯಾಲೋಫಾರ್ಮ್ ರಿಯಾಕ್ಷನ್. ನೋಡಿ ಮಕ್ಕಳೇ, ಇಲ್ಲಿ ಆಲ್ಡಿಹೈಡಲ್ಲೂ ನಿಮಗೆ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಇತ್ತು, ಇಲ್ಲೂ ಸಹ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಇದೆ. ಇಟ್ ಇಸ್ ದ ಸೇಮ್ ಥಿಂಗ್ ಮಕ್ಕಳು, ಏನು ಚೇಂಜಸ್ ಇಲ್ಲ. ಓಕೆ, ಈಗ ಮೂರನೇದಲ್ಲಿ ನೋಡೋದಾದ್ರೆ ನಿಮಗೆ ವಿಚ್ ಇಸ್ ಬೇಸಿಕಲಿ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ವಾಟ್ COOH ಬಾಂಡ್ಸ್ ಅಂತ ಬಂದಾಗ ನಿಮಗೆ 2 ರೀತಿ ಇದೆ. ಒಂದು ರಿಡಕ್ಷನ್, ಮತ್ತೊಂದು ಡಿಕಾರ್ಬಾಕ್ಸೈಲೇಷನ್. ರಿಡಕ್ಷನ್ ಒಂದು, ಡಿಕಾರ್ಬಾಕ್ಸಿಲೇಷನ್ ಒಂದು. ಓಕೆ, ಕೊನೆಯದಾಗಿರೋಂಥದ್ದು ಯಾವುದು, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಲಿ ಸಹ 2 ಇದೆ, ಒಂದು ಹ್ಯಾಲೋಜಿನೇಷನ್ ರಿಯಾಕ್ಷನ್, ಮತ್ತೊಂದು ರಿಂಗ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇವಿಷ್ಟನ್ನು ಸಹ ನೀವೇನು ಮಾಡಬೇಕಾಗುತ್ತೆ, ತುಂಬ ಸಂಕ್ಷಿಪ್ತವಾಗಿ KCETಗೆ ಎಷ್ಟು ಬೇಕೋ ಅನ್ನೋದನ್ನು ಮತ್ತೊಮ್ಮೆ ಮೆಲ್ಕು ಹಾಕ್ತಾ ಹೋಗೋಣ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ದ ವೆರಿ ಫಸ್ಟ್ ಥಿಂಗ್ ವಿಚ್ ಇಸ್ ಬೇಸಿಕಲಿ ಫಾರ್ಮೇಷನ್ ಆಫ್ ಅನ್ಹೈಡ್ರೈಡ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿ. ಮೊದಲನೇದಾಗಿ ನೀವೇನು ಮಾಡಬೇಕಾಗುತ್ತೆ, ಅಸಿಟಿಕ್ ಆ್ಯಸಿಡ್ನ ತೊಗೋಬೇಕಾಗುತ್ತೆ. 2 moles ಆಫ್ ಅಸಿಟಿಕ್ ಆ್ಯಸಿಡ್ಗಳನ್ನ ತೊಗೋಬೇಕಾಗುತ್ತೆ. ಇದೇ ಆ್ಯಸಿಡ್ ನೀವೇನು ಮಾಡ್ತೀರಾ, ಫಾಸ್ಫರಸ್ ಪೆಂಟಾಕ್ಸೈಡ್ ಜೊತೆ ಟ್ರೀಟ್ ಮಾಡ್ತೀರಾ. ಆ್ಯಂಡ್ ಇಫ್ ಯು ಹೀಟ್ ಇಟ್ ಫಾರ್ ಅ ವೈಲ್, ನಿಮಗೆ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿ ಏನು ಸಿಗುತ್ತೆ, ಒಂದು ಅನ್ಹೈಡ್ರೈಡ್. ನೋಡಿ ಇಲ್ಲಿ ಮಕ್ಕಳೇ, ಇಲ್ಲಿ H2O ರಿಲೀಸ್ ಆಗುತ್ತೆ. H2O ಮೈನಸ್ H2O ಅಂತಂದರೆ ಡಿಹೈಡ್ರೇಟ್ ಆಗಿ ಸಿಗುವಂಥದ್ದು ನಿಮಗೆ ಈ ಆ್ಯಸಿಡಿಂದ ಒಂದು ಅನ್ಹೈಡ್ರೈಡ್. ಓಕೆನಾ ಮಕ್ಕಳೇ, ಸೊ ಅದೇ ಫಾರ್ಮೇಷನ್ ಆಫ್ ಅನ್ಹೈಡ್ರೈಡ್ಸ್. ನೋಡಿ ಇಲ್ಲಿ ಎಥನೋಯಿಕ್ ಆ್ಯಸಿಡ್ when it is treated with phosphorus pentoxide and if it's heated, ನಿಮಗೆ ಸಿಗುವಂಥದ್ದು ಒಂದು ಎಥನೋಯಿಕ್ ಅನ್ಹೈಡ್ರೈಡ್. ಓಕೆ, ಇಲ್ಲಿ ಫಾಸ್ಫರಸ್ ಪೆಂಟಾಕ್ಸೈಡ್ ಬದಲು ನಾವು ಸಲ್ಫ್ಯೂರಿಕ್ ಆ್ಯಸಿಡ್ ಸಹ ಯೂಸ್ ಮಾಡ್ಬೋದು, ವಿಚ್ ಇಸ್ ಬೇಸಿಕಲಿ ಡಿಹೈಡ್ರೇಟಿಂಗ್ ಏಜೆಂಟ್. ಓಕೆ, ಸೊ ಇದು ಮೊದಲನೇ ರೀತಿಯ ಕೆಮಿಕಲ್ ರಿಯಾಕ್ಷನ್ ಆಗಿತ್ತು. ಈಗ ಎರಡನೇ ರೀತಿಯ ಕೆಮಿಕಲ್ ರಿಯಾಕ್ಷನ್ ಯಾವುದು, ನಿಮ್ಮ ರಿಡಕ್ಷನ್. ಸಿಂಪಲ್ ರಿಯಾಕ್ಷನ್. ಏನು ರಿಯಾಕ್ಷನ್ ಏನಾಗ್ತಿದೆ, ಒಂದು ಆ್ಯಸಿಡನ್ನು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಈಥರ್ ಅಥವಾ ಈಥರ್ ಸಾಕು, ಡೈಬೋರಿನ್ ಏನು ಬೇಕಾಗಿಲ್ಲ, ಈಥರ್ ಸಾಕು. ನೋಡಿ ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಥವಾ ಒಂದು ಆ್ಯಸಿಡನ್ನು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಥವಾ ಈಥರ್ ಜೊತೆ ನೀವೇನು ಮಾಡ್ತೀರಾ, ಹೈಡ್ರೋಲಿಸಿಸ್ ಮಾಡಿದಾಗ ಸಿಗುವಂಥ ಪ್ರಾಡಕ್ಟೇ ನಿಮಗೆ ನಿಮ್ಮ ಆಲ್ಕೋಹಾಲ್. ನೋಡಿ ಇಲ್ಲಿ ರಿಡಕ್ಷನಲ್ಲಿ ಆ್ಯಸಿಡಿಂದ ವಾಪಸ್ ಆಲ್ಕೋಹಾಲ್ ಫಾರ್ಮ್ ಆಗ್ತಾಯಿದೆ, ಆ್ಯಸಿಡಿಂದ ಡೈರೆಕ್ಟಾಗಿ ಆಲ್ಕೋಹಾಲ್ ಫಾರ್ಮ್ ಆಗ್ತಾಯಿದೆ. ಸೊ ವಿಚ್ ಇಸ್ ಬೇಸಿಕಲಿ ಅ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಅರ್ಥ. ಓಕೆ, ನೋಡಿ ಇಲ್ಲಿ
ಎಕ್ಸಾಂಪಲ್ ಕಡೆ ನೋಡೋದಾದರೆ ವೆನ್ ಎಥನೋಯಿಕ್ ಆ್ಯಸಿಡ್ ಇಸ್ ಟ್ರೀಟೆಡ್ ವಿತ್ ಅ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಆ್ಯಂಡ್ ಇಟ್ ಇಸ್ ಹೈಡ್ರೋಲೈಸ್ಡ್ ನಿಮ್ಗೆ ಸಿಗುವಂಥದ್ದು ಎಥನಾಲ್. ನಿಮಗೆ ಸಿಗುವಂಥದ್ದು ಎಥನಾಲ್. ನೋಡಿ ಮಕ್ಕಳೇ, ಇಲ್ಲಿ ಡೈಬೋರೇನ್ ಅಷ್ಟೇನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಆದರೂ ಡೈಬೋರೇನ್ನ ಒಂದು ಆಪ್ಷನ್ ಆಗಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಇರುವಂಥದ್ದು ಡಿಕಾರ್ಬಾಕ್ಸಿಲೇಷನ್. ಡಿಕಾರ್ಬಾಕ್ಸಿಲೇಷನ್, ಓಕೆ, ರಿಮೂವಲ್ ಆಫ್ ವಾಟ್ ನಮ್ಮ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನೋಡಿ ಇಲ್ಲಿ ಮೊದಲನೇದಾಗಿ ಒಂದು ಅಸಿಟೇಟ್ನ ತಗೋತೀನಿ, ಒಂದು ಸೋಡಿಯಂ ಕಾಂಪ್ಲೆಕ್ಸ್ ಒಂದು ಅಸಿಟೇಟ್ನ ತಗೋತೀನಿ ಆ್ಯಂಡ್ ಐ ಟ್ರೀಟ್ ದಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್ ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ಐ ಆಮ್ ಹೀಟಿಂಗ್ ಇಟ್. ಓಕೆ, ಮೊದಲನೇದಾಗಿ ಒಂದು ಸೋಡಿಯಂ ಅಸಿಟೇಟ್ ಕಾಂಪ್ಲೆಕ್ಸ್ನ ತಗೋತೀನಿ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ನ ಸಹ ಟ್ರೀಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್ ಕ್ಯಾಲ್ಶಿಯಂ ಆಕ್ಸೈಡ್. ಇದೇ ಕ್ಯಾಲ್ಶಿಯಂ ಆಕ್ಸೈಡ್ ಜೊತೆ ನಾನು ಟ್ರೀಟ್ ಮಾಡ್ತೀನಿ ಆ್ಯಂಡ್ ಹೀಟ್ ಮಾಡ್ತೀನಿ ಅಂತಂದರೆ ನನಗೆ ಸಿಗುವಂಥದ್ದು ಒಂದು ಹೈಡ್ರೋಕಾರ್ಬನ್ ಅಲಾಂಗ್ ವಿತ್ ದಟ್ ಒಂದು ಸೋಡಿಯಂ ಕಾರ್ಬೊನೇಟ್ ಕಾಂಪ್ಲೆಕ್ಸ್. ಅಸಿಟೇಟ್ನ ತಗೋತೀರಾ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್ ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ಹೀಟ್ ಇಟ್, ಕೊನೆಯದಾಗಿ ಸಿಗುವಂಥದ್ದು ಒಂದು ಹೈಡ್ರೋಕಾರ್ಬನ್. ನೋಡಿ ಇಲ್ಲಿ sodium acetate reacting with sodium hydroxide in the presence of calcium oxide, we are obtaining methane. And this process in we call this process as coal-based electrolysis method. Coal-based electrolysis. This coal-based electrolysis you class 11th allu odira. Now it is the same thing. Okay. Idayitu. ಈಗ next ಯಾವುದು? Halogenation reaction. ಹ್ಯಾಲೋಜಿನೇಷನ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಲಿ ಬರುವಂಥದ್ದು ನಮಗೆ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂತಂದರೆ ಹ್ಯಾಲೋಜನ್ನ ಆ್ಯಡ್ ಮಾಡ್ತಾಯಿದ್ವಿ ಅಷ್ಟೇ. ಓಕೆನಾ? ನೋಡಿ ಇಲ್ಲಿ ಮೊದಲನೇದಾಗಿ ಒಂದು ಆ್ಯಸಿಡ್ನ ತೊಗೋಬೇಕಾಗತ್ತೆ ಆ್ಯಂಡ್ ಟ್ರೀಟ್ ದ್ಯಾಟ್ ವಿತ್ ವಾಟ್ ಅ ಬೇಸ್ ವಿಚ್ ಇಸ್ ಬೇಸಿಕಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಆ್ಯಂಡ್ ಇಲ್ಲಿ ನಿಮಗೆ ಆಲ್ಫಾ ಹೈಡ್ರೋಜನ್ ಕಾರಣ ಇರೋದ್ರಿಂದ ನಿಮಗೆ ಅಸಿಡಿಟಿ ಅಥವಾ ಅಸಿಡಿಕ್ ನೇಚರ್ ಸ್ವಲ್ಪ ಜಾಸ್ತಿ. ಓಕೆ, ಸೊ ನಾವೇನು ಮಾಡ್ತೀವಿ, ಇದನ್ನು ಇದೇ ಕಾಂಪ್ಲೆಕ್ಸ್ ನಾವೇನು ಮಾಡ್ತೀವಿ ಒಂದು ಹ್ಯಾಲೈಡ್ ಜೊತೆ ಟ್ರೀಟ್ ಮಾಡ್ತೀವಿ ಇನ್ ದ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್. ಒಂದು ಹ್ಯಾಲೈಡ್ ಜೊತೆ ಟ್ರೀಟ್ ಮಾಡ್ತೀವಿ ಇನ್ ದ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್. ಹಾಗೂ ನಾವು ಹೈಡ್ರಾಲಿಸಿಸ್ ಮಾಡ್ತಾ ಇದ್ದೀವಿ. ಕೊನೆಯದಾಗ ಏನು ಸಿಗುತ್ತೆ ನಮಗೆ? ಒಂದು ಆ್ಯಸಿಡ್ ಸಿಗ್ತಾ ಹೋಗುತ್ತೆ, ಒಂದು ಹ್ಯಾಲೋ ಆ್ಯಸಿಡ್ ಸಿಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ನಿಮ್ಮ ಆ್ಯಸಿಡ್ ತೊಗೋತೀರಾ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಅನ್ ಹ್ಯಾಲೈಡ್ ಆ್ಯಂಡ್ ಇಫ್ ಯು ಹೈಡ್ರೋಲೈಸ್ ಇಟ್ ಅಥವಾ ಇಫ್ ಯು ಹೈಡ್ರೇಟ್ ಇಟ್ ನಿಮ್ಗೇನು ಸಿಗುತ್ತೆ? ಒಂದು ಹ್ಯಾಲೋಜನ್ ಕಂಟೈನಿಂಗ್ ಆ್ಯಸಿಡ್ ಸಿಗುತ್ತೆ. ಆ್ಯಂಡ್ ಅಗೇನ್ ನಿಮ್ಗೆ ಇಲ್ಲೊಂದು ಹೈಡ್ರೋಜನ್ ಹ್ಯಾಲೈಡ್ ಸಹ ಸಿಗುತ್ತೆ. ನೋಡಿ ಇಲ್ಲಿ ethanoic acid, if it is treated with sodium hydroxide in the presence of chlorine and if you hydrolyze it, you are getting 2-chloropropanoic acid. 2-chloropropanoic acid. ನೀವು ಎಲ್ಲೆಲ್ಲಿ ನೀವು ಕ್ಲೋರಿನ್ ಆ್ಯಡ್ ಮಾಡ್ತೀರಾ ಅಥವಾ ಹ್ಯಾಲೋಜಿನೇಟ್ ಮಾಡ್ತೀರಾ ಈ ಪ್ರಾಸೆಸ್ ತಿಳ್ಕೊಳ್ಳಿ. ದಿಸ್ ಇಸ್ ಹೆಲ್-ವೊಲ್ಹಾರ್ಡ್-ಝೆಲಿನ್ಸ್ಕೀಸ್ ರಿಯಾಕ್ಷನ್, HVZ ರಿಯಾಕ್ಷನ್ ಅಂತ. ಹೆಲ್-ವೊಲ್ಹಾರ್ಡ್-ಝೆಲಿನ್ಸ್ಕೀಸ್ ರಿಯಾಕ್ಷನ್. ನೋಡಿ, ಹೆಲ್-ವೊಲ್ಹಾರ್ಡ್-ಝೆಲಿನ್ಸ್ಕೀಸ್ ರಿಯಾಕ್ಷನ್, HVZ ರಿಯಾಕ್ಷನ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ. ನೋಡಿ ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹ್ಯಾವಿಂಗ್ ಅನ್ ಆಲ್ಫಾ ಹೈಡ್ರೋಜನ್ ಆರ್ ಹ್ಯಾಲೋಜಿನೇಟೆಡ್ ಅಟ್ ದ ಆಲ್ಫಾ ಪೊಸಿಷನ್. ಹ್ಯಾಲೋಜನ್ನು ಆಲ್ಫಾ ಹೈಡ್ರೋಜನ್ ಜಾಗಕ್ಕೆ ಹ್ಯಾಲೋಜಿನೇಟ್ ಆಗುತ್ತೆ. ಓಕೆ, ಆ್ಯಂಡ್ ದೀಸ್ ಆರ್ ಬೇಸಿಕಲಿ ಕ್ವೈಟ್ ಅಸಿಡಿಕ್ ಇನ್ ನೇಚರ್. ಓಕೆ, ಸ್ವಲ್ಪ ಅಸಿಡಿಕ್ ಇನ್ ನೇಚರ್ ಇರುತ್ತೆ. ಓಕೆನಾ ಮಕ್ಕಳೇ? ಸೊ ಇದು ಹ್ಯಾಲೋಜಿನೇಷನ್ ಆಯಿತು. ಈಗ ನಮ್ಗೆ ನೆಕ್ಸ್ಟ್ ಇರೋವಂಥದ್ದು ಏನು? ರಿಂಗ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ರಿಂಗ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಹೇಗಾಗುತ್ತಿದ್ದು? ವೆನ್ ಅನ್ ಆ್ಯಸಿಡ್ ಲೈಕ್ ಬೆನ್ಝೋಯಿಕ್ ಆ್ಯಸಿಡ್ ಇಸ್ ಟ್ರೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಅಥವಾ ಸಲ್ಫ್ಯೂರಿಕ್ ಆ್ಯಸಿಡ್, ಡೈರೆಕ್ಟಾಗಿ ಫಾರ್ಮ್ ಆಗುವಂಥದ್ದು ಏನು? ನನಗೆ ನನ್ನ ಮೆಟಾನೈಟ್ರೋಬೆನ್ಝೋಯಿಕ್ ಆ್ಯಸಿಡ್. ಮೆಟಾನೈಟ್ರೋಬೆನ್ಝೋಯಿಕ್ ಆ್ಯಸಿಡ್ ಮೆಟಾ ಪೊಸಿಷನಲ್ಲಿ ಏನಾಗ್ತಿದೆ? ನನ್ನ ನೈಟ್ರೋನಿಯಂ ಅಯಾನ್ ಅಟ್ಯಾಕ್ ಆಗ್ತಿದೆ ನನ್ನ ಮೆಟಾ ಪೊಸಿಷನ್ಗೆ. ಒಬ್ಟೈನಿಂಗ್ ಯು ವಾಟ್? ಮೆಟಾನೈಟ್ರೋಬೆನ್ಝೋಯಿಕ್ ಆ್ಯಸಿಡ್. ಬೆನ್ಝೋಯಿಕ್ ಆ್ಯಸಿಡ್ನ ತಗೊಳ್ಳಿ, ಬ್ರೋಮಿನ್ ಜೊತೆ ಟ್ರೀಟ್ ಮಾಡಿ, ಸಿಗುವಂಥದ್ದು ನಿಮಗೆ ಮೆಟಾಬ್ರೋಮೋ ಬೆನ್ಝೋಯಿಕ್ ಆ್ಯಸಿಡ್. ಸೊ ಇಲ್ಲಿ ನಾವು ತಿಳ್ಕೊಬೇಕಾದ್ರೆ ಏನಪ್ಪ ಅಂತಂದರೆ, ಇಲ್ಲಿ ಅಲ್ಯೂಮಿನಿಯಂ ಹೈಡ್ರೈಡ್ ಸಹ ನಾವು ಯೂಸ್ ಮಾಡ್ಬೋದಾಗುತ್ತೆ ಆ್ಯಸ್ ಅ ಲೂಸ್ ಆ್ಯಸಿಡ್. ಓಕೆ, ಯಾವಾಗ ನೀವು ರಿಂಗ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ತೀರಾ, ಯೂಸ್ ಅ ಲೂಸ್ ಆ್ಯಸಿಡ್. ಇಲ್ಲಿ ನನಗೆ ನೈಟ್ರೋನಿಯಂ ಅಯಾನೇ ಸಿಕ್ತು ನನಗೆ, ಸೊ ಲೂಸ್ ಆ್ಯಸಿಡ್ ಆ್ಯಕ್ಟ್ ಆಯಿತು, ಸೊ ತಲೆನೋವು ಇಲ್ಲ. ಓಕೆನಾ? ಸೊ ಇದು ರಿಂಗ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿತ್ತು. ಈಗ ನೆಕ್ಸ್ಟ್ ಏನು? ಸೊ ಮಕ್ಕಳೇ, ಇಷ್ಟೊತ್ತು ನಿಮಗೆ ಆಲ್ಡಿಹೈಡ್ಸ್, ಕೀಟೋನ್ಸ್ ಹಾಗೂ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಎಲ್ಲ ಮಾಹಿತಿ ನಿಮಗೆ ತಿಳ್ಕೊಟ್ಟಿದ್ದೀನಿ. ಆ್ಯಂಡ್ KCTಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿಳಿಸ್ಕೊಟ್ಟಿದ್ದೀನಿ, ಕರೆಕ್ಟ್ ಅಲ್ವಾ? ನಾವು ಈಗ ಅದೇ ಮಾಹಿತಿನ ಇಟ್ಕೊಂಡು KCT PYQಸ್ನ ಸಾಲ್ವ್ ಮಾಡೋಣ, ಸ್ಟಾರ್ಟಿಂಗ್ ಫ್ರಮ್ 2021 ಅಪ್ ಟಿಲ್ 2025. ಓಕೆನಾ? ಈಗ ಮೊದಲನೇ ಕ್ವೆಶನ್ ಬರ್ತಾರೆ ನೋಡೋದಾದರೆ, ನೋಡಿ ಇಲ್ಲಿ ಮಕ್ಕಳೇ, ಮೊದಲನೇ ಕ್ವೆಶನ್ ಕೇಳಿರುವಂಥದ್ದು ನಮಗೆ 2021ರಲ್ಲಿ ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ X ಆನ್ ಟ್ರೀಟ್ಮೆಂಟ್ ವಿತ್ PCC ಇನ್ ಡೈಕ್ಲೋರಮೀಥೇನ್ ಗಿವ್ಸ್ ದ ಕಾಂಪೌಂಡ್ Y.
Compound Y reacts with iodine and alkali to form yellow precipitate of triiodomethane. The compound X is dash ಅಂತ ಕೇಳ್ತಾರೆ. ಸೊ ಆಪ್ಷನ್ ಕಡೆ ನೋಡೋದಾದರೆ ಆಪ್ಷನ್ ಎ ಸೇಸ್ CH3CHO, ಆಪ್ಷನ್ ಬಿ ಸೇಸ್ CH3COCH3, ಆಪ್ಷನ್ ಸಿ ಸೇಸ್ CH3CH2OH, ಆಪ್ಷನ್ ಡಿ ಸೇಸ್ CH3COOH ಅಂತಂದರೆ ಅಸಿಟಾಲ್ಡಿಹೈಡ್, ನಿಮ್ಮ ಅಸಿಟೋನ್, ಎಥನಾಲ್ ಹಾಗೂ ನಿಮ್ಮ ಅಸಿಟಿಕ್ ಆಸಿಡ್. ಈ ನಾಲ್ಕರಲ್ಲಿ ಯಾವುದು ನಿಮ್ಮ ಕಾಂಪೌಂಡ್ ಎಕ್ಸ್ ಅಂತ ಕೇಳ್ತಾರೆ. ಓಕೆ, ಸೊ ಈಗ ಮೊದಲನೇದಾಗಿ ನಾವೇನು ಮಾಡಬೇಕಾಗುತ್ತೆ, ಈ ರಿಯಾಕ್ಷನ್ನ ಬರ್ಕೊಳ್ತಾ ಹೋಗೋಣ. ಓಕೆ, ಸೊ ರಿಯಾಕ್ಷನ್ನ ಬರೆಯೋದಾದರೆ ಫಸ್ಟ್ ಕ್ವೆಶನ್ ಅನಲೈಸ್ ಮಾಡ್ಕೊಳ್ತಾ ಹೋಗೋಣ. ಸೊ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಎಕ್ಸ್ ಆನ್ ಟ್ರೀಟ್ಮೆಂಟ್ ವಿತ್ PCC. ಓಕೆ, ಸೊ ಆರ್ಗ್ಯಾನಿಕ್ ಕಾಂಪೌಂಡ್ ಎಕ್ಸ್ ಇದೆ, ಅದನ್ನು PCC ಜೊತೆ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ PCC ಇಸ್ ಬೇಸಿಕಲಿ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆನಾ? ಹಾಗೆ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ಡೈಕ್ಲೋರೋಮೀಥೇನ್ CH2Cl2 ಗಿವ್ಸ್ ದ ಕಾಂಪೌಂಡ್ Y ಅಂತ ಹೇಳ್ತಾರೆ. ಸೊ ಈ ಕಾಂಪೌಂಡ್ Y ಏನು ಮಾಡ್ತೀವಿ, ತಿರ್ಗಾ ಅಯೋಡೀನ್ ಜೊತೆ ರಿಯಾಕ್ಟ್ ಮಾಡ್ತಿದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಅನ್ ಆಲ್ಕಲಿ ವಿಚ್ ಇಸ್ ಬೇಸಿಕಲಿ ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೂ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಇಲ್ಲಿ ನನಗೇನು ಸಿಗ್ತದೆ, ಟ್ರೈಯೋಡೋಮೀಥೇನ್ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ, CH3 ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಾವೇನು ಕಂಡುಹಿಡಬೇಕು, ಇಲ್ಲಿ ಎಕ್ಸ್ ಯಾವುದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಮಕ್ಕಳೇ ಕರೆಕ್ಟಾಗಿ ನಾವು ಅಬ್ಸರ್ವ್ ಮಾಡಿದ್ರೆ ಈ PCC ಅನ್ನೋದು ಒಂದು ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಈ ಆಕ್ಸಿಡೈಸ್ ಮಾಡ್ತಿದೆ ಅಂತಂದರೆ ದಿಸ್ ಹ್ಯಾಸ್ ಟು ಬಿ ವಾಟ್, ಇಲ್ಲ ಆಲ್ಕೋಹಾಲ್ ಆಗಿರಬೇಕು, ಇಲ್ಲ ಆಲ್ಡಿಹೈಡ್ ಆಗಿರಬೇಕು. ಸೊ ಇಲ್ಲಿ ನಾವು PCC ಯೂಸ್ ಮಾಡಿ ಡೈಕ್ಲೋರೋಮೀಥೇನ್ ಯೂಸ್ ಮಾಡ್ತೀವಿ ಅಂತಂದರೆ ಈಗಷ್ಟೇ ನಾವು ಅದರ ವಿವರವಾದ ಒಂದು ರಿಯಾಕ್ಷನ್ ತಿಳ್ಕೊಂಡಿದ್ವಿ. ಕರೆಕ್ಟ್ ಅಲ್ವಾ? ನಿಮಗೆ ಕರೆಕ್ಟಾಗಿ ನೆನಪಿದ್ರೆ ನಾವು ಆಲ್ಡಿಹೈಡ್ನ ಏನು ಮಾಡಿದ್ವಿ, ಒಬ್ಟೇನ್ ಮಾಡ್ಕೊಂಡ್ವಿ. ಯಾವುದರಿಂದ? ಆಲ್ಕೋಹಾಲಿಂದ ಅಲ್ವಾ? ಸೊ ಆಲ್ಕೋಹಾಲಿಂದ ನಾನು ಆಲ್ಡಿಹೈಡ್ನ ಒಬ್ಟೇನ್ ನೋಡಬೇಕು ಅಂತಂದರೆ ನಾವು ಒಂದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಈ 4 ಆಪ್ಷನ್ಗಳಲ್ಲಿ ಆಲ್ಕೋಹಾಲ್ ಎಲ್ಲಿದೆ? ಇಟ್ ಈಸ್ ಆಪ್ಷನ್ ಸಿ. ನೋಡಿ ಇಲ್ಲಿ ಎಥನಾಲಿಂದ ನನಗೆ ನೋಡಿ ಇಲ್ಲಿ CH3 CH2OH PCC ಜೊತೆ ಟ್ರೀಟ್ ಮಾಡ್ತೀನಿ ಅಂದಾಗ ನಂಗೆ ಸಿಗೋವಂಥದ್ದೇನು, ನನ್ನ CH3CHO. ಸೊ ಆಲ್ಕೋಹಾಲಿಂದ ಆಲ್ಡಿಹೈಡ್ ಫಾರ್ಮ್ ಆಗ್ತಾ ಇದೆ. ಸೊ ಎಥನಾಲಿಂದ ಅಸಿಟಾಲ್ಡಿಹೈಡ್ ಫಾರ್ಮ್ ಆಗ್ತಾ ಇದೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ ಸಿ, ವಿಚ್ ಇಸ್ ಬೇಸಿಕಲಿ ಎಥನಾಲ್. ಓಕೆನಾ ಮಕ್ಕಳೇ? ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ನ ಸಾಲ್ವ್ ಮಾಡುವಂಥ ಸಮಯ, ವಿಚ್ ಇಸ್ ಅಗೇನ್ ಆಸ್ಕ್ಡ್ ಇನ್ 2021. ಕ್ವೆಶನ್ ಏನು ಹೇಳುತ್ತೆ ಅಂತ ನೋಡೋದಾದರೆ, ದ ಪ್ರಾಡಕ್ಟ್ A gives white precipitate when treated with bromine water. The product B is treated with barium hydroxide to give the product C. The compound C is heated strongly to form product D. The product D is dash ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ನಮ್ಗೆ ಇಲ್ಲಿ ಒಂದು ರಿಯಾಕ್ಷನ್ನ ಕೊಟ್ಟಿದ್ದಾರೆ, ವೆರಿ ನಮಗೆ A ಹಾಗೂ ಬಿ ಪ್ರಾಡಕ್ಟ್ ಸಿಗ್ತಾ ಇದೆ. ನಾವು ಈ A ಹಾಗೂ B ಪ್ರಾಡಕ್ಟ್ ಮತ್ತೊಮ್ಮೆ ರಿಯಾಕ್ಟ್ ಆಗ್ತಿದೆ. ಸೊ ನೋಡಿ ಇಲ್ಲೊಂದು ರಿಯಾಕ್ಷನ್ ಫಾರ್ಮ್ ಆಯಿತು, ಇಲ್ಲಿ A B ಸಿಕ್ತು, ಈ B ಮತ್ತೊಂದು ರಿಯಾಕ್ಷನ್ ಜೊತೆ ರಿಯಾಕ್ಟ್ ಆಗ್ತಿದೆ ಆ್ಯಂಡ್ ಸ್ವಲ್ಪ ಪ್ರಮಾಣದಲ್ಲಿ ಹೀಟ್ ಸಹ ಆಗ್ತಿದೆ ಟು ಫಾರ್ಮಿಂಗ್ ಪ್ರಾಡಕ್ಟ್ ಡಿ ಅಂತ ಹೇಳಿ ಕೇಳ್ತಾರೆ. ಸೊ ಪ್ರಾಡಕ್ಟ್ ಡಿ ಏನು ಅಂತ ಹೇಳಿ ಈ ಕ್ವೆಶನ್ ಇರುವಂಥದ್ದು. ಈ ಆಪ್ಷನ್ ಕಡೆ ನೋಡ್ತೀವಿ ಅಂತಂದರೆ ಆಪ್ಷನ್ ಎ ಸೇಸ್ 4-methyl pent 3-ene-2-one, ಆಪ್ಷನ್ ಬಿ ಸೇಸ್ ಬ್ಯೂಟ್-2-enal, ಆಪ್ಷನ್ ಸಿ ಸೇಸ್ 3-methyl pent 3-ene-2-one, ಆಪ್ಷನ್ ಡಿ ಸೇಸ್ 2-methyl ಬ್ಯೂಟ್-2-enal. ಓಕೆನಾ ಮಕ್ಕಳೇ? ಸೊ ಈಗ ಎಂಟೈರ್ ರಿಯಾಕ್ಷನ್ ಬರ್ಕೊಳ್ಳೋದಾದರೆ ನೋಡಿ ಇಲ್ಲಿ ಆಕ್ಸಿಡೈಸ್ ಏನೋ ಮಾಡ್ತಾ ಇದ್ದಾರೆ. ಆಕ್ಸಿಡೈಸ್ ಮಾಡಿದಾಗ ಏನಾಗ್ತಿದೆ, ನಿಮಗೆ ಇಲ್ಲೊಂದು ಆ್ಯಸಿಡ್ ಸಿಗ್ತಾ ಇದೆ. ಈ ಆ್ಯಸಿಡ್ನ ಅವ್ರು ಏನು ಮಾಡ್ತಾರೆ, ತಿರ್ಗಾ ಪ್ರೋಟೋನೇಟ್ ಮಾಡ್ತಾ ಇದ್ದಾರೆ, ಹೈಡ್ರೋಲಿಸಿಸ್ ಮಾಡ್ತಿದ್ದಾರೆ. ಹೈಡ್ರೋಲಿಸಿಸ್ ಮಾಡಿದಾಗ ಏನಾಗ್ತಿದೆ, ನನಗೆ ಇಲ್ಲಿ 2 ಪ್ರಾಡಕ್ಟ್ ಫಾರ್ಮ್ ಆಗುವಂಥ ಒಂದು ಟೆಂಡೆನ್ಸಿ ಇದೆ. ನೋಡಿ ಇಲ್ಲಿ ಹೈಡ್ರೋಲಿಸಿಸ್ ಮಾಡಿದಾಗ ಇಲ್ಲಿ ನನಗೆ ಇದೊಂದು ಪ್ರಾಡಕ್ಟ್ ಫಾರ್ಮ್ ಆಗುವಂಥ ಟೆಂಡೆನ್ಸಿ ಇದೆ, ಹಾಗೂ ಇದೊಂದು ಪ್ರಾಡಕ್ಟ್ ಫಾರ್ಮ್ ಆಗುವಂಥ ಟೆಂಡೆನ್ಸಿ ಇದೆ. ಸೊ 2 ಪ್ರಾಡಕ್ಟ್ ಫಾರ್ಮ್ ಆಗ್ತಿದೆ ಅಂತಂದರೆ ಕೊನೆಗೆ ಸಿಗುವಂಥದ್ದು ನನಗೆ ಎ ಹಾಗೂ ಬಿ. ಈಗ ಎ ಏನು ಸಿಗ್ಬೋದು ಅಂತಂದರೆ ಇಟ್ ಕುಡ್ ಬಿ ನಮ್ಮ ಫಿನಾಲ್, ಹಾಗೆ ಪ್ರಾಡಕ್ಟ್ ಬಿ ಏನು, ಇಟ್ ಕುಡ್ ಬಿ ಅವರ್ ಅಸಿಟೋನ್. ಓಕೆ, ಸೊ ಒಂದು ಫಿನಾಲ್ ಮತ್ತೊಂದು ಅಸಿಟೋನ್. ಈಗ ಅವ್ರು ಏನು ಹೇಳ್ತಾರೆ, ಈ ಬಿ ಈಸ್ ಅಗೇನ್ ಟ್ರೀಟೆಡ್ ವಿತ್ ಬೇರಿಯಂ ಹೈಡ್ರಾಕ್ಸೈಡ್. ಸೊ ಇದೇ ಬಿನ ನಾವೇನು ಮಾಡ್ತೀವಿ, ಬೇರಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡ್ತೀವಿ ಆ್ಯಂಡ್ ಸಣ್ಣ ಪ್ರಮಾಣದಲ್ಲಿ ಹೀಟ್ ಸಹ ಮಾಡ್ತೀವಿ. ಸೊ ಹೀಟ್ ಮಾಡಿದಾಗ ಏನಾಗುತ್ತೆ, ನನಗೆ ದಿಸ್ ವಿಲ್ ಗೆಟ್ ಅಕ್ಯುಮುಲೇಟೆಡ್ ಆ್ಯಂಡ್ ಅಗೇನ್ ಈ ಪ್ರಾಡಕ್ಟ್ ಡಿನ ಡೈರೆಕ್ಟ್ ಬರೆಯುವಂಥ ಒಂದು ಟೆಂಡೆನ್ಸಿ ಇಲ್ಲಿದೆ ನೋಡಿ ಇಲ್ಲಿ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ CH3 C double bond O
CH ಆ್ಯಂಡ್ ಇಲ್ಲೊಂದು ಡಬಲ್ ಬಾಂಡ್ ಆಗುತ್ತೆ CH ಇಲ್ಲ ಸಾರಿ, ಸೊ ಇಲ್ಲೊಂದು CH3 ಬರುವಂಥ ಟೆಂಡೆನ್ಸಿ ಇದೆ ಆ್ಯಂಡ್ ಇಲ್ಲೊಂದು CH3 ಬರುವಂಥ ಟೆಂಡೆನ್ಸಿ ಇದೆ. ಸೊ 1 2 3 4 5. ಓಕೆ, ಸೊ ಪ್ರಾಡಕ್ಟ್ D ವುಡ್ ಬಿ ಸಮಥಿಂಗ್ ಲೈಕ್ ದಿಸ್, ಪ್ರಾಡಕ್ಟ್ D. ಓಕೆ, ಸೊ ಇವೆರಡು ಈಗ ಅಸಿಟೋನ್ ಒಂದೇ ಒಂದಿದೆ, ಬಟ್ ಎರಡು ಮಾಲಿಕ್ಯೂಲ್ನ ತೊಗೊಂಡು ನೀವು ಬೇರಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡ್ತೀರಾ ಆ್ಯಂಡ್ ಹೀಟ್ ಮಾಡ್ತೀರಾ ಅಂತಂದರೆ ಸೊ ಈ ಥರ ಪ್ರಾಡಕ್ಟ್ ಸಿಗುತ್ತೆ. ಸೊ ಈಗ ನಮಗೆ ಇದನ್ನು ಏನು ಅಂತ ಹೇಳಿ ಫಸ್ಟ್ ನೇಮ್ ಮಾಡಬೇಕಾಗುತ್ತೆ. ಸೊ ದಿಸ್ ಕುಡ್ ಬಿ ವಾಟ್, ಎಷ್ಟಿದೆ 1 2 3 4 5. ಓಕೆ, ಪೆಂಟ್. ಸೊ ಪೆಂಟ್ ಇದೆ. ಸೊ ಪೆಂಟ್ ರೂಟ್ ವರ್ಡ್ ಇದೆ ಅಂತಂದರೆ ಪೆಂಟ್ ರೂಟ್ ವರ್ಡ್ ಇದೆ. ಸೊ ಪೆಂಟ್ ಎಲ್ಲೆಲ್ಲಿದೆ? ಆಪ್ಷನ್ ಎ ಯಲ್ಲಿದೆ ಹಾಗೂ ಆಪ್ಷನ್ ಸಿ ಯಲ್ಲಿದೆ. ಸೊ ಆಪ್ಷನ್ ಬಿ ಹಾಗೂ ಡಿ ಇಲ್ಲ. ಸೊ ಪೆಂಟ್ ಇದೆ ಅಂತಂದರೆ ರೂಟ್ ವರ್ಡ್ ಆಯಿತು. ಈಗ ಪ್ರಿಫಿಕ್ಸ್ ಯಾವುದು? ಪ್ರಿಫಿಕ್ಸ್ ನಮಗೆ ಯಾವುದಾದ್ರೂ ಗ್ರೂಪ್ಸ್ ಅಟ್ಯಾಚ್ ಆಗಿದೆಯಾ ಅಂತ ಹೇಳಿ. ಸೊ ಗ್ರೂಪ್ಸ್ ಅಟ್ಯಾಚ್ ಆಗಿದೆ ಅಂತ ನೋಡೋದಾದರೆ ನೋಡಿ ಇಲ್ಲಿ, ಈಗ 1 2 3 4. ಸೊ 4ನೇ ಪೊಸಿಷನ್ ಏನಾಗ್ತಿದೆ, ನನಗೆ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ 4 ಮೀಥೈಲ್ ಹಾಂ 4 ಮೀಥೈಲ್ ಆಯಿತು. ಈಗ 5 ಕಾರ್ಬನ್ ಇದೆ, ಪೆಂಟ್. ನೋ ಇಲ್ಲಿನೇನಿದೆ ನನಗೆ, 2ನೇ ಪೊಸಿಷನಲ್ಲಿ ನನಗೆ ಈನಿದೆ, ಸಾರಿ 3ನೇ ಪೊಸಿಷನಲ್ಲಿ ಈನಿದೆ, 2ನೇ ಪೊಸಿಷನಲ್ಲಿ ಓನ್ ಇದೆ. ಸೊ ಇಟ್ ವಿಲ್ ಬಿ 3 in 2 on. ಸೊ ಬೇಸಿಕಲಿ ನನಗೆ ಸಿಕ್ಕಿರುವಂಥ ಆನ್ಸರ್ ಏನು? ಇಟ್ ಈಸ್ 4 methyl pent 3 in 2 on. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ ಎ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡುವಂಥ ಸಮಯ, ವಿಚ್ ಇಸ್ ಅಗೇನ್ ಆಸ್ಕ್ಡ್ ಇನ್ 2021. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ದ ರಿಯೇಜೆಂಟ್ ವಿಚ್ ಕ್ಯಾನ್ ಡೂ ದ ಕನ್ವರ್ಷನ್ ಇಸ್ ಡ್ಯಾಶ್ ಅಂತ ಹೇಳ್ತಾರೆ. ಸೊ ಅಸಿಟಿಕ್ ಆ್ಯಸಿಡ್ನ ಡೈರೆಕ್ಟಾಗಿ ಆಲ್ಕೋಹಾಲ್ ಕನ್ವರ್ಟ್ ಮಾಡೋಕ್ಕೆ ಅಂತಂದರೆ ಏನು ಕಾರಣ, ಯಾವೊಂದು ರಿಯೇಜೆಂಟ್ ಕಾರಣ ಅಂತೇಳಿ ನೋಡಿ ಮಕ್ಕಳೇ ಇಲ್ಲಿ. ಸೊ ಒಂದು ಆಲ್ಕೋಹಾಲ್ ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಫಾರ್ಮ್ ಆಗಬೇಕು ಅಂತಂದರೆ ಒಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಬೇಕು. ಹಾಗೆ ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ವಾಪಸ್ ಆಲ್ಕೋಹಾಲ್ ಫಾರ್ಮ್ ಆಗಬೇಕು ಅಂತಂದರೆ ಒಂದು ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಬೇಕಾಗುತ್ತೆ. ಸೊ ಇಲ್ಲಿ ಆ ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಕಡೆ ನೋಡೋದಾದ್ರೆ ಮೊದಲದಾಗಿ ಆಪ್ಷನ್ ಎ ಸೇಸ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಥವಾ ಈಥರ್, ಆಪ್ಷನ್ ಬಿ ಸೇಸ್ ಹೈಡ್ರೋಜನ್ ಹಾಗೂ ಪ್ಲಾಟಿನಮ್, ಆಪ್ಷನ್ ಸಿ ಸೇಸ್ ಸೋಡಿಯಂ ಬೋರೋಹೈಡ್ರೈಡ್, ಆಪ್ಷನ್ ಡಿ ಸೇಸ್ ಸೋಡಿಯಂ ಆ್ಯಂಡ್ ನಮ್ಮ ಎಥನಾಲ್. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತೀನಿ ಅಂದರೆ ಮಕ್ಕಳೇ ನೋಡಿ, ಇಲ್ಲಿ ನಿಮಗೆ ಸಾಕಷ್ಟು ಜನ ಮಕ್ಕಳು ಸೋಡಿಯಂ ಬೋರೋಹೈಡ್ರೈಡ್ ಬರೆದ್ಬಿಡ್ತೀರಾ ಅಥವಾ ಹೈಡ್ರೋಜನ್ ಹಾಗೂ ಪ್ಲಾಟಿನಮ್ ಬರೆದ್ಬಿಡ್ತೀರಾ, ವಿಚ್ ಇಸ್ ವೆರಿ ರಾಂಗ್. ಇಲ್ಲಿ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ಆಪ್ಷನ್ ಎ, ವಿಚ್ ಇಸ್ ಬೇಸಿಕಲಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಥವಾ ಈಥರ್. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ ಎ. ಓಕೆ ಮಕ್ಕಳೇ, ಸೊ ಈಗ ನೆಕ್ಸ್ಟ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಂಥ ಸಮಯ, ವಿಚ್ ಇಸ್ ಅಗೇನ್ ಆಸ್ಕ್ಡ್ ಇನ್ 2021. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ಎ ಆ್ಯಂಡ್ ಸಿ ರೆಸ್ಪೆಕ್ಟಿವ್ಲಿ ಆರ್ ಡ್ಯಾಶ್ ಅಂತ ಹೇಳಿ ಕೇಳ್ತಾರೆ. ಸೊ ಒಂದು ರಿಯಾಕ್ಷನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ನಿಮ್ಮ ಅಸಿಟಾಲ್ಡಿಹೈಡ್ನ ಮಿಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಜೊತೆ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಹೈಡ್ರೋಲೈಸ್ ಮಾಡ್ತಾರೆ, ಪ್ರಾಡಕ್ಟ್ ಎ ಫಾರ್ಮ್ ಆಗ್ತಾಯಿದೆ. ಸೊ ಇದೇ ಪ್ರಾಡಕ್ಟ್ ಅವ್ರು ಏನು ಮಾಡ್ತಾರೆ, ಒಂದು ಡಿಹೈಡ್ರೇಟಿಂಗ್ ಏಜೆಂಟ್ ಲೈಕ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಹೀಟ್ ಮಾಡ್ತಾರೆ ಆ್ಯಂಡ್ ಇದು ಬಿ ಪ್ರಾಡಕ್ಟ್ ಫಾರ್ಮ್ ಆಗ್ತಿದೆ. ಇದೇ ಬಿ ಪ್ರಾಡಕ್ಟ್ ಏನು ಮಾಡ್ತಾರೆ, ಅವರು ಒಂದು ರೆಡ್ಯೂಸಿಂಗ್ ಏಜೆಂಟ್ ಜೊತೆ ಟ್ರೀಟ್ ಮಾಡ್ತಾರೆ, ವಿಚ್ ಇಸ್ ಬೇಸಿಕಲಿ ಡೈಬೋರೇನ್, ಆ್ಯಂಡ್ ಅದನ್ನು ಹೈಡ್ರೋಲಿಸ್ ಸಹ ಮಾಡ್ತಾರೆ. ಅದನ್ನು ಹೈಡ್ರೋಲಿಸಿಸ್ ಅಥವಾ ಹೈಡ್ರೇಟ್ ಮಾಡ್ತಾರೆ ಅಂತಂದಾಗ ಒಂದು ಪ್ರಾಡಕ್ಟ್ ಸಿ ಫಾರ್ಮ್ ಆಗ್ತಾಯಿದೆ. ಸೊ ಇಲ್ಲಿ ಎ ಹಾಗೂ ಸಿ ಏನು ಅಂತ ಹೇಳಿ ಕೇಳ್ತಾರೆ. ಬಟ್ ಟ್ವಿಸ್ಟ್ ಏನಪ್ಪ ಅಂತಂದರೆ, ಎ ಹಾಗೂ ಸಿ ಪ್ರಾಡಕ್ಟ್ ಹೇಳಿ ಅಂತ ಹೇಳ್ತಿಲ್ಲ, ಎ ಹಾಗೂ ಸಿ ಯಾವ ರೀತಿಯ ಐಸೋಮರ್ಸ್ ಅಂತ ಹೇಳಿ ಕೇಳ್ತಾರೆ. ನೋಡಿ ಇಲ್ಲಿ ಆಪ್ಷನ್ ಎ ಸೇಸ್ ಇಸ್ ಇಟ್ ಐಡೆಂಟಿಕಲ್ ಐಸೋಮರ್ಸ್, ಆಪ್ಷನ್ ಬಿ ಸೇಸ್ ಪೊಸಿಷನ್ ಐಸೋಮರ್ಸ್, ಆಪ್ಷನ್ ಸಿ ಸೇಸ್ ಫಂಕ್ಷನಲ್ ಐಸೋಮರ್ಸ್ ಹಾಗೂ ಆಪ್ಷನ್ ಡಿ ಸೇಸ್ ಆಪ್ಟಿಕಲ್ ಐಸೋಮರ್ಸ್ ಆಯಿತು ಅಂತ ಹೇಳ್ತಾರೆ. ಸೊ ಇದನ್ನು ಮಾಡಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ರಿಯಾಕ್ಷನ್ನ ಬರೀಬೇಕಾಗುತ್ತೆ. ಸೊ ರಿಯಾಕ್ಷನ್ ಬರೀಬೇಕು ಅಂತಂದರೆ ನೋಡಿ ಇಲ್ಲಿ ಮತ್ತೊಮ್ಮೆ ಬರೆಯೋಣ. ಸೊ ಅಸಿಟಾಲ್ಡಿಹೈಡ್ನ ತೊಗೊಂಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಟ್ರೀಟೆಡ್ ವಿತ್ ಮಿಥೈಲ್ ಮೆಗ್ನೀಷಿಯಂ ಬ್ರೋಮೈಡ್. ಇದೇ ಮಿಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಜೊತೆ ಟ್ರೀಟ್ ಮಾಡಿದಾಗ ಅವ್ರಿಗೊಂದು ಆಲ್ಕೋಹಾಲ್ ಸಿಗುತ್ತೆ. ಯಾವಾಗ ಆಲ್ಕೈಲ್ ಮೆಗ್ನೀಷಿಯಮ್ ಜೊತೆ ಟ್ರೀಟ್ ಮಾಡ್ತೀವೋ ಆಬ್ವಿಯಸ್ಲಿ ನಮಗೇನು ಸಿಗುತ್ತೆ, ಇಲ್ಲೊಂದು ಆಲ್ಕೋಹಾಲ್ ಸಿಗುತ್ತೆ. ಓಕೆ, ಎಸ್. ಸೊ ಇದು ಎ. ಇದನ್ನ ಏನು ಮಾಡ್ತಾರೆ, ಒಂದು ಡಿಹೈಡ್ರೇಟಿಂಗ್ ಏಜೆಂಟ್ ಲೈಕ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಸ್ವಲ್ಪ ಪ್ರಮಾಣದಲ್ಲಿ ಹೀಟ್ ಮಾಡ್ತಾರೆ.
ಸೊ ಹೀಟ್ ಮಾಡಿದಾಗ ಏನಾಗುತ್ತೆ, ಬಾಂಡ್ ಕ್ಲೀವ್ ಆಯಿತು. ಸೊ ಬಾಂಡ್ ಕ್ಲೀವ್ ಆದಾಗ ಏನಾಗುತ್ತೆ, ಇಲ್ಲೊಂದು ಆ್ಯಂಡ್ ಎಸ್ ಇದು ಪ್ರಾಡಕ್ಟ್ ಬಿ ಫಾರ್ಮ್ ಆಗುತ್ತೆ. ಸೊ 2 4 ಕರೆಕ್ಟ್, 1 2 3 4 ಕರೆಕ್ಟ್. ಸೊ ಇದನ್ನು ಅವ್ರು ಏನು ಮಾಡ್ತಾರೆ, ತಿರ್ಗಿ ಅವರು ರೆಡ್ಯೂಸಿಂಗ್ ಏಜೆಂಟ್ ಲೈಕ್ ಡೈಬೋರೆನ್ ಜೊತೆ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಸ್ವಲ್ಪ ಪ್ರಮಾಣದಲ್ಲಿ ಹೈಡ್ರೇಟ್ ಸಹ ಮಾಡ್ತಾರೆ. ಸೊ ಹೈಡ್ರೇಟ್ ಮಾಡಿದಾಗ ಏನಾಗುತ್ತೆ, ಅಗೇನ್ ನಿಮಗೆ ಒಂದು ಆಲ್ಕೋಹಾಲ್ ಸಿಗುತ್ತೆ. ಸೊ ದಿಸ್ ಇಸ್ ಬೇಸಿಕಲಿ ಸಮಥಿಂಗ್ ಲೈಕ್ 2 4. ಸೊ 4 4 4. ಸೊ ಸಿ ಸಿಕ್ತು. ಸೊ ಇಲ್ಲಿ ಎ ಆ್ಯಂಡ್ ಬಿ ಏನು ಅಂತ ಹೇಳ್ತಿರ್ತಾರೆ. ಸೊ ಎ ಏನಪ್ಪ, ಇಟ್ ಇಸ್ 1 2 3. ಸೊ ಪ್ರೊಪೆನ್ ಟು ಇನಾಲ್ ಅಥವಾ ಪ್ರೋಪ್ ಟು ಇನಾಲ್, ಇದೇನು ಪ್ರೊಪೆನಾಲ್ ಅಥವಾ ಪ್ರೋಪನ್ ಇನಾಲ್. ಓಕೆನಾ. ಸೊ ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 2ನೇ ಪೊಸಿಷನ್ಲಿದೆ ನನ್ನ ಆಲ್ಕೋಹಾಲ್, ಇಲ್ಲಿ ನೋಡಿದ್ರೆ 1ನೇ ಪೊಸಿಷನ್ಲಿದೆ. ಸೊ ಬೇಸಿಕಲಿ ಇಲ್ಲಿ ಏನಾಗ್ತಿದೆ, ಸೇಮ್ ಫಂಕ್ಷನಲ್ ಗ್ರೂಪ್ ಬಟ್ ಡಿಫ್ರೆಂಟ್ ಪೊಸಿಷನ್ಸ್. ಸೊ ಇದನ್ನು ನಾವೇನಂತ ಕರಿಬೋದು, ವಿ ಕ್ಯಾನ್ ಕಾಲ್ ದಿಸ್ ಆಸ್ ಪೊಸಿಷನಲ್ ಐಸೋಮರ್ಸ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಬೇಸಿಕಲಿ ಇಟ್ ಇಸ್ ಬಿ, ಪೊಸಿಷನ್ ಐಸೋಮರ್ಸ್. ಈ ಎ ಹಾಗೂ ಸಿ ಬಂದ್ಬಿಟ್ಟು ಇಟ್ ಇಸ್ ಅ ಪೊಸಿಷನ್ ಐಸೋಮರ್ಸ್. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡುವಂಥ ಸಮಯ ವಿಚ್ ಇಸ್ ಅಗೇನ್ ಆಸ್ಕ್ಡ್ ಇನ್ 2021. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ವಿಚ್ ಇಸ್ ದ ಮೋಸ್ಟ್ ಸೂಟಬಲ್ ರೀಜನ್ ಫಾರ್ ದ ಫಾಲೋಯಿಂಗ್ ಕನ್ವರ್ಷನ್ ಅಂತಂದರೆ, ಒಂದು ರಿಯಾಕ್ಟೆಂಟ್ ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ. ಸೊ ಇಲ್ಲಿ ಈ ಕನ್ವರ್ಷನ್ ಆಗಬೇಕು ಅಂತಂದರೆ ಈ 4 ಆಪ್ಷನ್ಗಳಲ್ಲಿ ಯಾವುದು ಬೆಟರ್ ರಿಯೇಜೆಂಟ್ ಟು ಕನ್ವರ್ಟ್ ಇಟ್. ಸೊ ಇಲ್ಲಿ ಆಪ್ಷನ್ಸ್ ಕಡೆ ನೋಡೋದಾದರೆ, ಆಪ್ಷನ್ ಎ ಸೇಸ್ ಟಾಲೆನ್ಸ್ ರಿಯೇಜೆಂಟ್, ಆಪ್ಷನ್ ಬಿ ಸೇಸ್ ಬೆಂಜಾಯಿಲ್ ಪೆರಾಕ್ಸೈಡ್, ಆಪ್ಷನ್ ಸಿ ಸೇಸ್ ಅಯೋಡಿನ್ ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ವಿತ್ ಸಬ್ಸಿಕ್ವೆಂಟ್ ಅಸಿಡಿಫಿಕೇಶನ್, ಆಪ್ಷನ್ ಡಿ ಸೇಸ್ ವಾಟ್ ಸ್ಟ್ಯಾನಸ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್, ಟಿನ್ ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಈಗ ಕರೆಕ್ಟಾಗಿ ನಾವು ಅಬ್ಸರ್ವ್ ಮಾಡಿದ್ರೆ ಈ ಕ್ವೆಶನ್ನ ಬೇಸಿಕಲಿ ಒಂದು ಕೀಟೋನು ನಿಮಗಿಲ್ಲಿ ಅಸಿಟಿಕ್ ಆ್ಯಸಿಡಾಗಿ ಫಾರ್ಮ್ ಆಗ್ತಾ ಇದೆ, ಕೀಟೋನು ಅಸಿಟಿಕ್ ಆ್ಯಸಿಡಾಗಿ ಫಾರ್ಮ್ ಆಗ್ತಾ ಇದೆ. ಸೊ ಇಟ್ ಈಸ್ ಗೆಟಿಂಗ್ ಅಸಿಡಿಫೈಡ್. ಸೊ ಟಾಲೆನ್ಸ್ ರಿಯೇಜೆಂಟ್ ಏನಕ್ಕೆ ಯೂಸ್ ಮಾಡಿದ್ವಿ, ಆಕ್ಸಿಡೈಸಿಂಗ್ ಏಜೆಂಟ್, ಕರೆಕ್ಟ್ ಅಲ್ವಾ. ಇಲ್ಲಿ ಬಟ್ ನಾವು ಇಲ್ಲಿ ಏನು ಬೇಕಾಗಿರೋದು ನಮಗಿಲ್ಲಿ ಅಸಿಡಿಫೈ ಆಗಬೇಕು. ಸೊ ಅಸಿಡಿಫೈ ಆಗಬೇಕು ಅಂತಂದರೆ ಇಲ್ಲಿ ಒಂದು ಅಸಿಡಿಫೈಯಿಂಗ್ ಏಜೆಂಟ್ ಬೇಕು. ಸೊ ಇಲ್ಲಿ ಅಸಿಡಿಫಿಕೇಷನ್ ಆಗುವಂಥ ಒಂದು ಏಜೆಂಟ್ ಬೇಕು. ಸೊ ಈ ಆಪ್ಷನ್ಸ್ಗಳನ್ನ ನೋಡಿದ್ರೆ ನಿಮಗೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದು ಕಂಡುಹಿಡಿಬೋದು, ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಶುಡ್ ಬಿ ಇಟ್ ಇಸ್ ಸಿ. ಇಲ್ಲಿ ಅಯೋಡೋ ಫಾರ್ಮ್ ಆಗಬೇಕು ಆ್ಯಂಡ್ ಇಲ್ಲಿ ಸಬ್ಸಿಕ್ವೆಂಟ್ ಅಸಿಡಿಫಿಕೇಷನ್ಸ್ ಆಗಬೇಕು. ಓನ್ಲಿ ದೆನ್ ನಮ್ಮ ಕೀಟೋನ್ ಕ್ಯಾನ್ ಈಸಿಲಿ ಫಾರ್ಮ್ ನಮ್ಮ ಅಸಿಟಿಕ್ ಆ್ಯಸಿಡ್. ಕರೆಕ್ಟ್ ಅಲ್ಲ ಮಕ್ಕಳೇ. ಸೊ ಸಿ ಕ್ವೆಶನ್ ನೋಡಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಕ್ವೆಶನಲ್ಲಿ ನಮಗೆ ಯಾವ ಪಾರ್ಟ್ ಗೊತ್ತಾಗಬೇಕು ಅನ್ನೋದನ್ನ ಒಂದು ಕ್ಲಾರಿಟಿ ಇರಬೇಕು, ಯಾವ ಪಾರ್ಟಲ್ಲಿ ಏನು ಕ್ವೆಶನ್ ಕೇಳ್ತೀರಾ ಅಂತೇಳಿ. ಓಕೆನಾ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ ಸಿ, ವಿಚ್ ಇಸ್ ಅಯೋಡಿನ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ವಿತ್ ಸಬ್ಸಿಕ್ವೆಂಟ್ ಅಸಿಡಿಫಿಕೇಷನ್ ಟು ಫಾರ್ಮ್ ನಮ್ಮ ಆಸಿಡ್. ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡುವಂಥ ಸಮಯ ವಿಚ್ ಇಸ್ ಆಸ್ಕ್ಡ್ ಇನ್ 2022. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ರಿಯಾಕ್ಷನ್ ಬೈ ವಿಚ್ ಬೆಂಜಾಲ್ಡಿಹೈಡ್ ಕೆನಾಟ್ ಬಿ ಪ್ರಿಪೇರ್ಡ್ ಇಸ್ ಡ್ಯಾಶ್ ಅಂತ ಹೇಳಿ ಕೇಳ್ತಾರೆ. ಸೊ 4 ರಿಯಾಕ್ಷನ್ನ ಕೊಟ್ಟಿದ್ದಾರೆ ಆ್ಯಂಡ್ ಈ 4 ರಿಯಾಕ್ಷನಲ್ಲಿ ಯಾವ ಒಂದು ರಿಯಾಕ್ಷನಲ್ಲಿ ಬೆಂಜಾಲ್ಡಿಹೈಡ್ ಫಾರ್ಮ್ ಆಗಲ್ಲ ಅಂತ ಹೇಳಿ ಕೇಳ್ತಾರೆ. ಸೊ ಈಗ ಒಂದೊಂದಾಗೆ ನೋಡ್ತೀವಿ ಅಂದರೆ ನೋಡಿ ಮಕ್ಕಳೇ, ಇಲ್ಲಿ ಆ್ಯಸಿಡ್ ಬೆಂಜಾಲ್ಡಿಹೈಡ್ ಫಾರ್ಮ್ ಆಗುತ್ತಾ ಯೂಸಿಂಗ್ ಜಿಂಕ್ ಅಮಾಲ್ಗಮ್ ಹಾಗೂ ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಅಂತ ಕೇಳ್ತೀರ, ಆಪ್ಷನ್ ಎ. ಆಪ್ಷನ್ ಬಿ ಏನು ಹೇಳುತ್ತೆ, ಟಾಲಿನನ್ನು ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ವಿಚ್ ಇಸ್ ಕ್ರೋಮೈಲ್ ಕ್ಲೋರೈಡ್ ಜೊತೆ ಯೂಸ್ ಮಾಡಿಕೊಂಡು ಆ್ಯಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಸಲ್ಫೈಡ್ ಬೆಂಜಾಲ್ಡಿಹೈಡ್ ಫಾರ್ಮ್ ಆಗುತ್ತೆ ಅಂತ ಕೇಳ್ತಾರೆ. ಆಪ್ಷನ್ ಸಿ ಸೇಸ್ ಬೆಂಜಾಯಿಲ್ ಕ್ಲೋರೈಡನ್ನು ಹೈಡ್ರೋಜನೇಟ್ ಮಾಡಿ ಇನ್ ದ ಪ್ರೆಸೆನ್ಸ್ ಆಫ್ ಪ್ಯಾಲಾಡಿಯಮ್ ಹಾಗೂ ಬೇರಿಯಂ ಸಲ್ಫೇಟ್ ಹೀಟ್ ಮಾಡಿದಾಗ ಬೆಂಜಾಲ್ಡಿಹೈಡ್ ಫಾರ್ಮ್ ಆಗುತ್ತೆ ಅಂತ ಕೇಳ್ತಾರೆ. ಕೊನೆ ಆಪ್ಷನ್ ಬೆನ್ಝೀನ್ನ ನಾವು ಕಾರ್ಬನ್ ಮೊನಾಕ್ಸೈಡ್ ಜೊತೆ ಟ್ರೀಟ್ ಮಾಡಿ ಆ್ಯಂಡ್ HCl ಜೊತೆ ರಿಯಾಕ್ಟ್ ಮಾಡಿದಾಗ ನನಗೆ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಜೊತೆ ಕ್ಯಾಟಲಿಸ್ಟಾಗಿ ಯೂಸ್ ಮಾಡಿಕೊಂಡಾಗ ಬೆಂಜಾಲ್ಡಿಹೈಡ್ ಫಾರ್ಮ್ ಆಗುತ್ತಾ ಇಲ್ವೋ ಅಂತ ಕೇಳ್ತಾರೆ. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಮಕ್ಕಳು, ಇಲ್ಲಿ ಇವಿಷ್ಟು ರಿಯಾಕ್ಷನ್ಗಳಲ್ಲಿ 3 ರಿಯಾಕ್ಷನ್ಲಿ ಬೆಂಜಾಲ್ಡಿಹೈಡ್ ಫಾರ್ಮ್ ಆಗೇ ಆಗುತ್ತೆ. ಯಾವ್ದ್ಯಾವುದು, ನಿಮ್ಮ ಟಾಲಿನ್, ಬೆಂಜಾಯಿಲ್ ಪೆರಾಕ್ಸೈಡ್ ಹಾಗೂ ಬೆನ್ಝೀನಿಂದ ನಿಮಗೆ ನಮ್ಮ ಬೆಂಜಾಲ್ಡಿಹೈಡ್ ಒಬ್ಟೇನ್ ಆಗ್ಬೋದು. ಟಾಲಿನಿಂದ ಮಿಥೈಲ್ ಬೆಂಝೀನಿಂದ ನಾವೇನು ಮಾಡ್ಕೊಂಡ್ವಿ,
ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡ್ಕೊಂಡ್ವಿ, ಅಲ್ಟಿಮೇಟ್ಲಿ ಒಂದು ಬೆನ್ಸಾಲ್ಡಿಹೈಡ್ ಫಾರ್ಮ್ ಆಯಿತು. ಆ್ಯಂಡ್ ಅಗೇನ್ ಬೆನ್ಸಾಯಿಲ್ ಕ್ಲೋರೈಡ್ನ ತೊಗೊಂಡ್ರಿ, ಹೈಡ್ರೋಜಿನೇಟ್ ಮಾಡಿದ್ರಿ. ಹೈಡ್ರೋಜಿನೇಷನ್ ಮಾಡಿದಾಗ ನಿಮಗೆ ಪ್ಲಾಟಿನಮ್, ಪೆಲಾಡಿಯಮ್ ಹಾಗೂ ನಿಕ್ಕಲ್ ಕ್ಯಾಟಲಿಸ್ಟ್ ಆಗಿ ಇಟ್ಕೊಂಡು ಬೇರಿಯಂ ಸಲ್ಫೈಡ್ ಜೊತೆ ಟ್ರೀಟ್ ಮಾಡಿದ್ರಿ ಅಂದರೆ ಡೈರೆಕ್ಟಾಗಿ ಬೆನ್ಸಾಲ್ಡಿಹೈಡ್ ಫಾರ್ಮ್ ಆಯಿತು. ಆ್ಯಂಡ್ ಅಗೇನ್ ಬೆನ್ಝೀನ್ನ ಕಾರ್ಬನ್ ಮೊನಾಕ್ಸೈಡ್ ಹಾಗೂ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಂದರೆ ಅಲ್ಲೂ ಸಹ ಬೆನ್ಸಾಲ್ಡಿಹೈಡ್ ಫಾರ್ಮ್ ಆಯಿತು ಬಿಕಾಸ್ ಗ್ಯಾಟರ್ಮನ್ ಕೋಚ್ ರಿಯಾಕ್ಷನ್. ಬಟ್ ಇಲ್ಲಿ ಆಗದೇ ಇರುವಂಥ ಒಂದು ಸಿನಾರಿಯೋ ಅಂತಂದರೆ ಇಟ್ ಇಸ್ ಆಪ್ಷನ್ ಎ. ಏನಕ್ಕೆ? ಬೆನ್ಸೋಯಿಕ್ ಆ್ಯಸಿಡ್ ನೀವೇನು ಮಾಡಬೇಕಾಗುತ್ತೆ, ಆಲ್ಡಿಹೈಡ್ ಕನ್ವರ್ಟ್ ಮಾಡಬೇಕು. ಸೊ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಬೇಕು. ಇಲ್ಲಿ ನಮಗೆ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಇಲ್ಲ. ಸೊ ಆ ಒಂದು ಕಾರಣಕ್ಕೆ ದಿಸ್ ಇಸ್ ದ ರಾಂಗ್ ಆನ್ಸರ್. ಅಂತಂದರೆ ಈ ಬೆನ್ಸೋಯಿಕ್ ಆ್ಯಸಿಡ್ನ ಜಿಂಕ್ ಅಮಾಲ್ಗಮ್ ಜೊತೆ ರಿಯಾಕ್ಟ್ ಮಾಡಿದಾಗ ನನಗೆ ಯಾವುದೇ ರೀತಿ ಬೆನ್ಸಾಲ್ಡಿಹೈಡ್ ಸಿಗಲ್ಲ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ ಮಕ್ಕಳೇ? ತುಂಬ ಈಸಿಯೆಸ್ಟ್ ಕ್ವೆಶನ್ ಕಂಡ್ರು, ನಿಮ್ಮ ರ್ಯಾಂಕ್ ಡಿಸೈಡ್ ಆಗುವಂಥ ಕ್ವೆಶನ್ಗಳು. ಓಕೆನಾ? ಈ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಂಥ ಸಮಯ ವಿಚ್ ಇಸ್ ಅಗೇನ್ ಆಸ್ಕ್ಡ್ ಇನ್ 2022. ಈಗ ಕ್ವೆಶನ್ ಏನು ಹೇಳುತ್ತೆ ಅಂತ ನೋಡೋದಾದರೆ, ಎಥನೋಯಿಕ್ ಆಸಿಡ್ ಅಂಡರ್ಗೋಸ್ HBZ ರಿಯಾಕ್ಷನ್ ಬಟ್ ಮೆಥನೋಯಿಕ್ ಆಸಿಡ್ ಡಸ್ ನಾಟ್ ಬಿಕಾಸ್ ಅಂತ ಕೇಳ್ತಾರೆ. ಸೊ ಎಥನೋಯಿಕ್ ಆಸಿಡ್ ಬಂದ್ಬಿಟ್ಟು ಹೆಲ್-ವೋಲ್ಹಾರ್ಡ್ ಜೆಲೆನ್ಸ್ಕೀಸ್ ರಿಯಾಕ್ಷನ್ ಆಗುತ್ತೆ, ಬಟ್ ಮೆಥನೋಯಿಕ್ ಆಸಿಡ್ ಯಾಕೆ ಆಗಲ್ಲ ಅಂತ ಕೇಳ್ತಾರೆ. ಸೊ ಆಪ್ಷನ್ ಕಡೆ ನೋಡೋದಾದರೆ ಆಪ್ಷನ್ ಎ ಸೇಸ್ ದ ಪ್ರೆಸೆನ್ಸ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮ್ ಇನ್ ದ ಎಥನೋಯಿಕ್ ಆಸಿಡ್. ಆಪ್ಷನ್ ಬಿ ಸೇಸ್ ಆಬ್ಸೆನ್ಸ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮ್ ಇನ್ ದ ಎಥನೋಯಿಕ್ ಆಸಿಡ್. ಆಪ್ಷನ್ ಸಿ ಸೇಸ್ ಹೈಯರ್ ಅಸಿಡಿಕ್ ಸ್ಟ್ರೆಂತ್ ಆಫ್ ದ ಎಥನೋಯಿಕ್ ಆಸಿಡ್ ದ್ಯಾನ್ ಮೆಥನೋಯಿಕ್ ಆಸಿಡ್. ಆಪ್ಷನ್ ಡಿ ಸೇಸ್ ಪ್ರೆಸೆನ್ಸ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮ್ ಇನ್ ದ ಮೆಥನೋಯಿಕ್ ಆಸಿಡ್. ಈಗ ಈ ಕ್ವೆಶನ್ ಎಷ್ಟು ಸಿಂಪಲ್ ಆಗಿದೆ ಅಂತಂದರೆ ನೋಡಿದ ಕೂಡಲೇ ಅರ್ಥ ಆಗುತ್ತೆ. HVZ ರಿಯಾಕ್ಷನ್ ನಮಗೆ ಆಲ್ಫಾ ಹೈಡ್ರೋಜನ್ ಇತ್ತೋ ಇಲ್ವೋ? ಕೋರ್ಸ್ ಇತ್ತು. ಸೊ ಆಲ್ಫಾ ಹೈಡ್ರೋಜನ್ ಇದೆ ಅಂತಂದರೆ ಅಸಿಡಿಕ್ ನೇಚರ್ ಜಾಸ್ತಿ ಇದೆ ಅಂತ ಹೇಳಿ ಅರ್ಥ ಅಲ್ವಾ? ಸೊ ಇಲ್ಲಿ ಎಥನೋಯಿಕ್ ಆಸಿಡ್ ಯಾಕೆ HVZ ರಿಯಾಕ್ಷನ್ ಅಂಡರ್ಗೋ ಆಯಿತು? ಬಿಕಾಸ್ ಇಟ್ ಹ್ಯಾಡ್ ಆಲ್ಫಾ ಹೈಡ್ರೋಜನ್. ಆಲ್ಫಾ ಹೈಡ್ರೋಜನ್ ಇದ್ದಿದ್ದ ಕಾರಣಕ್ಕೆ ದಿಸ್ ಅಂಡರ್ವೆಂಟ್ ದ HVZ ರಿಯಾಕ್ಷನ್. ಬಟ್ ಮೆಥನೋಯಿಕ್ ಆಸಿಡ್ಗೆ ಯಾವುದೇ ರೀತಿಯ ಆಲ್ಫಾ ಹೈಡ್ರೋಜನ್ ಇಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಇಟ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮ್ ಇನ್ ದ ಎಥನೋಯಿಕ್ ಆಸಿಡ್. ಸೊ ನೋಡಿ ಎಷ್ಟು ಸಿಂಪಲ್ ಇದೆ ಕ್ವೆಶನ್ ಅಲ್ವಾ? ಸೊ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡುವಂಥ ಸಮಯ ವಿಚ್ ಇಸ್ ಅಗೇನ್ ಆಸ್ಕ್ಡ್ ಇನ್ 2022. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ದ ಜನರಲ್ ನೇಮ್ ಆಫ್ ದ ಕಾಂಪೌಂಡ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಆಲ್ಡಿಹೈಡ್ ಅಂಡ್ ಆಲ್ಕೋಹಾಲ್ ಇಸ್ ಡ್ಯಾಶ್ ಅಂತ ಹೇಳಿ ಕೇಳ್ತಾರೆ. ಸಾಕಷ್ಟು ಮಕ್ಕಳಿಗೆ ಇದು ಪಟಾರ್ ಅಂತ ಗೊತ್ತಾಗುತ್ತೆ. ಈಸಿಯೆಸ್ಟ್ ಕ್ವೆಶನ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಆಪ್ಷನ್ ಎ ಸೇಸ್ ಅಸಿಟಾಲ್, ಆಪ್ಷನ್ ಬಿ ಸೇಸ್ ಗ್ಲೈಕಾಲ್, ಆಪ್ಷನ್ ಸಿ ಸೇಸ್ ಅಸಿಟೇಟ್, ಆಪ್ಷನ್ ಡಿ ಸೇಸ್ ಎಸ್ಟರ್. ಮಕ್ಕಳೇ ಯಾವಾಗಲೂ ಸಹ ಆಲ್ಡಿಹೈಡ್ ಹಾಗೂ ಆಲ್ಕೋಹಾಲ್ ಫಾರ್ಮ್ ಆಗ್ತಿದೆ ಅಂತಂದರೆ ಡೈರೆಕ್ಟು ಪ್ರಾಡಕ್ಟ್ ಫಾರ್ಮ್ ಆಗೋಂಥದ್ದು ಅಸಿಟಾಲ್. ಇಂಟರ್ಮೀಡಿಯೇಟ್ ಕೇಳಿದ್ರೆ ಇಟ್ ಇಸ್ ಹೆಮಿ ಅಸಿಟಾಲ್. ಕರೆಕ್ಟಾಗಿ ತಿಳ್ಕೊಳ್ಳಿ, ಆಲ್ಡಿಹೈಡ್ ಆಲ್ಕೋಹಾಲ್ ಸೇರಿ ಡೈರೆಕ್ಟಾಗಿ ಫಾರ್ಮ್ ಆಗುವಂಥ ಪ್ರಾಡಕ್ಟು ಅಸಿಟಾಲ್. ಇಂಟರ್ಮೀಡಿಯೇಟ್ ಫಾರ್ಮ್ ಆಗುವಂಥದ್ದು ಹೆಮಿ ಅಸಿಟಾಲ್. ಸೊ ಇಲ್ಲಿ ನಮಗೇನು ಕೇಳ್ತಿರೋದು, ಜನರಲ್ ನೇಮ್ ಆಫ್ ದ ಕಾಂಪೌಂಡ್ ಫಾರ್ಮ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಆಲ್ಡಿಹೈಡ್ ಆ್ಯಂಡ್ ಆಲ್ಕೋಹಾಲ್. ಆಲ್ಡಿಹೈಡ್ ಆಲ್ಕೋಹಾಲ್ ಸೇರಿದ್ರೆ it is acetal. So the right answer for this question is option A. Okay, so next question ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಂಥ ಸಮಯ ವಿಚ್ ಇಸ್ ಅಗೇನ್ ಆಸ್ಕ್ಡ್ ಇನ್ 2022. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ದ ಟೆಸ್ಟ್ ಟು ಡಿಫರೆನ್ಷಿಯೇಟ್ ಬಿಟ್ವೀನ್ ಪೆನ್-2 ಇನೋನ್ ಆ್ಯಂಡ್ ಪೆಂಟೇನ್-3 ಇನೋನ್ ಇಸ್ ಡ್ಯಾಶ್ ಅಂತ ಹೇಳಿ ಕೇಳ್ತಾರೆ. ಸೊ ಆಪ್ಷನ್ಸ್ ಕಡೆ ನೋಡೋದಾದರೆ ಆಪ್ಷನ್ ಎ ಸೇಸ್ ಬೆನೆಡಿಕ್ಟ್ಸ್ ಟೆಸ್ಟ್, ಆಪ್ಷನ್ ಡಿ ಸೇಸ್ ವೆಲ್ಲಿಂಗ್ಸ್ ಟೆಸ್ಟ್, ಆಪ್ಷನ್ ಸಿ ಸೇಸ್ ಅಯೋಡೋಫಾರ್ಮ್ ಟೆಸ್ಟ್, ಆಪ್ಷನ್ ಡಿ ಸೇಸ್ ಬೇಯರ್ಸ್ ಟೆಸ್ಟ್. ಸೊ ಇಲ್ಲಿ ನನಗೆ ಈ ಪೆಂಟೇನ್-2 ಇನೋನ್ ಹಾಗೂ ಪೆಂಟೇನ್-3 ಇನೋನ್ನ ಹೇಗೆ ಡಿಫರೆನ್ಷಿಯೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ನಿಮಗೆ ಕಾನ್ಸೆಪ್ಟ್ ಪರ್ಫೆಕ್ಟಾಗಿ ಗೊತ್ತಿದ್ರೆ ಮಕ್ಕಳೇ ಈ ಆನ್ಸರ್ ಗೊತ್ತಾಗಿರುತ್ತೆ. ಗೊತ್ತಿಲ್ಲ ಅಂತಂದರೆ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಇಲ್ಲಿ ಅಯೋಡಿನ್ ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ನ ಜಸ್ಟ್ ನಾವು ಯೂಸ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಅದನ್ನ ಏನಕ್ಕೆ ಯೂಸ್ ಮಾಡಿದ್ವಿ? ಟು ಡಿಫರೆನ್ಷಿಯೇಟ್, ಕರೆಕ್ಟ್ ಅಲ್ವಾ? ಸೊ ಈಗ ಈ ಪೆಂಟೇನ್-2 ಇನೋನನ್ನು ಅಯೋಡಿನ್ ಜೊತೆ ರಿಯಾಕ್ಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಂದರೆ ನನಗೆ ಆಬ್ವಿಯಸ್ ಆಗಿ ಇಲ್ಲೊಂದು ಪ್ರೆಸಿಪಿಟೇಟ್ ಸಿಗುತ್ತೆ ವಿಚ್ ಇಸ್ ಬೇಸಿಕಲಿ ಯೆಲ್ಲೋ ಕಲರ್ಡ್ ಪ್ರೆಸಿಪಿಟೇಟ್. ಬಟ್ ಅದೇ ನನ್ನ ಪೆಂಟೇನ್-3 ಇನೋನನ್ನು ನಾನು ಅದೇ ರೀತಿಯ ಅಯೋಡಿನ್ ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡಿದ್ರೆ ದೇರ್ ಇಸ್ ನೋ PPT ಫಾರ್ಮ್ಡ್. ಸೊ ಇಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅಯೋಡಿನ್ ನನಗಿಲ್ಲಿ ಯೆಲ್ಲೋ PPT ಫಾರ್ಮ್ ಆಯಿತು. ಸೊ ಇದು ಯಾವ ರೀತಿಯ ರಿಯಾಕ್ಷನ್ ಆಗುತ್ತೆ? ದಿಸ್ ಇಸ್ ಬೇಸಿಕಲಿ ಅಯೋಡೋಫಾರ್ಮ್ ಟೆಸ್ಟ್. ಅಯೋಡೋಫಾರ್ಮ್ ಟೆಸ್ಟ್ ಇಸ್ ದ ರೈಟ್ ಟೆಸ್ಟ್ ಟು ಡಿಫರೆನ್ಷಿಯೇಟ್ ಬಿಟ್ವೀನ್ ಪೆಂಟೇನ್-2 ಇನೋನ್ ಹಾಗೂ ಪೆಂಟೇನ್-3 ಇನೋನ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಸಿ. ಓಕೆ ಮಕ್ಕಳೇ, ಸೊ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ,
ಸೊ ಮಕ್ಕಳೇ, ಈಗ ನಮಗೆ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡುವಂಥ ಸಮಯ ವಿಚ್ ಇಸ್ ಆಸ್ಕ್ಡ್ ಇನ್ 2023. ಕ್ವೆಶ್ಚನ್ ಏನು ಹೇಳುತ್ತೆ ಅಂತ ನೋಡೋದಾದರೆ, ದ ಹೀಟಿಂಗ್ ಆಫ್ ಫಿನೈಲ್ ಮಿಥೈಲ್ ಈಥರ್ ವಿತ್ ಹೈಡ್ರೋಜನ್ ಅಯೋಡೈಡ್ ಪ್ರೊಡ್ಯೂಸಸ್ ಅನ್ ಆರೋಮ್ಯಾಟಿಕ್ ಕಾಂಪೌಂಡ್ ಎ ವಿಚ್ ಆನ್ ಟ್ರೀಟ್ಮೆಂಟ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಗಿವ್ಸ್ ಬಿ. ಎ ಆ್ಯಂಡ್ ಬಿ ರೆಸ್ಪೆಕ್ಟಿವ್ಲಿ ಆರ್ ಡ್ಯಾಶ್ ಅಂತ ಹೇಳಿ ಕೇಳ್ತಾರೆ. ಸೊ ಇಲ್ಲಿ ಒಂದು ಇನ್ಕಂಪ್ಲೀಟ್ ರಿಯಾಕ್ಷನ್ನ ಕೊಟ್ಟಿದ್ದಾರೆ. ಎ ಬಿ ಯಾವುದು ಅಂತ ಹೇಳಿ ಕೇಳ್ತಾರೆ. ಸಿ ಆಪ್ಷನ್ ಕಡೆ ನೋಡೋದಾದರೆ, ಆಪ್ಷನ್ ಎ ಸೇಸ್ ಮೆಥನಾಲ್, ಆಪ್ಷನ್ ಎ ಸೇಸ್ ಮೆಥನಾಲ್ ಹಾಗೂ ಎಥನಾಯಿಕ್ ಆಸಿಡ್, ಆಪ್ಷನ್ ಬಿ ಸೇಸ್ ಪಿಕ್ರಿಕ್ ಆಸಿಡ್ ಹಾಗೂ ಫಿನಾಲ್, ಆಪ್ಷನ್ ಸಿ ಸೇಸ್ ಅಯೋಡೋ ಬೆನ್ಝೀನ್ ಹಾಗೂ 1 ಅಯೋಡೋ 4 ನೈಟ್ರೋಬೆನ್ಝೀನ್, ಆಪ್ಷನ್ ಡಿ ಸೇಸ್ ಫಿನಾಲ್ ಹಾಗೂ ಪಿಕ್ರಿಕ್ ಆಸಿಡ್. ಸೊ ಇದನ್ನು ಎಲಿಸಿಡೇಟ್ ಮಾಡಬೇಕಾಗುತ್ತೆ. ಸೊ ಕರೆಕ್ಟಾಗಿ ಬರೆಯೋಣ ಅಂತಂದರೆ ನೋಡಿ, ಇಲ್ಲಿ ಹೀಟಿಂಗ್ ಆಫ್ ಫಿನೈಲ್ ಮಿಥೈಲ್ ಈಥರ್. ಓಕೆ, ಸೊ ಒಂದು ಫಿನೈಲ್ ಮಿಥೈಲ್ ಈಥರನ್ನು ತಗೊಳ್ಳೋಣ. ಫಿನೈಲ್ ಮಿಥೈಲ್ ಈಥರ್. ಓಕೆ, ಡನ್. ಸೊ ಈ ಫಿನೈಲ್ ಮಿಥೈಲ್ ಈಥರ್ನ ಅವ್ರೇನು ಮಾಡ್ತಾರೆ, ಹೈಡ್ರೋಜನ್ ಅಯೋಡೈಡ್ ಜೊತೆ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಹೈಡ್ರೋಜನ್ ಅಯೋಡೈಡ್ ಜೊತೆ ಟ್ರೀಟ್ ಮಾಡಿದಾಗ ಒಂದು ಆರೋಮ್ಯಾಟಿಕ್ ಕಾಂಪೌಂಡ್ ಸಿಗ್ತಾ ಇದೆ. ಸೊ ಆರೋಮ್ಯಾಟಿಕ್ ಕಾಂಪೌಂಡ್ ಫಾರ್ಮ್ ಆಗಬೇಕು ಅಂತಂದರೆ ಜಸ್ಟ್ ಬೇಸಿಕಲಿ ಇಟ್ ಈಸ್ ನಿಮ್ಮ ಫಿನಾಲ್. ನಾವು ಅವ್ರೇನು ಮಾಡ್ತಾರೆ, ಇದೇ ಫಿನಾಲ್ನ ಅವ್ರೇನು ಮಾಡ್ತಾರೆ, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡ್ತಾ ಇದ್ದಾರೆ. ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ನೈಟ್ರೋನಿಯಂ ಅಯಾನ್ ವಿಲ್ ಆಕ್ಟ್ ಅಪಾನ್ ವೇರೆವರ್ ದೇರ್ ಇಸ್ ಎಲೆಕ್ಟ್ರಾನ್ ರಿಚ್ ಪೊಸಿಷನ್. ಸೊ ಬೇಸಿಕಲಿ ಇಲ್ಲಿ ಏನಾಗುತ್ತೆ, ಇಲ್ಲಿ ನಿಮಗೆ ಒಬ್ಟೇನ್ ಆಗುವಂಥ ಪ್ರಾಡಕ್ಟ್ ಇಟ್ ಈಸ್ ವೆರಿ 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 ಈಸಿ. ಸೊ ಇಲ್ಲೊಂದು ಫಿನಾಲ್ ಇದೆ, ನೈಟ್ರೋ ಪೊಸಿಷನ್ಸು ಆರ್ಥೋ ಪ್ಯಾರಾ ಪೊಸಿಷನ್ಸ್ ಇರುತ್ತೆ. ಸೊ NO2 ಹಾಗೂ NO2. ಸೊ ಆಪ್ಷನ್ ಎ ಪ್ರಾಡಕ್ಟ್ ಎ ಬಂದ್ಬಿಟ್ಟು ಏನಾಗಿತ್ತು ನನಗೆ, ದಿಸ್ ಇಸ್ ಬೇಸಿಕಲಿ ಫಿನಾಲ್. ಪ್ರಾಡಕ್ಟ್ ಬಿ ಬಂದ್ಬಿಟ್ಟು ನನಗೆ ದಿಸ್ ಇಸ್ ಬೇಸಿಕಲಿ ನಮ್ಮ ಪಿಕ್ರಿಕ್ ಆಸಿಡ್. ಸೊ ಪ್ರಾಡಕ್ಟ್ ಎ ಇಸ್ ಬೇಸಿಕಲಿ ಫಿನಾಲ್, ಕಾಂಪೌಂಡ್ ಬಿ ಇಸ್ ಬೇಸಿಕಲಿ ಪಿಕ್ರಿಕ್ ಆಸಿಡ್. ಸೊ ಆಪ್ಷನ್ಸ್ ಕಡೆ ನೋಡೋದಾದರೆ ನಮಗೆ ಆಪ್ಷನ್ ಬಿ ಹಾಗೂ ಆಪ್ಷನ್ ಡಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸಾಕಷ್ಟು ಜನ ಮಕ್ಕಳು ಕಾಂಪೌಂಡ್ ಎ ಫಿನಾಲ್ ಬರೆಯೋಕ್ಕೆ ಬದಲು ಪಿಕ್ರಿಕ್ ಆಸಿಡ್ ಅಂತ ಬರೆದ್ಬಿಡ್ತಾರೆ ಆ್ಯಂಡ್ ಉಲ್ಟಾ ಬರೆದ್ಬಿಡ್ತಾರೆ. ಸೊ ಅಲ್ಲಿ ಎಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕಾಂಪೌಂಡ್ ಎ ಯಾವ್ದು ಫಾರ್ಮ್ ಆಯಿತು, ನನ್ನ ಫಿನಾಲ್. ಸೊ ಆಪ್ಷನ್ ಡಿಯಲ್ಲಿ ಫಿನಾಲ್ ಫಸ್ಟ್ ಎ ಇದೆ ಆ್ಯಂಡ್ ಬಿ ಯಾವುದು, ಪಿಕ್ರಿಕ್ ಆಸಿಡ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಟ್ ಇಸ್ ಆಪ್ಷನ್ ಡಿ. ಓಕೆನಾ. ಈ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಸೊ ಮಕ್ಕಳೇ, ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಂಥ ಸಮಯ ವಿಚ್ ಇಸ್ ಆಸ್ಕ್ಡ್ ಇನ್ 2023. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ಅರೇಂಜ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಹೇಳಿ. ಸೊ ನಮಗೆ 3 ಕಾಂಪೌಂಡ್ ಕೊಟ್ಟಿದ್ದಾರೆ ವಿಚ್ ಇಸ್ ನಮ್ಮ ಕೀಟೋನ್, ನಮ್ಮ ಎಸ್ಟರ್ ಹಾಗೂ ನಮ್ಮ ಆಲ್ಡಿಹೈಡ್. ನೋಡಿ ಇಲ್ಲಿ ಆಲ್ಡಿಹೈಡ್, ಕೀಟೋನ್ ಹಾಗೂ ನಮ್ಮ ಎಸ್ಟರ್ ಇದೆ. ಓಕೆ, ಸೊ ಯಾವಾಗಲೂ ರಿಯಾಕ್ಟಿವಿಟಿ ಆರ್ಡರ್ ಬರ್ತಿದೆ ಅಂತಂದರೆ ದೆರ್ ಆರ್ 2 ಫ್ಯಾಕ್ಟರ್ಸ್ ವಿಚ್ ಡಿಸೈಡ್ ದ ರಿಯಾಕ್ಟಿವಿಟಿ. ಒಂದು ಸ್ಟೆರಿಕ್ ಹಿಂಡ್ರೆನ್ಸ್, ಮತ್ತೊಂದು ಪಾಸಿಟಿವ್ ಎಫೆಕ್ಟ್ಸ್ ಆಫ್ electrophilic centers. Okay, so these are the 2 possible reasons to decide the reactivity with respect to nucleophilic addition reaction. So yavaglu aldehyde most reactive agirutte, then comes your ketone, then comes your ester. So ಆ ರೀತಿ ನಾವು ನೋಡೋದಾದ್ರೆ ನಮಗೆ ಆಪ್ಷನ್ 4 ಆಪ್ಷನ್ ಇದೆ, wherein aldehyde should come first, then should your ketone, then should your ester. ಸೊ ಆ ರೀತಿ ನೋಡೋದಾದ್ರೆ ನಮಗೆ ಆಪ್ಷನ್ ಎ ಹಾಗೂ ಆಪ್ಷನ್ ಡಿ ಅಲ್ಲಿ ನನಗೆ ಆಲ್ಡಿಹೈಡ್ ಇದೆ. ಸೊ ಈಗ ಆಲ್ಡಿಹೈಡ್ಗೆ ಆಪ್ಷನ್ ಎ ಹಾಗೂ ಆಪ್ಷನ್ ಡಿ ಕುಡ್ ಬಿ ಮೈ ರೈಟ್ ಆನ್ಸರ್. ನಾವು ಆಲ್ಡಿಹೈಡ್ ಆದಮೇಲೆ ಯಾವ್ದು ಬರಬೇಕು, ಇಟ್ ಶುಡ್ ಬಿ ಮೈ ಕೀಟೋನ್. ಸೊ ಕೀಟೋನಲ್ಲಿದೆ, ಕೀಟೋನ್ ನನಗೆ ಫಸ್ಟ್ ಆಪ್ಷನ್ ಇದೆ ಬಟ್ ನನಗೆ 4th ಆಪ್ಷನ್ ಇಲ್ಲ. ಸೊ ದೇರ್ ಆರ್ ಮೋರ್ ಪಾಸಿಬಿಲಿಟಿ ದಟ್ ನನಗೆ ಆಪ್ಷನ್ ಎ ಶುಡ್ ಬಿ ದ ರೈಟ್ ಆನ್ಸರ್. ಸೊ ನನಗೆ 3ನೇ ಒಂದು ಕಾಂಪೌಂಡ್ ತೊಗೊಂಡ್ರೆ ನನಗೆ ಇಲ್ಲಿ ಎಸ್ಟರ್ ಇದೆ. ಸೊ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಆಲ್ಡಿಹೈಡ್ ಗ್ರೇಟರ್ ದೆನ್ ಕೀಟೋನ್ ಗ್ರೇಟರ್ ದೆನ್ ಎಸ್ಟರ್ ಇಟ್ ಕುಡ್ ಬಿ ಅಥವಾ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಸೊ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಕ್ಕಳೇ. ಸೊ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ನೆಕ್ಸ್ಟ್ ಕ್ವೆಶನ್ಸ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಮೋಸ್ಟ್ ಅಸಿಡಿಕ್ ಹೈಡ್ರೋಜನ್. 4 ಆಪ್ಷನ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಗಳಲ್ಲಿ ಮೋಸ್ಟ್ ಅಸಿಡಿಕ್ ಹೈಡ್ರೋಜನ್ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ ಎ ಸೇಸ್ propanoic acid, option B says dichloroacetic acid, option C says trichloroacetic acid, option D says chloroacetic acid.
ನಾವು ಯಾವಾಗಲೂ ನನಗೆ ಯಾವುದೇ ಒಂದು ಕಾಂಪೌಂಡ್ ಅಸಿಡಿಕ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಇಟ್ ಈಸ್ ಆಲ್ ಡ್ಯೂ ಟು ಸ್ಟೆಬಿಲಿಟಿ. ಸೊ ಇಲ್ಲಿ ನನಗೆ ಎಲ್ಲ ಕ್ಲೋರೋ ಕಾಂಪೌಂಡ್ ಇದೆ. ಸೊ ಇನ್ಕ್ರೀಸ್ ಇನ್ ನಂಬರ್ ಆಫ್ ಕ್ಲೋರಿನ್ ಇನ್ಕ್ರೀಸಸ್ ದ ಸ್ಟೆಬಿಲಿಟಿ. ಸ್ಟೆಬಿಲಿಟಿ ಯಾವಾಗ ಇನ್ಕ್ರೀಸ್ ಆಗುತ್ತೆ? ಇಟ್ ಆಲ್ಸೋ ಇನ್ಕ್ರೀಸಸ್ ದ ಆಸಿಡಿಕ್ ನೇಚರ್ ಆಫ್ ದ ಕಾಂಪೌಂಡ್. ಇದೊಂದೇ ರೀಸನ್ ಅಂತಲ್ಲ, ಇನ್ನೊಂದು ರೀಸನ್ ಇದೆ. ಇನ್ನೊಂದು ರೀಸನ್ ಏನು? ನನಗೆ ನನ್ನ ಪಿ ಕೆ ವ್ಯಾಲ್ಯೂಸ್ ಆಫ್ ಆಲ್ ದೀಸ್ ಕಾಂಪೌಂಡ್ಸ್ ಕಡಿಮೆ ಇದ್ದಾಗ acidity ಅಥವಾ acidic nature would increase. Acidic nature would increase. ನೋಡಿ ಇಲ್ಲಿ ಕ್ಲೋರಿನ್ ಕಂಟೈನ್ ಅಥವಾ ಕ್ಲೋರೋ ಕಾಂಪೌಂಡ್ ಜಾಸ್ತಿ ಇದೆ ಅಂತಂದರೆ ಸ್ಟೆಬಿಲಿಟಿ ವುಡ್ ಇನ್ಕ್ರೀಸ್. ಸ್ಟೆಬಿಲಿಟಿ ಜಾಸ್ತಿ ಇದೆ ಅಂತಂದರೆ acidic nature ಸಹ ಇನ್ಕ್ರೀಸ್ ಆಗುತ್ತೆ. ಅಥವಾ ಆ್ಯಸಿಡ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಡಿಕ್ರೀಸ್ ಆಗ್ತಿದೆ ಅಥವಾ ಆ್ಯಸಿಡ್ ಡಿಸೋಸಿಯೇಷನ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಅಂತಂದರೆ ದರ್ ಇಸ್ ಇನ್ಕ್ರೀಸ್ ಇನ್ ದ acidic nature. ಓಕೆ, ಸೊ ಈಗ ನನಗೆ ಸೆಕೆಂಡ್ ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ಕೊಂಡು ನಾನು ಇದನ್ನು ಫೈಂಡ್ ಔಟ್ ಮಾಡ್ತೀನಿ ಅಂತಂದರೆ ಪ್ರೊಪನೋಯಿಕ್ ಆ್ಯಸಿಡ್ಗೆ ಏನಿದೆ ಪಿ ಕೆ ವ್ಯಾಲ್ಯೂ ನನಗೆ 4.86 ಏನೋ ಬರುತ್ತೆ. ಹಾಗೆ ಡೈಕ್ಲೋರೋಅಸಿಟಿಕ್ ಆ್ಯಸಿಡ್ಗೆ ಬರ್ತೀವಿ ಅಥವಾ ಕ್ಲೋರೋಅಸಿಟಿಕ್ ಆ್ಯಸಿಡ್ ಬರ್ತೀವಿ ಅಂತಂದರೆ ಇಟ್ ಇಸ್ 2.86. ಡೈಕ್ಲೋರೋಅಸಿಟಿಕ್ ಆ್ಯಸಿಡ್ ಬರ್ತೀನಿ ಅಂದರೆ ಇಟ್ ಇಸ್ ಸಮ್ವೇರ್ ಅರೌಂಡ್ 1.25. ಹಾಗೆ ಟ್ರೈಕ್ಲೋರೋಅಸಿಟಿಕ್ ಆ್ಯಸಿಡ್ ಬರ್ತೀನಿ ಅಂದರೆ ಇಟ್ ಇಸ್ 0.66. ಸೊ ನಾನು ಸೆಕೆಂಡ್ ವಾಟ್ ಫ್ಯಾಕ್ಟರ್ ಕನ್ಸಿಡರ್ ಮಾಡ್ತೀನಿ ಅಂತಂದರೆ ದೇರ್ ಇಸ್ ಡಿಕ್ರೀಸ್ ಇನ್ ದ ಪಿ ಕೆ ವ್ಯಾಲ್ಯೂ. ಯಾವಾಗ ಪಿ ಕೆ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ದೇರ್ ಇಸ್ ಮೋರ್ ಪ್ರಾಬಬಿಲಿಟಿ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಕಾಂಪೌಂಡ್ ಹ್ಯಾವಿಂಗ್ ದ acidic hydrogen. Okay, so the right answer for this particular question is option C. So next question ಹೋಗೋದಾದ್ರೆ ನೆಕ್ಸ್ಟ್ ಕ್ವೆಶನ್ ಕೇಳಿದ್ರೆ 2025 ಏನು ಹೇಳುತ್ತೆ ಕ್ವೆಶನ್? ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎರಡು ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಎರಡೂ ಸ್ಟೇಟ್ಮೆಂಟ್ ಕರೆಕ್ಟಾ, ಎರಡೂ ಸ್ಟೇಟ್ಮೆಂಟ್ ರಾಂಗಾ? ಕರೆಕ್ಟ್ ಆಗಿದ್ರೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿಲ್ಲ ಅಂದರೆ ಯಾವ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳಿ. ಸೊ ಸ್ಟೇಟ್ಮೆಂಟ್ ಕೂಡ ನೋಡೋದಾದರೆ ಸ್ಟೇಟ್ಮೆಂಟ್ 1 ಸೇಸ್ ರಿಡಕ್ಷನ್ ಆಫ್ ಎಸ್ಟರ್ ಬೈ ಡಿಬಾಲ್ ಫಾಲೋಡ್ ಬೈ ದ ಹೈಡ್ರಾಲಿಸಿಸ್ ಗಿವ್ಸ್ ಆಲ್ಡಿಹೈಡ್ಸ್. Statement 2 says oxidation of benzyl alcohol with aqueous KMnO4 leads to the formation of benzaldehyde ಅಂತ ಹೇಳ್ತಾರೆ. ಸೊ ಆಪ್ಷನ್ಸ್ ಕಡೆ ನೋಡೋದಾದರೆ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಫಾಲ್ಸ್. ಆಪ್ಷನ್ ಬಿ ಸೇಸ್ ಸ್ಟೇಟ್ಮೆಂಟ್ 1 is true but statement 2 is false. ಆಪ್ಷನ್ ಸಿ ಸೇಸ್ ಸ್ಟೇಟ್ಮೆಂಟ್ 1 is false but statement 2 is true. ಆಪ್ಷನ್ 4 ಸೇಸ್ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ ಅಂತ ಹೇಳಿ. ಸೊ ಈಗ ಒಂದೊಂದೇ ಸ್ಟೇಟ್ಮೆಂಟ್ ನೋಡೋದಾದರೆ ಸ್ಟೇಟ್ಮೆಂಟ್ 1 ಸೇಸ್ ರಿಡಕ್ಷನ್ ಆಫ್ ಎಸ್ಟರ್ ಬೈ ಡಿಬಾಲ್ ಫಾಲೋಡ್ ಬೈ ಹೈಡ್ರಾಲಿಸಿಸ್ ಗಿವ್ಸ್ ಆಲ್ಡಿಹೈಡ್. ಆಫ್ ಕೋರ್ಸ್ ನೋಡಿ ಇಲ್ಲಿ ಯಾವಾಗಲೂ ನಾವು ಎಸ್ಟರ್ನ ನಾವು ರೆಡ್ಯೂಸ್ ಮಾಡಿ ಒಂದು ಆಲ್ಡಿಹೈಡ್ನ ಒಬ್ಟೈನ್ ಮಾಡ್ಕೋಬೋದು ಯೂಸಿಂಗ್ ವಾಟ್? ಅ ರೆಡ್ಯೂಸಿಂಗ್ ಏಜೆಂಟ್ ಲೈಕ್ ಡಿಬಾಲ್ ಅಂತಂದರೆ ಡೈಐಸೋಬ್ಯೂಟೈಲ್ ವಾಟ್ ಹೈಡ್ರೈಡ್. ಓಕೆ, ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ ಹೈಡ್ರೈಡ್. ಇಲ್ಲೇ ಬರೆದು ಬಿಡ್ತೀನಿ ನೋಡಿ, ಇಲ್ಲಿ ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ ಹೈಡ್ರೈಡ್. ಸ್ಟ್ಯಾನಸ್ ಕ್ಲೋರೈಡ್ ಸಹ ಯೂಸ್ ಮಾಡ್ಬೋದು, ಬಟ್ ದ ಮೋಸ್ಟ್ ಅಕ್ಸೆಪ್ಟೆಡ್ ರೆಡ್ಯೂಸಿಂಗ್ ಏಜೆಂಟ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ಡಿಬಾಲ್. ಸೊ ಆಪ್ಷನ್ ಅಥವಾ ಸ್ಟೇಟ್ಮೆಂಟ್ 1 ಶುಡ್ ಬಿ ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ? ಆಕ್ಸಿಡೇಷನ್ ಆಫ್ ಬೆನ್ಸೈಲ್ ಆಲ್ಕೋಹಾಲ್ ವಿತ್ ಅಕ್ವಿಯಸ್ KMnO4 ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಬೆನ್ಸಾಲ್ಡಿಹೈಡ್. ಮಕ್ಕಳೇ, ಯಾವಾಗಲೂ ನಿಮಗೆ ಹೇಳ್ಕೊಟ್ಟಿದ್ದೀನಿ ದಟ್ ಯಾವಾಗ ನಾವು ಆಲ್ಕೋಹಾಲನ್ನು ಒಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ಟ್ರೀಟ್ ಮಾಡ್ತೀವಿ, ನಮಗೆ ಡೈರೆಕ್ಟಾಗಿ ಸಿಗುವಂಥದ್ದೇನು? ನಮ್ಮ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅಂಥ ಒಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟೇ ನನ್ನ KMnO4. ಬಟ್ ಯಾವಾಗ ಇಲ್ಲಿ ಸ್ಟೇಟ್ಮೆಂಟ್ 2 ಅಲ್ಲಿ ಹೇಳ್ತಿದ್ದಾರೆ ದಟ್ ಆಲ್ಕೋಹಾಲ್ನ ನೀವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ಟ್ರೀಟ್ ಮಾಡಿದಾಗ ಐ ಆಮ್ ಗೆಟಿಂಗ್ ಎನ್ ಆಲ್ಡಿಹೈಡ್ ವಿಚ್ ಇಸ್ ರಾಂಗ್. ಸೊ ಸ್ಟೇಟ್ಮೆಂಟ್ 2 ಇಸ್ ರಾಂಗ್. ಸೊ ಆಪ್ಷನ್ಸ್ ಪ್ರಕಾರ ನೋಡೋದಾದರೆ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ರಾಂಗ್. ಸೊ ಇಲ್ಲಿ ನಮಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದರೆ ಇಟ್ ಇಸ್ ಆಪ್ಷನ್ ಬಿ. ಸ್ಟೇಟ್ಮೆಂಟ್ 1 ಇಸ್ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಇಸ್ ಫಾಲ್ಸ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ 2. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಓಕೆ, ನೆಕ್ಸ್ಟ್ ಕ್ವೆಶನ್ ಸಹ ನಿಮಗೆ 2025 ಕೇಳಿದ್ದಾರೆ. ಸೊ ಏನು ಹೇಳುತ್ತೆ ಕ್ವೆಶನ್? ಆಕ್ಸಿಡೇಷನ್ ಆಫ್ ಟೋಲಿನ್ ವಿತ್ ಕ್ರೋಮೈಲ್ ಕ್ಲೋರೈಡ್ ಫಾಲೋಡ್ ಬೈ ಹೈಡ್ರಾಲಿಸಿಸ್ ಗಿವ್ಸ್ ಬೆನ್ಸಾಲ್ಡಿಹೈಡ್. ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ ಡ್ಯಾಶ್ ಅಂತ ಹೇಳಿ. ತುಂಬ ಈಸಿಯೆಸ್ಟ್ ಕ್ವೆಶನ್ ಆಗಿದೆ. ನೋಡಿ ಇಲ್ಲಿ ಆಪ್ಷನ್ ಕಡೆ ನೋಡೋದಾದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಎಟಾರ್ಡ್ ರಿಯಾಕ್ಷನ್, ಆಪ್ಷನ್ ಬಿ ಕೋಲ್ಬೆ ರಿಯಾಕ್ಷನ್, ಆಪ್ಷನ್ ಸಿ ಸ್ಟೀಫನ್ ರಿಯಾಕ್ಷನ್, ಆಪ್ಷನ್ ಡಿ ಕ್ಯಾನಿಜಾರೋ ರಿಯಾಕ್ಷನ್. ಮಕ್ಕಳೇ, ಯಾವಾಗಲೂ ನಾವು ನಮ್ಮ ಮೀಥೈಲ್ ಬೆನ್ಸಿನ್ ಅಥವಾ ನಮ್ಮ ಟಾಲಿನನ್ನು ಏನು ಮಾಡ್ತೀವಿ? ಕ್ರೋಮೈಲ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದಾಗ ಬೆನ್ಸಾಲ್ಡಿಹೈಡ್ ಫಾರ್ಮ್ ಆಯಿತು ಅಂತಂದರೆ ಇಟ್ ಈಸ್ ಆಬ್ವಿಯಸ್ಲಿ ನನ್ನ ಎಟಾರ್ಡ್ ರಿಯಾಕ್ಷನ್. ಎಟಾರ್ಡ್ ರಿಯಾಕ್ಷನ್ನು ಇಲ್ಲೇ ಎಲ್ಲೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕರೆಕ್ಟ್ ಅಲ್ವಾ? ಸೊ ಯಾವಾಗ ನಾನು ಟಾಲಿನ್ ಆಕ್ಸಿಡೈಸ್ ಮಾಡ್ತೀನಿ ಯೂಸಿಂಗ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್, ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಕ್ರೋಮೈಲ್ ಕ್ಲೋರೈಡ್,
ನಂಗೆ ಸಿಗುವಂತಹ ಪ್ರಾಡಕ್ಟೇ ಬೆನ್ಸಾಲ್ಡಿಹೈಡ್. ಆ್ಯಂಡ್ ಈ ಒಂದು ರಿಯಾಕ್ಷನ್ನ ಎಟಾರ್ಡ್ ರಿಯಾಕ್ಷನ್ ಅಂತ ಕರಿತೀನಿ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಟ್ ಇಸ್ ಆಪ್ಷನ್ ಇ. ಓಕೆ ಮಕ್ಕಳೇ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಟ್ ಇಸ್ ಥ್ಯಾಂಕ್ ಯು ಹೇಳುವ ಸಮಯ. ಸೊ ಮಕ್ಕಳೇ, ಇವತ್ತಿನ ಕಾನ್ಸೆಪ್ಟ್ ಅಥವಾ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಎಲ್ಲ ಕಾನ್ಸೆಪ್ಟ್ಸ್ನ ಸಹ ಸಂಕ್ಷಿಪ್ತವಾಗಿ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಎಲ್ಲ KCT ಕ್ವೆಶನ್ಸ್ ಸಹ ತುಂಬ ಈಸಿಯೆಸ್ಟ್ ಫಾರ್ಮ್ಯಾಟಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಮುಂದಿನ ಕ್ಲಾಸಲ್ಲಿ ಸಿಗೋವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.